ಶಾಂತಿ ಪ್ರಕರಣ ಅಂತ ಇದಕ್ಕೆ ಹೆಸರು. ಇದು ಮಾಂಡೂಕ್ಯಕಾರಿಕೆಯಲ್ಲಿ 3 ಪ್ರಕರಣಗಳು ಒಂದು ಗುಂಪು, ಇದು ಒಂದು ಗುಂಪು, ಒಂದು ವಿಭಾಗ ಮಾಡೋದು ಒಂದು ಉಂಟು. ಇನ್ನೂ ಒಂದು ಮಾಂಡೂಕ್ಯಕಾರಿಕೆ ಅಂತ ಅನ್ನೋದು 3 ಪ್ರಕರಣಗಳದ್ದು. ಇದು ಆ ಪ್ರಕರಣಕ್ಕೆ ಸೇರಿದ್ದಲ್ಲ, ಸ್ವತಂತ್ರವಾದ ಗ್ರಂಥ. ಆಚಾರ್ಯರ ಭಾಷ್ಯ ಅಂತ ಅನ್ಕೊಳ್ಳೋದ್ರಲ್ಲೇ ಇದನ್ನ ಪ್ರಕರಣ ಚತುಷ್ಟಯ ಅಂತ ಕರೆದಿದ್ದಾರೆ. ಈ ಪ್ರಕರಣ ಚತುಷ್ಟಯ ಅಂತ ಅನ್ನೋ ಮಾತಿಗೆ 4 ಪ್ರಕರಣಗಳು ಬನ್ನಿ 4 ಪ್ರಕರಣಗಳಿರೋ ಒಂದು ಗ್ರಂಥ ಅಂತ ಅರ್ಥ ಅಲ್ಲ, 4 ಪ್ರಕರಣಗಳ ಗುಂಪು ಅಂತ ಅರ್ಥ. ಚತುಷ್ಟಯ ಅಂತ ಅನ್ನೋ ಮಾತಿಗೆ ಪ್ರಕರಣ ಚತುಷ್ಟಯ 4 ಪ್ರಕರಣಗಳು, ಅದೇ ಒಂದೊಂದು ಪ್ರಕರಣವೂ ಸ್ವತಂತ್ರವಾದದ್ದು ಅಂತ. ಅದು ಎಲ್ಲ ಸೇರಿ ಒಂದು ಗ್ರಂಥ ಅಂತನ್ನೋ ಅರ್ಥ ಪ್ರಕರಣ ಚತುಷ್ಟಯ ಅಂತ ಅನ್ನೋದ್ರಲ್ಲಿ ಬರೋಲ್ಲ. ಇದು ಆ ಮಿಕ್ಕಾದ 3 ಮೊದಲನೇ ಪ್ರಕರಣದಲ್ಲಿ 29 ಶ್ಲೋಕಗಳೇ ಇರೋದು, 2ನೇ ಪ್ರಕರಣದಲ್ಲಿ 38 ಶ್ಲೋಕಗಳು ಬರುತ್ತೆ, 3ನೇದು ಅದ್ವೈತ ಪ್ರಕರಣದಲ್ಲಿ 48 ಶ್ಲೋಕಗಳು ಬರುತ್ತೆ. ಇದರಲ್ಲಿ 100 ಶ್ಲೋಕಗಳಿದೆ. ಆ ಶ್ಲೋಕಗಳ ದೃಷ್ಟಿಯಿಂದ ಕೂಡ ಆ ಗುಂಪಿಗೆ ಸೇರುವಂತಹದ್ದಲ್ಲ ಇದು. ಮತ್ತು ಈ ಹೆಸರು ಅಲಾತ ಶಾಂತಿ ಅಂತನ್ನೋ ಹೆಸರೇ ಒಂದು ವಿಚಿತ್ರವಾದ ಹೆಸರು. ಅದು ಇವಾಗ ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ, ಇದು ವೇದಾಂತಕ್ಕೆ ದೂರವಾದದ್ದಲ್ಲ. ಆದ್ರೆ ಈ ಅಲಾತ ಶಾಂತಿ ಅಂತನ್ನೋ ಹೆಸರೇನೆ ವೇದಾಂತದ ಇನ್ಯಾವ ಪ್ರಕ್ರಿಯೆಯಲ್ಲೂ ಇಲ್ಲ. ಇದು ಅಲಾತ ಅಂತನ್ನೋ ಮಾತಿಗೆ ಕೊಳ್ಳಿ ಹೆಸರು. ಈ ಅರ್ಧದಗ್ಧ ಕಾಷ್ಠಂ ಅದರ ಕಟ್ಟಿಗೆ ಅರ್ಧ ಉರಿದು ಆ ಮುಕ್ಕಾದ ಭಾಗ ಉರಿದೇ ಇರುತ್ತಲ್ಲ, ಇದಕ್ಕೆ ಅಲಾತ ಅಂತ ಹೆಸರು. ಅಲಾತ ಅಂದ್ರೆ ಅಂಗಾರಂ, ಈ ಇದ್ದಿಲು ಅಂತನ್ನೋ ಅರ್ಥಕ್ಕೂ ಇದು ಯಾವ ವೇದಾಂತ ಗ್ರಂಥದಲ್ಲಿ ಕೂಡ ಈ ಅಲಾತ ಅಂತನ್ನೋ ರೂಪಕ ಇದು ಎಲ್ಲೂ ಬರೋಲ್ಲ. ಆದ್ರೆ ಬೌದ್ಧ ಗ್ರಂಥಗಳಲ್ಲಿ ಅಲಾತ ಚಕ್ರ, ಅಲಾತ ಭ್ರಮಣ, ಇವೆಲ್ಲ ಬೌದ್ಧ ಪ್ರಕ್ರಿಯೆಯಲ್ಲಿ ಅನೇಕವಾಗಿ ಬರ್ತಕ್ಕಂಥದ್ದು. ಅಂದ್ರೆ ಏನು, ಈ ಕತ್ತಲೆಯಲ್ಲಿ ಕೊಳ್ಳಿಯನ್ನು ತಿರುಗಿಸ್ತಾ ಇದ್ರೆ ಒಂದು ವೃತ್ತ ಕಾಣುತ್ತೆ, ಆದ್ರೆ ವಾಸ್ತವವಾಗಿ ವೃತ್ತ ಅಂತ ಇಲ್ಲ. ಆ ಕೊಳ್ಳಿ ತಿರುಗಿಸ್ತಾ ಇದ್ದಾಗ ಒಂದು ಚಕ್ರದ ಹಾಗೆ ಕಾಣೋದು ಅಭೂತ ಪರಿಕಲ್ಪ. ಅದಿಲ್ಲ, ಅದು ಇಲ್ಲದೆ ಇದ್ದದ್ದು ಇದ್ದ ಹಾಗೆ ಕಾಣಿಸುತ್ತೆ. ಒಂದು ಚಕ್ರ ಅಲ್ಲಿ ಅಥವಾ ಕೊಳ್ಳಿಯನ್ನು ಹಿಡ್ಕೊಂಡು ಯಾರೋ ಒಬ್ಬ ಹೋಗ್ತಾ ಇರ್ತಾರೆ, ಕೊಳ್ಳಿಯೇ ನಡೆದು ಹೋದ ಹಾಗೆ ಕಾಡ್ತಾ ಇರುತ್ತೆ. ಇದು ಅಲಾದ ಭ್ರಮಣ ಅಂತ ಅಂತಾರೆ ಇದನ್ನ. ಅಂದ್ರೆ ವಾಸ್ತವವಾಗಿ ಕೊಳ್ಳಿ ತಾನಾಗಿ ನಡ್ಕೊಂಡು ಹೋಗೋಲ್ಲ, ಯಾರಾದರೂ ಒಬ್ಬ ಇದ್ದು ಅದನ್ನ ಹಿಡ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಯಾರು ಹಿಡ್ಕೊಂಡಿದ್ದಾನೋ ಅವನ ಕಾಣದೇನೆ ಅವನು ಹಿಡ್ಕೊಂಡಿರೋದು ಮಾತ್ರ ಕಾಣಿಸ್ತಕ್ಕದ್ದು ಅಲಾದ ಭ್ರಮಣ ಅಂತಾರೆ. ಇದನ್ನ ಸೋಪಲಂಬಾನುಭವ ಅಂತ ಕರೀತಾರೆ ಅವರು. ನಮ್ಮ ಅನುಭವದಲ್ಲಿ ಇದು ಕಪ್ಪು ಬಿಳಿ, ಇದು ಹೀಗಿದೆ ಹಾಗಿದೆ ಅಂತಂದ್ರೆ ನಮ್ಗೆ ಗೊತ್ತಾಗೋ ಭಾಗ ಬೇರೆ, ವಾಸ್ತವವಾಗಿ ಇರೋ ಭಾಗ ಬೇರೆ. ವಾಸ್ತವವಾಗಿ ಇರೋದು ನಮಗೆ ಗೊತ್ತಾಗೋಲ್ಲ. ಇದನ್ನ ಆಕಾರ ಅಸ್ತಿ ನ ವಿದ್ಯತೆ ಭಾವ ಅಂತ ನಾಗಾರ್ಜುನ ಕಾರಿಕೆಯಲ್ಲಿ ಒಂದು ಬರುತ್ತೆ. ಎಲ್ಲಾ ವಸ್ತುಗಳಿಗೂ ಕೂಡ ಒಂದು ಆಕಾರ ಅಂತ ಇದೆ, ಆದ್ರೆ ಈ ಆಕಾರ ವಾಸ್ತವವಾಗಿ ಇರತಕ್ಕದ್ದಲ್ಲ. ಯಾವುದೋ ಒಂದು ಹೂವಿನ ಕೆಂಪು ಅಂತಂದ್ರೆ ಕೆಂಪು ನಮ್ಮ ಕಣ್ಣಿಗೆ ಕಾಣೋ ಕೆಂಪು, ಆ ಕೆಂಪು ದ್ರವ್ಯದ್ದೇ ಒಂದು ಗುಣ ಅಂತ ಅನ್ನೋ ಹಾಗಿಲ್ಲ. ಈಗ ಧರ್ಮಿ ಭೇದದಲ್ಲಿ ಯಾವುದು ಧರ್ಮಿ, ಇದು ಜ್ಞೇಯವಾದದ್ದು ಯಾವುದು, ಧರ್ಮ ಯಾವುದು, ಈ ಧರ್ಮಕ್ಕೂ ಧರ್ಮಿಗೂ ಇರತಕ್ಕ ಸಂಬಂಧ ಏನು, ಇದನ್ನ ಅಲಾತ ಚಕ್ರ, ಅಲಾತ ಭ್ರಮಣ, ಅಲಾತ ಶಾಂತಿ ಇತ್ಯಾದಿ ಪದಗಳಲ್ಲಿ ಅವರು ಪ್ರಯೋಗ ಮಾಡ್ತಾರೆ. ಇಂಥ ರೂಪಕ ಇನ್ನು ಯಾವ ವೇದಾಂತ ಗ್ರಂಥದಲ್ಲಿ ಆಗಲಿ ಉಪನಿಷತ್ತಿನಲ್ಲಿ ಆಗಲಿ ನಮಗೆ ಕಾಣಿಸೋಲ್ಲ. ಇದಾದ್ರಿಂದ ಅಲಾತ ಶಾಂತಿ ಅಂತ ನಾವು ಮಾತೇನೆ ಸ್ವಲ್ಪ ಇದಕ್ಕೆ ವಿರುದ್ಧವಾಗಿ ಕಾಡುವಂತಹದ್ದು. ಮತ್ತು ಈ ಪ್ರಕರಣದಲ್ಲಿ ಒಂದು ಆಚಾರ್ಯ ಸ್ತುತಿ ರೂಪವಾಗಿ ಮಂಗಳಾಚರಣೆ ಮಾಡಿದ್ದಾರೆ. ಉಳಿದ ಯಾವ ಪ್ರಕರಣಗಳಲ್ಲೂ ಮಂಗಳಾಚರಣೆ ಇಲ್ಲ. ಈ ಕಡೆಯ ಪ್ರಕರಣದಲ್ಲಿ ಶುರುವಾಗತಾನೆ ಒಂದು ಮಂಗಳಾಚರಣೆ ಅಂತ ಮಾಡಿದ್ದಾರೆ, ಒಂದು ದೇವತಾ ಪ್ರಾರ್ಥನೆ ಮಾಡಿದ್ದಾರೆ.
ಇದು ಪುಸ್ತಕ ಮುಗೀತಿರುವಾಗ ಕಡೆಯ ಪರಿಚ್ಛೇದಕ್ಕೆ ಮಾತ್ರ ಮಂಗಳ ಮಾಡಿ ಮೂರಕ್ಕೆ ಬಿಡೋರು ಏನೋ. ಆದ್ರಿಂದ ಈ ಎಲ್ಲ ಕಾರಣಗಳಿಂದ ಇದು ವಾಸ್ತವವಾಗಿ ಮಾಂಡೂಕ್ಯಕಾರಿಕೆಗೆ ಸೇರಿದ್ದ ಗ್ರಂಥವಲ್ಲ. ಯಾವುದೋ ಗ್ರಂಥ ಪ್ರಕರಣ ಚತುಷ್ಟಯ ಅಂತನ್ನೋ ಮಾತ್ರ ಇದನ್ನೂ ಸೇರಿಸಿದ್ರು ಅದಕ್ಕೆ. ಆಮೇಲೆ ಇಲ್ಲಿ ಈ ಮಾಯಾವಾದ ಅಂತನ್ನೋ ಮಾತನ್ನ ಇಲ್ಲಿ ಎತ್ತಿ ಮಾಯೆ ಅದರ ಸ್ವರೂಪ ಏನು. ಇವಾಗ ಅಲಾತ ಚಕ್ರ ಅಂತನ್ನೋವಾಗ ಆ ಚಕ್ರ ಅಂತನ್ನೋದು ಮಾಯಿಕವಾದದ್ದು, ಅಲಾದ ಅಂತನ್ನೋದು ದ್ರವ್ಯ. ಈ ಅಲಾತಕ್ಕೆ ಭ್ರಮಣ ಅಂತನ್ನೋದು ಒಂದು ಸ್ವತಂತ್ರವಾದ ಧರ್ಮ ಅಲ್ಲ, ಆ ಪರತಂತ್ರವಾದ ಧರ್ಮ. ಅದು ಇದೆ, ಚಕ್ರ ಇದೆ, ಚಕ್ರ ಇಲ್ಲದೇನೂ ಇದೆ. ಇಲ್ಲದೆ ಇದ್ದದ್ದು ಇದ್ದಾಗ ಹ್ಯಾಕ್ ಕಾಣುತ್ತೆ? ಮಾಯೆಯ. ಇದನ್ನೇ ಮಾಯೆ ಅಂತ ಕರೀತೀವಿ. ಇಲ್ಲದೆ ಇದ್ದದ್ದು, ಅಭಾವವಾದದ್ದು, ಭಾವವಾಗಿ ಯಾವುದು ಕಾಣಿಸ್ಕೊಳ್ಳುತ್ತೋ ಅದನ್ನು ಮಾಯೆ ಅಂತ ಕರೆದಿದ್ದಾರೆ. ಅದನ್ನು ಹೇಳೋದಕ್ಕಾಗಿ ಈ ಒಂದು ಇಡೀ ಪ್ರಕರಣ ಹೀಗೆ ಹೊರಟಿದೆ. ಪದ್ಮಪುರಾಣದ ಒಂದು ಮಾತನ್ನ ಎತ್ತಿ ಮಾಯಾವಾದಮಸಚ್ಛಾಸ್ತ್ರಂ ಪ್ರಚ್ಛನ್ನಂ ಬೌದ್ಧಮೇವಚ ಅಂತ ಹೇಳ್ತಾರೆ. ಇದು ಪದ್ಮಪುರಾಣದಲ್ಲಿ ಬರೋ ಮಾತು. ಈ ಮಾಯಾವಾದ ಅಂತನ್ನೋದು ಅಸತ್ ಶಾಸ್ತ್ರ. ಸತ್ ಶಾಸ್ತ್ರ ಅಂದ್ರೆ ಇರೋ ವಸ್ತುವನ್ನು ಕುರಿತು ಯಾವ ಶಾಸ್ತ್ರ ಹೊರಡುತ್ತೋ ಅದು ಸತ್ ಶಾಸ್ತ್ರ. ಇಲ್ಲ ಅಂತ ಹೇಳಿ ಶೂನ್ಯವಾದವನ್ನು ಕುರಿತು ಯಾವುದು ಹೊರಡುತ್ತೋ ಇದು ಅಸತ್ ಶಾಸ್ತ್ರ. ಈ ಮಾಯಾವಾದ ಅಂತನ್ನೋದು ಅಸತ್ ಶಾಸ್ತ್ರ. ಇರೋದನ್ನ ಇಲ್ಲದೇ ಇರೋದಕ್ಕೆ ಹೊಂದಿಸಿ ಹೇಳ್ತಕ್ಕಂತಹ ಶಾಸ್ತ್ರ. ಇದು ಪ್ರಚ್ಛನ್ನಂ ಬೌದ್ಧಮೇವಚ. ಇದು ಬೌದ್ಧರ ದೃಷ್ಟಿಯೇ. ಆದರೂ ಕೂಡ ಆ ಬೌದ್ಧರ ದೃಷ್ಟಿಯನ್ನ ಈ ಒಂದು ಅದ್ವೈತವಾದದ ಒಳಗೆ ಸೇರಿಸಿದ್ದಾರೆ ಅಂತನ್ನೋ ಒಂದು ಮಾತು ಬರುತ್ತೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಯುಕ್ತಿಯೇ ಬರತಕ್ಕಂತಹದ್ದು. ಇದರಲ್ಲಿ ಯುಕ್ತಿಯೇ ಪ್ರಮುಖವಾಗಿ ಬರತಕ್ಕಂತಹದ್ದು. ಈ ಕುಮಾರಿಲ ಭಟ್ಟರು ಶಂಕರಾಚಾರ್ಯರಿಗಿಂತ ಹಿಂದಿನವರು. ಶಂಕರಾಚಾರ್ಯರು ಕೂಡ ಬಹಳ ಗೌರವದಿಂದ ಅವರನ್ನ ಬಹಳ ಕಡೆ ಉಲ್ಲೇಖ ಮಾಡ್ತಾರೆ. ಅವರ ಮಾತುಗಳನ್ನೇ ಇವರು ಮತ್ತೆ ಮತ್ತೆ ಹೇಳ್ತಾರೆ. ಇವಾಗ ಆಚಾರಹೀನಂ ನ ಪುನಂತಿ ವೇದಾಹ. ವೇದಗಳ ಅಧ್ಯಯನ ಮಾಡಿದ್ರೆ ಏನಾಯಿತು? ಅವನ ಆಚಾರ ಸರಿಯಾಗಿರದೆ ಇದ್ರೆ ವೇದ ಅವನಿಗೆ ಏನು ಮಾಡಲಾರದು. ಆಚಾರಹೀನಂ ನ ಪುನಂತಿ ವೇದ. ಇದು ಕುಮಾರ ಭಟ್ರ ಮಾತು. ಬಟ್ ಶಂಕರಾಚಾರ್ಯರು ಎರಡು ಕಡೆ ಹೀಗೆ ಇತ್ಯಾವು ನಮ್ಮ ಹಿಂದಿನವರು ಹೀಗೆ ಹೇಳಿದ್ದಾರೆ. ಆಚಾರಹೀನಂ ನ ಪುನಂತಿ ವೇದಾಹ ಇತಿ. ಹಾಗೆ ಕುಮಾರ ಭಟ್ರ ಮಾತುಗಳನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡಿದ್ದಾರೆ. ಕುಮಾರ ಭಟ್ರು ಏನ್ ಹೇಳ್ತಾರೆ? ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ವೈದಿಕಂ ವಾಪ್ಯವೈದಿಕಂ ಅಂತ ಒಂದು ಮಾತಂದಿದ್ದಾರೆ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ. ಆ ಮಾತು ಯುಕ್ತಿಗೆ ಸರಿಯಾಗಿದ್ದರೆ ನಾವು ಗ್ರಹಿಸಬೇಕಾದದ್ದು. ವೈದಿಕಂ ವಾಪ್ಯವೈದಿಕಂ. ಅದು ವೇದದ ಮಾತಾಗಿರಲಿ, ವೇದದ ಮಾತಾಗಿರದೇ ಇರಲಿ, ಅದು ವೈದಿಕವಾಗಲಿ ಅವೈದಿಕವಾಗಲಿ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ವೈದಿಕಂ ವಾಪ್ಯವೈದಿಕಂ. ಅದು ವೇದವನ್ನು ಪುರಸ್ಕಾರ ಮಾಡತಕ್ಕಂತಹ ಮೀಮಾಂಸಕರೇನೆ ಹೀಗೆ ಯುಕ್ತಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಈ ಯುಕ್ತಿ ಅಂತನ್ನೋದನ್ನ ವಾದ ನಿರೂಪಣದಿಂದ ಮಾಡಬೇಕು. ಇದು ಬೌದ್ಧರು, ನಾಗಾರ್ಜುನ ಇತ್ಯಾದಿಗಳು ಈ ದೃಷ್ಟಿಯನ್ನೇ ಹಿಡಿದು ವಾದ ವಿಧಿ, ವಾದ ವಿಧಾನ ಇತ್ಯಾದಿಯಾಗಿ ಈ ವಾದ ಪ್ರಕ್ರಿಯೆ, ಯುಕ್ತಿ ಪ್ರಕ್ರಿಯೆಯನ್ನು ಬೆಳೆಸ್ಕೊಂಡು ಬಂದರು. ಆ ಯುಕ್ತಿ ಪ್ರಕ್ರಿಯೆಯಲ್ಲಿ ಅವರ ಆಲಂಬನೆ ಮಾಡಿ ಅವರ ಆಧಾರ ಎರಡೇ: ಪ್ರತ್ಯಕ್ಷ, ಅನುಮಾನ. ಈ ಪ್ರತ್ಯಕ್ಷ ಅಂತನ್ನೋದು ಯಾವುದು ಕಣ್ಣಿಗೆ ಕಾಣುತ್ತೋ, ಯಾವುದು ಇಂದ್ರಿಯ ಗೋಚರವಾಗಿರುತ್ತೋ ಇದು ಪ್ರತ್ಯಕ್ಷ ಅಂತ ಅನ್ನಿಸ್ಕೊಡುತ್ತೆ. ಇದು ಧರ್ಮ. ಧರ್ಮ ಅಂತನ್ನೋ ಮಾತಿಗೆ ಅವರು ಕೊಟ್ಟ ಅರ್ಥ ಪ್ರತ್ಯಕ್ಷ. ಎರಡನೇದು ಅನುಮಾನ. ಅನುಮಾನ ಅಂತಂದ್ರೆ ಯಾವುದು ಒಂದು ಆಧಾರವನ್ನು ಅವಲಂಬಿಸಿ ಹೊರಟಿರುತ್ತೋ ಇದರ ಆಧಾರದಿಂದ ಅದಕ್ಕೆ ಆಧಾರವಾದದ್ದು ಯಾವುದು ಅಂತ ಹುಡುಕೋದು ಅನುಮಾನ. ಆದ್ರಿಂದ ಪ್ರತ್ಯಕ್ಷ ಮತ್ತು ಅನುಮಾನ ಎರಡನ್ನ ದಿಗ್ನಾಗ ಇತ್ಯಾದಿಗಳೇನು ಹೇಳ್ತಾರೆ, ಆಲಂಬನ ಪರೀಕ್ಷಾ ಅಂತ ಕರೀತಾರೆ. ಆಲಂಬನ ಅಂದ್ರೆ ನಾವೇನಾದ್ರು ವ್ಯವಹಾರ ಮಾಡಬೇಕಾದ್ರೆ ಇಂದ್ರಿಯಗಳಿಗೇನೋ ಗೋಚರವಾಗುತ್ತೆ, ಇದು ಆಲಂಬನ. ಆದರೆ ಈ ಧರ್ಮವನ್ನು ಉಳ್ಳದ್ದು ಯಾವುದು, ಧರ್ಮಿ ಅನ್ನೋದು ಯಾವುದು, ಇದು ಪರೀಕ್ಷಾ, ಈ ಆಲಂಬನ ಪರೀಕ್ಷಾ.
ಹೀಗೆ ಪ್ರತ್ಯಕ್ಷ ಅನುಮಾನ ಎರಡನ್ನು ಮಾತ್ರ ಹಿಡಿದು ವಾದ ವಿಧಿ ಅಂತ ಹೊರಡುದು. ಈ ವಾದ ವಿಧಿ ಅಂತನ್ನೋದು ಮುಖ್ಯವಾಗಿ. ಈ ವಾದ ವಿಧಿ ಅಂತನ್ನೋದರಲ್ಲಿ ಮೂಲವಾದ ಒಂದು ಪ್ರಾಪೋಸಿಷನ್ ಏನು? ಗ್ರಾಹ್ಯ ಗ್ರಾಹಕ ಭೇದ. ಗ್ರಾಹ್ಯ ಬೇರೆ, ಗ್ರಾಹಕನಾದವನು ಬೇರೆ, ಗ್ರಾಹ್ಯವಾದಂತಹ ವಸ್ತು ಬೇರೆ. ಈ ವಾದ ವಿಧಾನಗಳನ್ನ ಎಲ್ಲಿ ಮಾಡಿದರೂ ಕೂಡ ಈ ಒಂದು ಸತ್ ಅಸತ್ ಅಂತನ್ನೋದನ್ನು ಬಿಡೋ ಹಾಗಿಲ್ಲ. ನಾವು ಧರ್ಮ ಧರ್ಮಿ ಅಂತನ್ನೋ ವ್ಯತ್ಯಾಸವನ್ನು ಬಿಡೋ ಹಾಗಿಲ್ಲ. ಧರ್ಮಗಳು ಎಲ್ಲಿದೆಯೋ ಅದು ಧರ್ಮಿ. ಒಂದು ಕೊಳ್ಳಿ ನಡೀತಾ ಇದೆ ಅಂತಂದ್ರೆ ಕೊಳ್ಳಿಯನ್ನು ಹಿಡ್ಕೊಂಡಿರೋನು ಧರ್ಮಿ, ಅವನ ಕೈಯಲ್ಲಿರೋ ಕೊಳ್ಳಿ ಧರ್ಮ. ಒಂದು ಆಲಾತ ಚಕ್ರ ಅಂತಂದ್ರೆ ಈ ಆಲಾತ ಅಂದ್ರೆ ಕೊಳ್ಳಿ, ಅರ್ಧದಡ್ಡ ಕಾಷ್ಟ, ಇದು ಧರ್ಮಿ. ಅದು ಕಾಣಿಸ್ತಕ್ಕಂತಹ ಚಕ್ರ ಧರ್ಮ. ಈ ಧರ್ಮ ಧರ್ಮಿ ಇದರ ವ್ಯತ್ಯಾಸವನ್ನು ಏನೇನು ಹೇಳುತ್ತೋ ಅದೆಲ್ಲ ದ್ವೈತ, ಗ್ರಾಹ್ಯ ಗ್ರಾಹಕ ಭೇದವನ್ನು ಉಳ್ಳಂತು. ಮತ್ತು ಈ ಗ್ರಾಹ್ಯ ಗ್ರಾಹಕ ಭೇದವನ್ನ ಯಾವುದು ಒಳಗೊಂಡಿದೆಯೋ ಅದೆಲ್ಲ ವಾದಗಳು. ಇಲ್ಲಿ ಈ ಪ್ರಕರಣದಲ್ಲಿ ಈ ಗ್ರಾಹ್ಯ ಗ್ರಾಹಕ ಭೇದ ಅಂತನ್ನೋದು ಎರಡು ಕೊನೆ ಅಲ್ಲ. ಅಸ್ತಿ ನಾಸ್ತಿ, ಭಾವ ಅಭಾವ ಅಂತ ಎರಡು ಡಯಾಮೆಟ್ರಿಕಲಿ ಆಪೋಸಿಟ್ ಪೋಲ್ಸ್ ಅಲ್ಲ. ಇದು ಎರಡನ್ನೂ ಸೇರಿಸ್ತಕ್ಕಂತಹ ಒಂದು ಕ್ರಮ ಉಂಟು. ಭಾವ ಅಂತನ್ನೋದು ಈ ಕೊಳ್ಳಿ ಆಲಾತ ಚಕ್ರ ಇದೆ, ಚಕ್ರದ ಹಾಗೆ ನಮಗೆ ಕಾಣುತ್ತೆ. ವಾಸ್ತವವಾಗಿ ಒಂದು ಚಕ್ರ ಅಂತ ಅಲ್ಲಿ ಇಲ್ಲ. ಆದರೆ ಆ ಚಕ್ರ ಕಾಣೋದಕ್ಕೆ ಬೇಕಾಗತಕ್ಕಂತಹ ಒಂದು ಅಲಾತದ ಭ್ರಮಣ ಇದು ಇರತಕ್ಕದ್ದು. ಇಲ್ಲಿ ಆಕೃತಿ ಅಸ್ಥಿ, ಇದಕ್ಕೊಂದು ರೂಪ ಇದೆ. ಚಕ್ರ ಅಂತ ನಾವು ನೋಡಿದ್ದೀವಿ, ಆದ್ದರಿಂದ ಅದು ಸುಳ್ಳು ಅಂತ ಹೇಳೋ ಹಾಗಿಲ್ಲ. ಇಂದ್ರಿಯ ಗೋಚರವಾಯಿತು, ಅದು ಚಕ್ರ ಅಂತ ಇದೆ. ಆದರೆ ಅದು ಹಿಂದಿರಲಿಲ್ಲ, ಆಮೇಲೆ ಇಲ್ಲ. ಆದ್ರಿಂದ ಅದು ನಿತ್ಯ ಅಂತನ್ನೋ ದ್ರವ್ಯದ ಗುಂಪಿಗೆ ಸೇರತಕ್ಕದ್ದಲ್ಲ ಅದು. ಬಟ್ ಅನುಭವಕ್ಕೆ ಬಂದಿದ್ದಂತೂ ನಿಜ. ಆದರೆ ಅದ್ರ ಹಿಂದಿರತಕ್ಕಂತಹದ್ದು, ಈ ಚಕ್ರದ ಅನುಭವ ಆದ ಮೇಲೂ ಇರತಕ್ಕಂತಹದ್ದು ಅಲಾತ, ಇದು ಭಾವ. ಆದ್ರಿಂದ ಆಕೃತಿ ಅಸ್ತಿ ಅಂತನ್ನುವಾಗ ಭಾವ ಅಂತನ್ನೋದಕ್ಕೆ ಅಭಾವವಾದರೂ ಕೂಡ ಒಂದು ಭಾವದ ಪ್ರಕ್ರಿಯೆ ಇದೆ. ಭೂತ ಪರಿಕಲ್ಪ ಅಭೂತ ಪರಿಕಲ್ಪ ಅಂತ ಹೇಳ್ತಾರೆ. ಇದು ಒಂದು ಕಾಂಪ್ರಮೈಸ್. ಈ ಎರಡು ತೀರಾ ವಿರುದ್ಧವಾದ ಪಕ್ಷಗಳಲ್ಲಿ ಈ ಕಾಂಪ್ರಮೈಸ್ ಮಾಡೋದು ಈ ಅನಾಥ ಶಾಂತಿ ಪ್ರಕರಣದ ಉದ್ದೇಶ. ಯಾವುದನ್ನು ರಿಜೆಕ್ಟ್ ಮಾಡೋದಲ್ಲ. ಎರಡೂ ಸರಿ, ಎರಡೂ ತಪ್ಪು. ಒಂದು ನೆಲೆಯಲ್ಲಿ ಎರಡೂ ಸರಿ, ಒಂದು ನೆಲೆಯಲ್ಲಿ ಎರಡೂ ತಪ್ಪು. ಇದನ್ನ ಈ ಕಾಂಪ್ರಮೈಸ್, ಈ ಟೆಕ್ನಿಕ್, ಇದು ಅಲಾತ ಶಾಂತಿ ಎಂದು ಕರೆದಿರೋದು ಅದಕ್ಕಾಗಿ. ಈ ಅಲಾತ ಅಂತನ್ನೋದ್ರಲ್ಲಿ ಯಾವುದು ಶಮನವಾಗುತ್ತೋ, ಕೊಳ್ಳಿ ಅದು ಉರಿತಾ ಇದ್ದಾಗ ತಿರುಗಿಸಿದ ಚಕ್ರ ಅಂತ ಬರುತ್ತೆ. ಕೊಳ್ಳಿ ಆರು ಹೋದ ಮೇಲೆ ಅದು ತಿರುಗಿಸಿದ್ರು ಚಕ್ರ ಅಂತ ನಮಗೇನು ಕಾಣಿಸೋಲ್ಲ. ಇದು ಅಲಾತ ಶಾಂತಿ. ಎಲ್ಲಿ ಧರ್ಮಿ ಸಂಬಂಧ ಇದೆಯೋ ಅಲ್ಲಿ ಎಲ್ಲ ಒಂದು ಭಾವ ಅಂತ ಇದೆ, ಒಂದು ಆಕಾರ ಅಂತ ಇದೆ. ಈ ಸಂಬಂಧ ತಪ್ಪಿ ಹೋದ್ರೆ ಈ ಅಲಾತ ಶಾಂತಿ. ಇದನ್ನು ಇವರು ಅಸ್ಪರ್ಶ ಯೋಗ ಅಂತ ಕರೆದಿದ್ದಾರೆ. ಅಸ್ಪರ್ಶ ಅಂದ್ರೆ ಎರಡಕ್ಕೆ ಸಂಬಂಧ ಇಲ್ಲ. ಇದನ್ನೇ ಬೌದ್ಧರ ಪರಿಭಾಷೆಯಲ್ಲಿ ಸಂಧಿ ನಿರ್ಮೋಚನ ಅಂತ ಕರೀತಾರೆ. ಎಲ್ಲಿ ಭಾವ ಅಭಾವಗಳು ಸೇರಿಕೊಳ್ಳುತ್ತೋ ಅದು ಸಂಧಿ. ಆ ಸಂಧಿಯನ್ನ ಗಂಟನ್ನು ಬಿಡಿಸೋದು ಸಂಧಿ ನಿರ್ಮೋಚನ. ಇದನ್ನೇ ಅಸ್ಪರ್ಶ ಯೋಗ ಅಂತ ಇಲ್ಲಿ ಕರೆದಿದ್ದಾರೆ. ಮುಂದಿನ ಇಲ್ಲೇ 2ನೇ ಶ್ಲೋಕದಲ್ಲಿ ಅಸ್ಪರ್ಶ ಯೋಗ ಅಂತ ಬರುತ್ತೆ. ಇದು ಅಲಾತ ಶಾಂತಿ ಅಂತ ಅನ್ನೋದನ್ನು ಹೀಗೆ ಆ ಕಾಷ್ಟಕ್ಕೂ ಬೆಂಕಿಗೂ ಸಂಬಂಧ ಇದ್ದಾಗ ಒಂದು ಭಾವ ಅಂತ ಬರುತ್ತೆ, ಒಂದು ಆಕೃತಿ ಅಂತ ಬರುತ್ತೆ. ಆ ಕಟ್ಟಿಗೆ ತೂಟಿಗೂ ಬೆಂಕಿಗೂ ಸಂಬಂಧ ತಪ್ಪಿ ಹೋದರೆ ಅದು ಎಷ್ಟು ತಿರುಗಿಸಿದ್ರೂ ಕೂಡ ಒಂದು ಚಕ್ರ ಅಂತನೋ ಪ್ರತಿದಿನ ಕಾಣಲಾರದು. ಇದನ್ನೇ ಇವರು ನಿರ್ವಾಣ ಅಂದ್ರೆ ಏನು? ಆರು ಹೋಗೋದು ಅಂತ ಅರ್ಥ. ನಿರ್ವಾಣ ಅಂತನೋ ಮಾತಿಗೆ ಅರ್ಥ ಆರು ಹೋಗಿ. ಯಥಾ ದೀಪೋ ನಿರ್ವೃತೋ ಭವತಿ, ದೀಪ ಆರಿ ಹೋಯಿತು ಅಂತನೋ ನಿರ್ವಾಣ ಅಂತ ಕರೀತಾರೆ. ವಾಣ ಅಂದ್ರೆ ಎಣ್ಣೆ, ಮಿಹಿ ವಾಣ ಅಂದ್ರೆ ಎಣ್ಣೆ ಹೊರಟೋದ್ರೆ ದೀಪ ಹೇಗೆ ಹೋಗುತ್ತೋ ಹಾಗೆ
ಈ ಸಂಸ್ಕಾರಗಳು ವಾಸನೆಗಳು ಹೋದರೆ ನಿರ್ವಾಣ ಅಂತನೋ ಮಾತು. ಹೀಗೆ ಅಲಾದ ಶಾಂತಿ ಪ್ರಕರಣದಲ್ಲಿ ಅಸ್ಪರ್ಶ ಯೋಗದ ಜ್ಞಾನವನ್ನು ಇವರು ಹೇಳ್ತಾ ಸಾಂಖ್ಯ ನ್ಯಾಯ ವೈಶೇಷಿಕ ಇತ್ಯಾದಿ ನಾನಾ ಪಕ್ಷಗಳು ಉಂಟಲ್ಲ, ಇದರಲ್ಲಿ ಗ್ರಾಹ್ಯ ಗ್ರಾಹಕ ಭೇದ ಅಂತ ಇಟ್ಟುಕೊಂಡ್ರೆ ವಿವಾದ. ಯಾಕಂದ್ರೆ ಪ್ರತ್ಯಕ್ಷಾನುಮಾನಗಳನ್ನು ಅವಲಂಬಿಸಿ ಒಂದು ವಾದ ಪ್ರಕ್ರಿಯೆ. ಆದರೆ ಈ ಕಾಂಪ್ರಮೈಸ್ ಪ್ರಿನ್ಸಿಪಲ್ ಇದು ಯಾರ ಜೊತೆಗೂ ವಿರುದ್ಧವನ್ನು ಉಂಟು ಮಾಡೋಲ್ಲ. ತೈಹಿ ನ ವಿರುದ್ಧತೆ ಹಿಂದೆ ಬಂತಲ್ಲ, ಇದು ಯಾರ ಪಕ್ಷಕ್ಕೂ ವಿರುದ್ಧವಾದದ್ದಲ್ಲ. ಇದು ಅಂದರಿಕೆ ಮಂಚಿವಾಡು. ಇದು ಯಾರಿಗೂ ಇದು ತಪ್ಪು ಅಂತ ಹೇಳೋ ಹಾಗಿಲ್ಲ. ಇದು ಅನಾಥ ಶಾಂತಿ ಪ್ರಕರಣದಲ್ಲಿ ಹೇಳೋದಕ್ಕೆ ಹೊರಟಿದೆ. ಇದು ಮೊದಲನೇದೇನೆ ಜ್ಞಾನೇನಾಕಾಶ ಕಲ್ಪೇನ ಧರ್ಮಾನ್ ಯೋಗಗನೋಪಮಾನ್ ಜ್ಞೇಯಾಭಿನ್ನೇನ ಸಂಬುದ್ಧ ತಂ ವಂದೇ ದ್ವಿಪದಾಂ ವರಂ. ವೇದಾಂತಿಗಳಿಗೆ ಅಟ್ಲಿ ಹಿಡ್ಕೊಳ್ಳುವಂಥ ಮಾತು, ಎರಡು ಮಾತು ಮೊದಲಲ್ಲೇ ಬಂದ್ಬಿಡ್ತು. ಪ್ರಾರ್ಥನೆ ಯಾರಿಗೆ ಪ್ರಾರ್ಥನೆ ಮಾಡಿದ್ದಾರೆ? ಸಂಬುದ್ಧ ದ್ವಿಪದಾಂ ವರಂ. ಬುದ್ಧರಿಗೆ ನಮಸ್ಕಾರವನ್ನೇ ಹೇಳಿದ್ದಾರೆ. ಮೊದಲನೇ ಶ್ಲೋಕವೇ ಬುದ್ಧರಿಗೆ ನಮಸ್ಕಾರ, ಆಚಾರ್ಯ ಸ್ತುತಿ. ಆದರೆ ಬುದ್ಧರಿಗೆ ಸಂಬುದ್ಧ ಅಂತನೋ ಬೇರೆ ಅರ್ಥ ಹೇಳ್ತಾರೆ ಇವರು. ಆದರೆ ಸಂಬುದ್ಧ ಅಂತನೋ ಮಾತು ಯಾವ ಉಪನಿಷತ್ತಿನಲ್ಲೂ ಬೇರೆ ಅರ್ಥದಲ್ಲಿ ಏನು ಬಂದ ಹಾಗಿಲ್ಲ. ಸಂಬುದ್ಧ ಮತ್ತು ದ್ವಿಪದಾಂ ವರಂ. ದ್ವಿಪದ ಅಂದ್ರೆ ಬೈಪೆಟ್ಸ್, ಮನುಷ್ಯರಿಗೆ ದ್ವಿಪದ ಅಂತ ಹೇಳಿದ್ರು. ಮನುಷ್ಯರಲ್ಲಿ ಶ್ರೇಷ್ಠರಾದ ಬುದ್ಧನಿಗೆ ತಂ ಒಂದೇ ದ್ವಿಪದಾಂ ವರಂ. ವರ ಅಂದ್ರೆ ಶ್ರೇಷ್ಠ. ದ್ವಿಪದ ಮನುಷ್ಯಾಣಾಂ ವರಂ ಉತ್ತಮಂ ಶ್ರೇಷ್ಠಂ ಒಂದೇ. ಸಂಬುದ್ಧ, ಯಾರು ಸಂಬುದ್ಧನಾಗಿದ್ದಾನೋ ಅವನು ನನ್ನ ನಮಸ್ಕಾರಕ್ಕೆ ಯೋಗ್ಯನಾಗಿದ್ದಾನೆ. ಇದು ಮೊದಲನೇ ಶ್ಲೋಕ. ಆ ಬುದ್ಧನಿಗೆ ವಿಶೇಷಣೆಗಳನ್ನು ಹೇಳ್ತಾರೆ. ಜ್ಞಾನೇನ ಆಕಾಶಕಲ್ಪೇನ ಧರ್ಮಾನ್ ಯಹ ಗಗನೋಪಮಾನ್ ಜ್ಞೇಯ ಅಭಿನ್ನೇನ ಸಂಬುದ್ಧ ಯಹ ತಂ ವಂದೇ ದ್ವಿಪದಾಂ ವರಂ. ಯಾರು ಈ ಎಲ್ಲವನ್ನೂ ತಿಳ್ಕೊಂಡನೋ ಸಂಬುದ್ಧ, ಬುದ್ಧ ಅಂತನ್ನೋ ಮಾತನ್ನ ಜ್ಞಾನವಾನ್ ಅಂತ ಕರೆದಿದ್ದ. ಜ್ಞಾತವಾನ್ ಯಾರು ತಿಳ್ಕೊಂಡನೋ, ಹೇಗೆ ತಿಳ್ಕೊಂಡ? ಸಂಬುದ್ಧ ಸಮ್ಯಕ್ ಜ್ಞಾತವಾನ್, ಚೆನ್ನಾಗಿ ತಿಳ್ಕೊಂಡನೋ. ಚೆನ್ನಾಗಿ ಅಂದ್ರೆ ಏನು? ಧ್ಯಾನಾದಿ ಸಾಧನ ವಿಶೇಷೇಣ, ಧ್ಯಾನವೇ ಮೊದಲಾದ ಸಾಧನೆಗಳಿಂದ ಯಾರು ಇದು ಚೆನ್ನಾಗಿ ತಿಳ್ಕೊಂಡನೋ. ಮತ್ತು ಎಂಥದ್ದನ್ನು ತಿಳ್ಕೊಂಡ? ಯಾದರಿಂದ ತಿಳ್ಕೊಂಡ? ಧರ್ಮಾನ್ ಗಗನೋಪಮಾನ್ ಜ್ಞೇಯಾಭಿನ್ನಾನ್ ಯಹ ಸಂಬುದ್ಧ. ಜ್ಞೇಯ ಅಂದ್ರೆ ಯಾವುದನ್ನು ತಿಳ್ಕೊಳ್ಳಬೇಕೋ ಅದು ಜ್ಞೇಯ, ಅನುಮೇಯವಾದದ್ದು. ಅದರಿಂದ ಬೇರೆ ಅಲ್ಲದೇ ಇರತಕ್ಕಂಥ ಜ್ಞೇಯ ಅಭಿನ್ನಾನ್ ಗಗನೋಪಮಾನ್ ಆಕಾಶದ ಹಾಗಿರತಕ್ಕಂಥ ಧರ್ಮಾನ್ ಬಾಹ್ಯ ಧರ್ಮಾನ್ ಹೊರಗಡೆ ನಮಗೆ ವಿಷಯಭೂತವಾಗಿರತಕ್ಕಂಥ ಪದಾರ್ಥಗಳನ್ನ ಜ್ಞಾನಾಕಾಶಕಲ್ಪೇನ, ಜ್ಞಾನ ಆಕಾಶಕಲ್ಪೇನ. ಈ ಜ್ಞಾನೇನ, ಎಂಥ ಜ್ಞಾನ ಇವನದು ಅಂದ್ರೆ ಆಕಾಶಕಲ್ಪೇನ. ಈ ಕಲ್ಪ ಅಂತನ್ನೋ ಮಾತಿನಲ್ಲಿ ಈಷದ್ ಅಸಮಾಪ್ತಂ ಕಲ್ಪಂ. ಈ ಗುರುಕಲ್ಪ ಅಂತ. ನಮ್ಮ ಗುರುಕಲ್ಪರು ಅಂದ್ರೆ ಸಾಕ್ಷಾತ್ ಗುರುಗಳಲ್ಲ, ಗುರುಗಳು ಹಾಗೇ ಇರ್ತಕ್ಕಂಥವರು. ಈಷತ್ ಅಸಮಾಪ್ತ, ಸ್ವಲ್ಪ ಕಡಿಮೆ. ನಮ್ಮ ಗುರುಗಳ ಹಾಗೇನೆ, ಅದನ್ನ ನೇರವಾಗಿ ನನಗೆ ದೀಕ್ಷೆ ಕೊಡಲಿಲ್ಲ, ಪ್ರವಚನ ಮಾಡಲಿಲ್ಲ, ಬಟ್ ಅವರನ್ನ ಕಲಿತಂತೆ ನಾನು ಬೇಕಾದಷ್ಟು ಉಂಟು. ಇದು ಗುರುಕಲ್ಪ. ನೇರವಾಗಿ ಶಿಷ್ಯನಾಗಿದ್ದರೆ ಅವನು ಗುರುವೇ. ಆದ್ರೆ ಗುರುಕಲ್ಪ ಅಂತ ಮಾತ್ರ ಗುರುವಿನ ಹಾಗೆ ಅವನು ಗುರುತುಲ್ಯ. ಆದ್ರೆ ನಾನು ಅವನಿಂದ ನೇರವಾಗಿ ಕಲಿಯಲಿಲ್ಲ, ನೇರವಾಗಿ ದೀಕ್ಷೆಯನ್ನು ಪಡೆಯಲಿಲ್ಲ, ನೇರವಾಗಿ ಶಿಕ್ಷಣವನ್ನು ಪಡ್ಕೊಳ್ಳಲಿಲ್ಲ. ಇದು ಆಕಾಶ ಕಲ್ಪೇನ. ಇದು ಆಕಾಶವೇ ಅಲ್ಲ, ಆಕಾಶದ ಹಾಗೆ ಇರತಕ್ಕಂಥ ಜ್ಞಾನೇನ.
ಜ್ಞಾನದಿಂದ ಈ ಧರ್ಮಗಳನ್ನ ಯಾರು ತಿಳ್ಕೊಂಡನೋ ಅಂಥ ದ್ವಿಪದಾಂ ವರಂ ವಂದೇ ತಂ ವಂದೇ, ಆ ಮನುಷ್ಯರಲ್ಲಿ ಶ್ರೇಷ್ಠನಾದಂಥ ಅವನನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಇದಕ್ಕೆ ಈ ದ್ವಿಪದಾಂ ವರಂ ಅಂತನೋ ಮಾತಿಗೆ ಮತ್ತು ಇಲ್ಲಿ ಸಂಬುದ್ಧ ಅಂತನ್ನೋದಕ್ಕೆ ಇಲ್ಲಿ ಇದು ಮುಖ್ಯವಾದ ಭಾಗ ಅಲ್ಲ, ಅವರು ವಿಶೇಷಗಳು ಏನು ಹೇಳಿದ್ದಾರೋ ಅದು ಮುಖ್ಯವಾದದ್ದು. ಆದರೂ ಈ ಸಂಬುದ್ಧ ಮತ್ತು ದ್ವಿಪದಾಂ ವರಂ ಅಂತನ್ನೋದಕ್ಕೆ ಇವರು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ದ್ವಿಪದಾಂ ವರಂ ದ್ವಿಪದೋಪಲಕ್ಷಿತಾನಾಂ ಪುರುಷಾಣಾಂ ವರಂ ಪ್ರಧಾನಂ ಪುರುಷೋತ್ತಮಂ ಇತ್ಯಭಿಪ್ರಾಯ. ದ್ವಿಪದ ಅನ್ನೋ ಮಾತು ಉಪಲಕ್ಷಣವಾಗಿದ್ದು ಎರಡು ಕಾಲು ಮಾತ್ರ ಇದೆ ಇವರಿಗೆ, ಯಾಕಂದ್ರೆ ಎರಡು ಕಾಲಿರೋರೆಲ್ಲ ಮನುಷ್ಯರು ಅಂತಲ್ಲ, ಮನುಷ್ಯರಿಗೆ ಮುಖ್ಯವಾಗಿ ಎರಡು ಕಾಲಿದೆ. ಎರಡು ಕಾಲು ಅಷ್ಟೇ ಇದೆ ಇವರಿಗೆ, ತಲೆ ಇಲ್ಲ ಅಂತಲ್ಲ, ತಲೆಯೂ ಇದೆ. ಎರಡು ಕಾಲು ಇತ್ಯಾದಿಗಳಿರುವಂತ ಉಪಲಕ್ಷಣವಾಗಿ ದ್ವಿಪದ ಉಪಲಕ್ಷಿತಾನಾಂ ಮನುಷ್ಯಾಣಾಂ, ಇಂಥ ಮನುಷ್ಯರಲ್ಲಿ ಉತ್ತಮನಾದವನು ಪುರುಷೋತ್ತಮ. ಯಾರಿ ಪುರುಷೋತ್ತಮ? ಸಂಬುದ್ಧವಾನ್ ನಿತ್ಯಮೇವ ಈಶ್ವರ ಯಹ ನಾರಾಯಣಾಖ್ಯ. ಇಲ್ಲಿ ಸಂಪ್ರದಾಯ ಪ್ರವರ್ತಕರಾದ ನಾರಾಯಣ ಇವನು ಈ ಎಲ್ಲವನ್ನೂ ತಿಳ್ಕೊಂಡ. ಏಕೆಂದ್ರೆ ಅದ್ವೈತ ಸಂಪ್ರದಾಯದ ಯಾವ ಸಂಪ್ರದಾಯದಲ್ಲಿ ಆದರೂ ಕೂಡ ನಾರಾಯಣ ಸಂಪ್ರದಾಯ ಪ್ರವರ್ತಕ. ಲಕ್ಷ್ಮೀನಾರಾಯಣ ಸಮಾರಂಭಾಂ ಅಂತ ಎಲ್ಲಾ ಸಂಪ್ರದಾಯದವರು ಕೂಡ ಲಕ್ಷ್ಮೀನಾರಾಯಣದಿಂದ ಅದ್ವೈತ ಸಂಪ್ರದಾಯದಲ್ಲಿ ಕೂಡ ನಾರಾಯಣ ಅಂತನೋ ಆರಂಭವಾಗಿ ಅನಂತರದಲ್ಲಿ ವ್ಯಾಸ ಶುಕ ಇತ್ಯಾದಿಗಳೆಲ್ಲ ನಾರಾಯಣ ಮೊದಲು ಸಂಪ್ರದಾಯ ಪ್ರವರ್ತಕ. ಈ ನಾರಾಯಣ ಇವನು ಈಶ್ವರ ಅಂತ ಹೇಳಿದ್ದಾರೆ. ಇವನು ದ್ವಿಪದಾಂಬರಂ ಆದದ್ದು ಹೇಗೆ? ಇವನು ಮನುಷ್ಯರಲ್ಲಿ ಮುಖ್ಯನಾದವನ ಆದದ್ದು ಹೇಗೆ? ಅದಕ್ಕೆ ಆನಂದಗಿರಿಗಳ ಈ ಟೀಕೆಯಲ್ಲಿ ಒಂದು ಇಲ್ಲಿ ಕೊಟ್ಟಿದ್ದಾರೆ. ಇವರು ಆನಂದಗಿರಿಗಳು ಹೇಳೋ ಮಾತಿದು. ಆಚಾರ್ಯೋ ಹಿ ಪುರ ಬದರಿಕಾಶ್ರಮೇ ನರನಾರಾಯಣಾಧಿಷ್ಠಿತೆ ನಾರಾಯಣಂ ಭಗವಂತಂ ಅಭಿಪ್ರೇತ್ಯ ತಪೋ ಮಹದ ತಪ್ಯತ. ಗೌಡಪಾದರು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನರನಾರಾಯಣರನ್ನು ಕುರಿತು ಅನೇಕ ವರ್ಷ ಕಾಲ ತಪಸ್ ಮಾಡಿದರು ಅಂತ ಅಲ್ಲಿ ಹೇಳಿ, ಆ ತಪಸ್ಸಿನ ಪ್ರಭಾವದಿಂದ ಅವರು ಈ ಅದ್ವೈತ ಸಂಪ್ರದಾಯವನ್ನು ಆರಂಭ ಮಾಡಿದರು. ಅದಕ್ಕೆ ಆಧಾರವಾಗಿ ಮಹಾಭಾರತದಲ್ಲಿ ತೇಷಾಂ ನಾರಾಯಣ ನರೌ ತಪಸ್ತೆ ಪತುರವ್ಯಯವು ಬದರ್ಯಾಶ್ರಮಮಾಸಾದ್ಯ. ಬದರಿಕಾಶ್ರಮಕ್ಕೆ ನರನಾರಾಯಣ ಧರ್ಮಾಂಗನವರ ಮಕ್ಕಳಾಗಿ ನರನಾರಾಯಣ ಅಂತಿಬ್ಬರಾದರು ಮುನಿಗಳವರು. ಅವರು ಬದರಿಕಾಶ್ರಮದಲ್ಲಿ ಹೋಗಿ ತಪಸ್ಸು ಮಾಡಿದರು. ಸೈವ ಮುಕ್ತೋ ದ್ವಿಪದಾಂ ವರಿಷ್ಠೋ ನಾರಾಯಣೇನೋತ್ತಮ ಪೂರುಷೇಣ ಜಗಾದ ವಾಕ್ಯಂ ದ್ವಿಪದಾಂ ವರಿಷ್ಠಂ ನಾರಾಯಣಂ ಲೋಕಹಿತಾಧಿವಾಸಂ. ಇಲ್ಲಿ ಮಹಾಭಾರತದಲ್ಲಿ ದ್ವಿಪದಾಂ ವರಿಷ್ಠಂ ಅಂತನೋ ಮಾತು ಬರುತ್ತೆ. ಆದ್ದರಿಂದ ಇಲ್ಲಿ ದ್ವಿಪದಾಂ ವರಿಷ್ಠ ದ್ವಿಪದಾಂ ವರ ಅಂತನ್ನೋ ಮಾತು ನಾರಾಯಣನಿಗೆ ಅನ್ವಯವಾಗತಕ್ಕದ್ದು ಅಂತನ್ನೋದನ್ನು ಆನಂದಗಿರಿಗಳು ತೋರಿಸಿ ಹೀಗೆ ನಾರಾಯಣ ಅಂತನ್ನೋರಿಗೆ ನಮಸ್ಕಾರ ಮಾಡಿದ್ದಾರೆ. ಈ ನಾರಾಯಣ ಯಾರು? ಅದ್ವೈತ ಸಂಪ್ರದಾಯದ ಪ್ರವರ್ತಕ, ಸಂಪ್ರದಾಯ ಪ್ರವರ್ತಕರಾದ ನಾರಾಯಣನನ್ನ. ಎಲ್ಲಾ ಸಂಪ್ರದಾಯದಲ್ಲೂ ಸನ್ಯಾಸಿಗಳು ಕೂಡ ನಾರಾಯಣ ನಾರಾಯಣ ಅಂತ ಹೇಳೋದು, ನಾರಾಯಣ ಸ್ಮರಣೆ ಅಂತ ಮಾಡ್ಕೊಳ್ಳೋದು, ನಾರಾಯಣ ಅಂತ ಹೇಳೋದು ಸಂಪ್ರದಾಯ ಪ್ರವರ್ತಕ. ಇದರಿಂದ ಇಲ್ಲಿ ತಂ ವಂದೇ ದ್ವಿಪದಾಂ ವರಂ ಅಂದ್ರೆ ನಾರಾಯಣ ಇರ್ಲಿ. ಅದೇನು ಅದು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಇಟ್ಕೊಂಡ್ರೆ ಏನು ಬಾಧಕ ಇಲ್ಲ. ಮಿಕ್ಕಾದ್ರೆ ನೋಡ್ರ ಜ್ಞಾನೇನ ಆಕಾಶ ಕಲ್ಪೇನ, ಇದು ಸಾಧನೆ. ಇವನು ಸಂಬುದ್ಧ, ಎಲ್ಲವನ್ನೂ ತಿಳ್ಕೊಂಡ ಇವನು. ದೇಶ ಕಾಲ ವಸ್ತು ಸೀಮಿತವಾಗದೇ ಇರೋ ಹಾಗೆ ಎಲ್ಲ ವಸ್ತುಗಳನ್ನು ಏಕಕಾಲದಲ್ಲಿ ಸಾಕಲ್ಯೇನ ಸಮಗ್ರವಾಗಿ ತಿಳ್ಕೊಳ್ತಕ್ಕಂತಹದ್ದು ಸಂಬೋಧಿ ಅಥವಾ ಸಂಬುದ್ಧಿ. ಇದು ಯಾರಿಗೆ ಬಂತೋ ಅವನು ಸಂಬುದ್ಧ.
ಇವನ ಸಾಧನೆ ಏನು, ಹಾಗೆಲ್ಲವನ್ನೂ ತಿಳ್ಕೊಳ್ಳೋದಕ್ಕೆ ಸಾಧನೆ ಏನು ಅಂದ್ರೆ ಇದರಿಂದ ತಿಳ್ಕೊಂಡ ಜ್ಞಾನೇನ ಆಕಾಶಕಲ್ಪೇನ. ಆಕಾಶ ಅಂತನ್ನೋ ಮಾತು, ಗಗನ ಅಂತನ್ನೋ ಮಾತು ಎರಡನ್ನೂ ಉಪಯೋಗಿಸಿದ್ದಾರೆ. ಇದು ಸಾಮಾನ್ಯವಾಗಿ ಈ ರಚನೆಯಲ್ಲಿ ಯಾರಿಗಾದರೂ ಕೌಶಲ್ಯ ಇದೆ ಅಂತನ್ನೋ ಹಾಗಿದ್ರೆ ವಿರುಕ್ತಿ ಅಂತ ಇರಬಾರದು. ಒಂದೇ ಮಾತನ್ನ ಎರಡು ಸಾರ್ತಿ ಒಂದೇ ಪಾದದಲ್ಲಿ ಆಕಾಶಕಲ್ಪ ಆಕಾಶಕಲ್ಪೇನ ಯೋ ಗಗನೋಪಮಾನ್, ಅಲ್ಲಿ ಗಗನ ಏನು ಆಕಾಶ ಏನು ಎರಡೂ ಒಂದೇ ಮಾತುಗಳಿಗೆ ಎರಡು ಪರ್ಯಾಯ ಪದಗಳು. ಅದನ್ನು ಒಂದೇ ಪಾದದಲ್ಲಿ ಉಪಯೋಗಿಸೋದು ಏನು, ಅದು ಇಟ್ ಇಸ್ ನಾಟ್ ಅಪ್ರೂವ್ಡ್ ಲಿಟರರಿ ಸ್ಟೈಲ್. ಬಟ್ ಇಲ್ಲಿ ಆಕಾಶ ಅಂತ ಅನ್ನೋದಕ್ಕೆ ಬೇರೆ ಅರ್ಥ ಹೇಳಬೇಕು, ಗಗನ ಅಂತ ಅನ್ನೋದಕ್ಕೆ ಬೇರೆ ಅರ್ಥ ಹೇಳಬೇಕು. ಸ್ವಾರಸ್ಯ ಮಾತುಗಳಿಗೆ ನಮ್ಮ ವ್ಯವಹಾರದಲ್ಲಿ ಒಂದೇ ಅರ್ಥ ಇದ್ರೂ ಕೂಡ ಮಾತುಗಳನ್ನು ಬೇರೆ ಬೇರೆಯಾಗಿ ಶ್ಲೋಕದಲ್ಲಿ ಬಳಸಿದಾಗ ಎರಡಕ್ಕೂ ಬೇರೆ ಬೇರೆ ಅರ್ಥ ಹೇಳಬೇಕಾದದ್ದು ನಮ್ಮ ಕರ್ತವ್ಯ ಅಂತ. ಆಕಾಶ ಅಂತನ್ನೋ ಮಾತಿಗೆ ಕಾಶ್ ಅಂತನ್ನೋದು ಧಾತು, ಕಾಶ್ ಅಂತನ್ನೋ ಮಾತಿಗೆ ಬೆಳಗೋದು ಅಂತ ಅರ್ಥ. ಆ ಸಮಂತ ಕಾಶತಿ ದೀಪ್ಯತೆ ಇತಿ ಆಕಾಶ. ಯಾವುದು ಎಲ್ಲ ಕಡೆಯಿಂದಲೂ ಬೆಳಗುತ್ತೋ ಪ್ರಕಾಶಮಾನವಾಗಿರುತ್ತೋ ಅದು ಆಕಾಶ. ಅಥವಾ ಇಲ್ಲಿ ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ. ಎಲ್ಲಿ ಎತ್ತರ ಆ ಸಮಂತಾತ್ ಸೂರ್ಯಾದಯ ಕಾಶಂತೆ ದೀಪ್ಯಂತೆ ಇತಿ ಆಕಾಶ. ಎಲ್ಲ ಕಡೆಯಿಂದಲೂ ಯಾವ ಎಡರು ತೊಡರಿಲ್ಲದೆ ಅಡ್ಡಿ ಆತಂಕ ಇಲ್ಲದೆ ಸೂರ್ಯ ಚಂದ್ರ ಮುಂತಾದವರು ಬೆಳಗುತ್ತಾರೋ ಅದು ಆಕಾಶ. ಎತ್ರ ಅಂತ ಹೇಳಿ ಸೇರಿಸಿ ಎತ್ರ ಆ ಸಮಂತಾತ್ ಅಂದ್ರೆ ಏನು, ಯಾವ ಅಡ್ಡಿಯೂ ಇಲ್ಲದೆ ಯಾವ ವಿಘ್ನವೂ ಇಲ್ಲದೆ. ಕಾಶ್ ಅಂದ್ರೆ ಬೆಳಗೋದು. ಯಾರು ಎಲ್ಲಿ ಅಂದ್ರೆ ಇದು ಇಟ್ಸ್ ಎ ಮೀಡಿಯಂ ವಿಚ್ ಇಸ್ ಟ್ರಾನ್ಸ್ಲೂಸೆಂಟ್, ವಿಚ್ ವಿಲ್ ನಾಟ್ ಅಬ್ಸ್ಕ್ಯೂರ್ ಎನಿ ಲೈಟ್. ಇದನ್ನ ಆಕಾಶ ಅಂತ ಕರೆದಿದ್ದಾರೆ. ಆಕಾಶ ಅಂತನ್ನೋ ಮಾತಿಗೆ ಇದು ಒಂದು ಅರ್ಥವಾದರೂ ಕೂಡ ರೂಢಿಯಲ್ಲಿ ಆಕಾಶ ಅಂತನೋ ಶೂನ್ಯ, ಏನು ಇಲ್ಲದೆ ಇರತಕ್ಕಂತಹದ್ದು ಆಕಾಶ. ಆಕಾಶಕಲ್ಪೇನ ಜ್ಞಾನೇನ, ಈ ಕಲ್ಪಾಂತರದ ಆಕಾಶವೇ ಅಂತಲ್ಲ, ಆಕಾಶದ ಹಾಗಿರತಕ್ಕಂಥ ಜ್ಞಾನದಿಂದ ಸಂಬುದ್ಧ. ಇವ್ ನಾರಾಯಣನೋ ಅಥವಾ ಗೌತಮ ಬುದ್ಧನೋ ಯಾರೋ ಅಂತೂ ಇವನು ಪಡ್ಕೊಂಡ ಸಂಬೋಧಿ ಯಾವ್ದ್ರಿಂದ ಪಡ್ಕೊಂಡ, ಆಕಾಶಕಲ್ಪೇನ ಜ್ಞಾನೇನ. ಇವನಿಗೆ ಜ್ಞಾನ ಅಂತ ಒಂದು ಇತ್ತಲ್ಲ, ಇದು ಎಲ್ಲವನ್ನೂ ಬೆಳಗತಕ್ಕಂಥ ಸ್ವಭಾವವನ್ನ ಉಳ್ಳದ್ದರಿಂದ ಇದನ್ನು ಆಕಾಶ ಅಂತ ಕರೆಯಬಹುದು. ಆಕಾಶ ಕಲ್ಪೇನ ಅಂದ್ರೆ ಭೌತಿಕವಾದ ಆಕಾಶವೇ ಜ್ಞಾನ ಅಂತಲ್ಲ, ಆಕಾಶ ತುಲ್ಯೇನ ಆಕಾಶದ ಹಾಗಿರತಕ್ಕಂಥ ಜ್ಞಾನದಿಂದ. ಈ ಜ್ಞಾನ ಅಂತನ್ನೋ ಮಾತ್ರಲ್ಲೇ ಬೆಳಗೋದು ಅಂತ ಇದೆ. ಜ್ಞಾನ ಜ್ಞಾ ಅಂತನ್ನೋ ಧಾತುವಿಗೇನೆ ಯಾವುದು ತಿಳಿಪಡಿಸುತ್ತೋ, ಯಾವುದು ಇಂದ್ರಿಯಾದಿಗಳಿಗೆ ಗೋಚರವಾಗುವ ಹಾಗೆ ಮಾಡುತ್ತೋ ಇದು ಜ್ಞಾನ. ಜ್ಞಾನೇನ ಆಕಾಶಕಲ್ಪೇನ ಅಂತನ್ನೋದ್ರಲ್ಲಿ ಯಾವ ಧಾತುವಿಗೆ ನಾವು ಒತ್ತು ಕೊಡಬೇಕು, ಈ ದೀಪ್ಯತೆ ಬೆಳಗುತ್ತೆ ಅಂತನೋ ಯೌಗಿಕ ಅರ್ಥಕ್ಕೆ ನಾವು ಒತ್ತು ಕೊಡೋ ಹಾಗಿಲ್ಲ. ಈ ಆಕಾಶಕಲ್ಪ ಅಂತ ಜ್ಞಾನಕ್ಕೆ ಒಂದು ಉಪಮೆಯನ್ನು ಕೊಟ್ಟಿರೋದ್ರಿಂದ ಅವರು ಈ ಆಕಾಶ ಹೇಗೆ ಶೂನ್ಯವೋ ಅಂದ್ರೆ ನಿರ್ವಿಘ್ನವಾಗಿ ಒಂದು ಬೆಳಕು ಎಲ್ಲ ಕಡೆ ಹರಳಬೇಕಾದ್ರೆ ಅದಕ್ಕೆ ಅಡ್ಡಿ ಏನು ಇರಬಾರದು. ಅಡ್ಡಿ ಏನಾದರೂ ಇದ್ರೆ ಅದು ಶೂನ್ಯ ಅಂತ ಅಲ್ಲ. ಎಲ್ಲ ಕಡೆ ಬೆಳಗುತ್ತೆ ಅಂದ್ರೆ ಇನ್ನೇನು ಇಲ್ಲ ಅಲ್ಲಿ ಅಂತ ಅರ್ಥ, ಶೂನ್ಯ ಅಂತನ್ನೋ ಅರ್ಥ. ಆದ್ರಿಂದ ಇಲ್ಲಿ ಈ ಯೋಗವನ್ನ ಹೊಡೆದಾಕುವ ಹಾಗೆ ರೂಢಿ ಒಂದಿದೆ. ರೂಢಿ ಯೋಗ ಬಲೀಯಸಿ. ಎಷ್ಟೋ ಮಾತುಗಳಿಗೆ ಅರ್ಥವನ್ನು ಹೇಳುವಾಗ ಯೌಗಿಕಾರ್ಥ ಎಟಿಮೊಲಾಜಿಕಲ್ ಮೀನಿಂಗ್ ಏನೋ ಇರುತ್ತೆ, ಆದ್ರೆ ರೂಢಿ ಅಂತನ್ನೋದು ಅದು ಹೆಚ್ಚು ಬಲವಾಗುತ್ತೆ. ನಾವು ಅರ್ಥ ಮಾಡಬೇಕಾದ್ರೆ ಹೆಚ್ಚು ಬಲವಾಗಿ ನಾವು ರೂಢಿಯನ್ನು ಹಿಡಿಬೇಕು, ಯೋಗವನ್ನಲ್ಲ. ರೂಢಿ ಯೋಗ ಬಲೀಯಸಿ, ಯೋಗಕ್ಕಿಂತ ರೂಢಿ ಹೆಚ್ಚು. ಅದರಿಂದ ಈ ಆಕಾಶ ಅಂತನ್ನೋದು ಧಾತ್ವರ್ಥ ಎಲ್ಲವನ್ನೂ ಬೆಳಗುತ್ತೆ ಎಂದಿದ್ರೂ ಕೂಡ
ಆ ಬೆಳಗುವಂತಹ ಧರ್ಮ ಜ್ಞಾನ ಶಬ್ದದಲ್ಲೂ ಇರೋದರಿಂದ ಅದು ಆಕಾಶಕಲ್ಪ ಅಂತ ಅರ್ಥ ಇಲ್ಲ. ಆದ್ದರಿಂದ ರೂಢಿಯಲ್ಲಿ ಇರತಕ್ಕಂಥ ಶೂನ್ಯ ಅಂತನ್ನೋ ಅರ್ಥವನ್ನು ಹಿಡಿದು ಶೂನ್ಯ ಸದೃಶವಾದ ಜ್ಞಾನದಿಂದ ಅಂತ ಹೇಳ್ತಕ್ಕದ್ದು. ಜ್ಞಾನೇನ ಆಕಾಶಕಲ್ಪೇನ. ಇಲ್ಲಿ ಆಕಾಶಕಲ್ಪ ಅಂತನ್ನೋ ಅವ ಶೂನ್ಯ ಅಂತ ಅರ್ಥ ಮಾಡೋದು ಹೇಗೆ? ಇವಾಗ ಯಾವುದಾದ್ರೂ ಒಂದು ನಮಗೆ ಜ್ಞಾನ ಅಂತ ಬರೋದು ಇಂದ್ರಿಯ, ಅರ್ಥ, ಸನ್ನಿಕರ್ಷ ಜನ್ಯ. ಒಂದು ಇಂದ್ರಿಯ ಕಣ್ಣು ಅಂತ ಒಂದಿದೆ, ಒಂದು ಹೊರಗಡೆ ಒಂದು ದ್ರವ್ಯ, ಒಂದು ರೂಪ ಅಂತಿದೆ. ಈ ಕಣ್ಣಿಗೂ ರೂಪಕ್ಕೂ ಒಂದು ಸಂಬಂಧ ಉಂಟಾದರೆ ಈ ಸಂಬಂಧದಿಂದ ಬರತಕ್ಕಂಥ ತಿಳುವಳಿಕೆ ಚಾಕ್ಷುಷ ಜ್ಞಾನ, ಕಣ್ಣಿನಿಂದ ಬರತಕ್ಕಂಥ ಜ್ಞಾನ. ಹಾಗೆಯೇ ಕಿವಿಯಿಂದ ಬರತಕ್ಕಂಥ ಜ್ಞಾನ ಇತ್ಯಾದಿಗಳಾಗಿ. ಅಂದ್ರೆ ಏನು? ಇಂದ್ರಿಯ, ಅರ್ಥ ಎರಡೂ ಇದ್ದು ಎರಡಕ್ಕೂ ಒಂದು ಸಂಪರ್ಕ ಉಂಟಾದ ಮೇಲೆ ಬರ್ತಕ್ಕಂಥ ತಿಳುವಳಿಕೆಗೆ ಜ್ಞಾನ ಅಂತ ಹೆಸರು. ಇದು ಎಲ್ಲರಿಗೂ ಉಂಟು. ಕಣ್ಣಿದ್ದವರಿಗೆಲ್ಲ ಚಾಕ್ಷುಷ ಜ್ಞಾನ ಉಂಟು, ಕಿವಿ ಇದ್ದವರಿಗೆಲ್ಲ ಶ್ರೋತ್ರ ಜ್ಞಾನ ಉಂಟು. ಈ ಇಂದ್ರಿಯಗಳಿದ್ರೆ ಅಥವಾ ಮನಸ್ಸು ಇದ್ರೆ ಮಾನಸ ಜ್ಞಾನ ಅಂತ ಉಂಟು, ಎಲ್ಲರಿಗೂ ಉಂಟಾದದ್ದು. ಈ ನಾರಾಯಣನೋ ಬುದ್ಧನಿಗೋ ಇವನಿಗೇನು ವಿಶೇಷ ಇದರಲ್ಲಿ ಅಂದ್ರೆ ಇವನ ಜ್ಞಾನ ಆಕಾಶಕಲ್ಪೇನ. ಹೀಗೆ ಅರ್ಥ ಇಲ್ಲದೇ ಇರತಕ್ಕಂಥ, ಅರ್ಥ ಅಂದ್ರೆ ಪದಾರ್ಥಗಳು ಹೊರಗಡೆ ಇಲ್ಲದೇ ಇರತಕ್ಕಂಥದ್ರಲ್ಲಿ ಇವನ ಜ್ಞಾನ. ಎಲ್ಲಿ ಸಾಮಾನ್ಯರಿಗೆ ಜ್ಞಾನ ಇಲ್ಲವೋ ಅಲ್ಲಿ ಇವನ ಜ್ಞಾನ. ಜ್ಞಾನೇನ ಆಕಾಶಕಲ್ಪೇನ. ಶೂನ್ಯ ಈ ಜ್ಞಾನಕ್ಕೆ ಅಡ್ಡಿಯನ್ನು ಉಂಟು ಮಾಡತಕ್ಕಂತಹ ವಸ್ತುವೇ ಇಲ್ಲ. ಇದು ಬೌದ್ಧ ಪ್ರಕ್ರಿಯೆಯಲ್ಲಿ ಈ ಆಚಾರ್ಯ ವಸುಬಂಧುಗಳ ಒಂದು ವಿಂಶತಿಕ ಅಂತನ್ನೋ ಗ್ರಂಥದಲ್ಲಿ ಇದು ಜ್ಞಾನದ ವಿಷಯ, ಎಪಿಸ್ಟಮೊಲಾಜಿಕಲ್ ವರ್ಕ್. ಅದು ವರ್ಕ್ ಆನ್ ಎಪಿಸ್ಟಮಾಲಜಿ, ನಮ್ಗೆ ಹೇಗೆ ತಿಳುವಳಿಕೆ ಬರುತ್ತೆ ಅಂತ ಹೇಳುವಂತಹ ಈ ಒಂದು ದ್ರವ್ಯ ಇದೆ. ದ್ರವ್ಯ ಅಂದ್ರೆ ಪದಾರ್ಥ, ಯಾವುದಾದ್ರೂ ಹೊರಗಡೆ ಪದಾರ್ಥ. ಕಣ್ಣು ಅದನ್ನು ನೋಡುತ್ತೆ. ಈ ಕಣ್ಣಿನಲ್ಲಿ ತೈಜಸ ಅಂತ ಒಂದು ಪ್ರಕ್ರಿಯೆ ಉಂಟು, ತೇಜಸ್ಸು ಅಂತ ಒಂದು ಉಂಟು. ತೇಜಸ್ಸು ಪ್ರವಾಹವಾಗತಕ್ಕಂಥ ಸ್ವಭಾವ ಇದ್ದದ್ದು ತೈಜಸ ಅಂತ ಕರೀತಾರೆ. ಕಣ್ಣಿನಿಂದ ಆಲೋಕ ಅಂತ ಅನ್ನೋದು ಹೊರಗೆ ಹೋಗುತ್ತೆ. ಹೊರಗೆ ಹೋಗಿ ಅದು ಎಷ್ಟು ದೂರ ಬೇಕಾದರೂ ಹೋಗಬಹುದು. ಯಾಕೆಂದ್ರೆ ಒಂದು ಸಾರ್ತಿ ಪ್ರವೃತ್ತಿ ಪ್ರಸಾರ ಅಂತ ಉಂಟಾದರೆ ಅದಕ್ಕೆ ಅಡ್ಡಿ ಇಲ್ಲದೇನೆ ಎಷ್ಟು ದೂರ ಬೇಕಾದರೂ ಹೋಗಬಹುದು. ಆದರೆ ಹೊರಗಡೆ ಪದಾರ್ಥ ಇದ್ರೆ ಈ ಆಲೋಕ ಪ್ರತಿಬದ್ಧವಾಗುತ್ತೆ. ಕಣ್ಣಿನ ನೋಟ ವಸ್ತುವಿನಲ್ಲಿ ಮುಗಿಯುತ್ತೆ, ಅದರ ಆಚೆ ಹೋಗಲಾರದು. ಇದು ಪ್ರತಿಬಂಧ. ಆಲೋಕಕ್ಕೆ ಪ್ರತಿಬಂಧವಾಗಿ ವಸ್ತು ಇದ್ದಾಗ ಅಲ್ಲಿಂದ ಬಂದ ಪ್ರತಿಫಲಿತವಾದದ್ದು ಕಣ್ಣಿನ ಒಳಗೆ ಬೀಳುತ್ತೆ. ಕಣ್ಣಿನ ಒಳಗೆ ಬೀಳುತ್ತಂದ್ರೆ ಮನಸ್ಸು ಗ್ರಾಹಕ ಸಂಬಂಧದಿಂದ ಗ್ರಹಣ ಮಾಡುತ್ತೆ. ಆವಾಗ ಚಾಕ್ಷುಷ ಪ್ರತ್ಯಕ್ಷ ಅಂತ ಆಗುತ್ತೆ. ಅದರಿಂದ ಎವ್ರಿ ಆಬ್ಜೆಕ್ಟ್ ದಟ್ ಯು ಸಿ ಸೆಟ್ಸ್ ಎ ಲಿಮಿಟ್ ಟು ಯುವರ್ ಪರ್ಸೆಪ್ಷನ್, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾವು ನೋಡೋದು ಇವಾಗ ಫಿಸಿಕ್ಸ್ ನಾವು ಅಬ್ಸರ್ವರ್ ಇನ್ವಾಲ್ವ್ ಇಂಟರ್ಫಿಯರೆನ್ಸ್ ಅಂತ ಹೇಳ್ತೀವಲ್ಲ, ಇವರು ಹೇಳ್ತಾರೆ, ವಸ್ತುಬಂಧು ಹೇಳ್ತಾರೆ ಅದನ್ನ. ಈಗ ನಾವು ನೋಡತಕ್ಕಂತಹದ್ದು ಆಲೋಕ ಹೊರಗೆ ಹೋಗಿ ದ್ರವ್ಯವನ್ನ ಅದು ನಮಗೆ ತಿಳಿಸ್ಕೊಡೋಲ್ಲ. ಎಲ್ಲಿ ಚಾಕ್ಷುಷ ಪ್ರತ್ಯಕ್ಷ ಪೂರ್ಣವಾಗಿ ಆಗಲಾರದೋ ಅಲ್ಲಿಯೇ ನಾವು ನೋಡೋದು. ಹೀಗಾಗಿ ಇದು ಆಲ್ ಅವರ್ ಪರ್ಸೆಪ್ಷನ್ ಈಸ್ ಲಿಮಿಟೆಡ್ ಪರ್ಸೆಪ್ಷನ್. ಆಲ್ ಅವರ್ ನಾಲೆಡ್ಜ್ ಈಸ್ ಲಿಮಿಟೆಡ್. ನಾವು ಏನನ್ನಾದ್ರೂ ಒಂದು ನೋಡಿದ್ರೆ ಇಟ್ ಸೆಟ್ಸ್ ಎ ಲಿಮಿಟ್. ಯುವರ್ ಡೈಮೆನ್ಷನ್ಸ್ ಅಂಡ್ ದಿ ಬ್ಯಾರಿಯರ್ಸ್ ಅಂತ ಹೇಳ್ತಾರೆ. ಈಚ್ ಡೈಮೆನ್ಷನ್ ಇಸ್ ಬೌಂಡ್ ಬೈ ಎ ಬ್ಯಾರಿಯರ್. ನಾವು ತಿಳ್ಕೊಂಡಿರೋದು ಇಷ್ಟು ಮೀರಿ ಹೋಗುವಂತಹ ಪ್ರವೃತ್ತಿ ನಮಗಿದ್ರೆ ಇದು ತಿಳುವಳಿಕೆ ಅಂತ ಬರೋಲ್ಲ. ಆದ್ರಿಂದಲೇ ಈ ಜ್ಞಾನಿಗಳಿಗೆ ಅವನು ಹೊಸಬಂದು ಹೇಳ್ತಾನೆ, ವಿದ್ಯಾ ದದಾತಿ ವಿನಯಂ ಅಂತನ್ನೋ ಮಾತು. ಏನರ್ಥ? ವಿದ್ಯೆಯನ್ನು ಪಡ್ಕೊಂಡವನಿಗೆ ನನ್ನ ವಿದ್ಯೆ ಇಷ್ಟೇ ಅಂತ ಆದ್ರೆ ಒಂದು ಗರ್ವ ಬರುತ್ತೆ. ನಾನು ಏನೂ ತಿಳ್ಕೊಂಡಿಲ್ಲ, ಇನ್ನೂ ಮುಂದೆ ಇದೆ ಅಂತನೂ ಹಾಗಿದ್ರೆ ವೇರ್ ವಾಟ್ ಯು ನೋ
ಡಸ್ ನಾಟ್ ಸರ್ವ್ ಎಸ್ ಎ ಬ್ಯಾರಿಯರ್. ಇಟ್ ಸರ್ವ್ಸ್ ಮಿಯರ್ಲಿ ಆಸ್ ಎ ಡೋರ್ವೇ. ಇದು ವಿನಯ ಅಂತ ಅವರಿಗೆ ಬಂದೇ ಬರುತ್ತೆ. ನಾನು ತಿಳ್ಕೊಂಡೆ ಅಂತಂದ್ರೆ ಇಷ್ಟೇ ನಾನು ತಿಳ್ಕೊಂಡಿರೋದು, ಇದಕ್ಕೊಂದು ಸೀಮಾ ಬಂತು, ಇದಕ್ಕೊಂದು ಲಿಮಿಟೇಷನ್ ಬಂತು. ಇನ್ನೂ ತಿಳ್ಕೊಳ್ಬೇಕಾದದ್ದು ಇದೆ ಅಂತಂದ್ರೆ ಹ್ಯೂಮಿಲಿಟಿ. ಅವನು ಬದುಕೊಂದು ತುಂಬಾ ಚೆನ್ನಾಗಿ ಬದುಕೊಂದು ಆ ವಿಂಶತಿಕ ಅಂತ ಒಂದಿದೆ, ತುಂಬಾ ಸ್ವಾರಸ್ಯವಾದ ಗ್ರಂಥ ಅದು. ಹೀಗೆ ಹೇಳಿ ಅವನು ಏನ್ ಮಾಡ್ತಾನೆ, ಹೀಗೆ ಸಾಮಾನ್ಯ ಮನುಷ್ಯರು ಪೃಥಕ್ ಜನ ಅಂತ ಕರೀತಾರೆ. ಪೃಥಕ್ ಜನ ಅಂದ್ರೆ ಸಾಮಾನ್ಯವಾದ ಜನ, ಕಾಮನ್ ಪೀಪಲ್. ಇವರ ಜ್ಞಾನ ಅಂತ ಅನ್ನೋದು ಎಲ್ಲವೂ ಕೂಡ ಪರಿಚ್ಛಿನ್ನ ವಿಶಿಷ್ಟಂ, ಪರಿಚ್ಛೇದಗಳಿಂದ ಉಂಟಾದ ಜ್ಞಾನಗಳು. ಒಂದು ವಸ್ತು ಇದ್ರೆ ಚಾಕ್ಷುಷ ಪ್ರತ್ಯಕ್ಷ ಅಂತ ಬರುತ್ತೆ, ಒಂದು ಶಬ್ದ ಇದ್ರೆ ಶ್ರೋತ್ರ ಪ್ರತ್ಯಕ್ಷ ಅಂತ ಬರುತ್ತೆ, ಒಂದು ವಾಸನೆ ಇದ್ರೆ ನಾಸಾ ಪ್ರತ್ಯಕ್ಷ ಅಂತ ಬರುತ್ತೆ. ಹೀಗೆ ಇಟ್ ಈಸ್ ಚಾನೆಲ್ಡ್ ಅಕಾರ್ಡಿಂಗ್ ಟು ದಿ ಪ್ರಾಸೆಸಸ್ ಆಫ್ ಅವರ್ ಸೆನ್ಸೇಷನ್ಸ್. ಸೊ ವಸ್ತು ಹೇಗಿದೆ ಅಂತ ಅನ್ನೋದು ನಮಗೆ ತಿಳಿಯೋಲ್ಲ, ವಸ್ತುವಿನ ಒಂದು ಧರ್ಮ ಮಾತ್ರ ನಮಗೆ ಗೊತ್ತಾಗುತ್ತೆ, ಒಂದು ವಿಶೇಷವಾದ ಒಂದು ಗುಣ ಪ್ರಕ್ರಿಯೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಈ ಬುದ್ಧನ ಸಂಬುದ್ಧ, ಇವನು ಬುದ್ಧ ಅಲ್ಲ, ಸಂಬುದ್ಧ ಅಂದ್ರೆ ಏನು, ದೇಶಕಾಲ ವಸ್ತು ಅಂತ ನಾವು ಪರಿಚ್ಛೇದವಿಲ್ಲದೆ, ಅಂದ್ರೆ ದೇಶ ಕಾಲ ವಸ್ತು ಇದು ಮೂರೂ ಕೂಡ ಈ ಆಕಾಶಕ್ಕೆ ಸೇರ್ತಕ್ಕದ್ದಲ್ಲ. ಆಕಾಶ ಅಂತ ಅನ್ನೋ ಮಾತಿನಲ್ಲಿ ಏನು, ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಾಲಗಳಲ್ಲಿ ವಸ್ತುರಾಹಿತ್ಯ ಅಂತ ಇರೋದೇ ಶೂನ್ಯ ಸ್ಥಿತಿ ಆಕಾಶ. ಇವರ ಜ್ಞಾನ ಅಂತಹದ್ದು, ದೇಶ ಕಾಲ ವಸ್ತುಗಳಿಂದ ಬೇರ್ಪಡದೇ ಇರತಕ್ಕಂಥ ಜ್ಞಾನೇನ ಆಕಾಶ ಕಲ್ಪೇನ. ಅದು ಸಾಮಾನ್ಯ ಮನುಷ್ಯರನ್ನ ಇವನು ನಮಸ್ಕಾರ ಮಾಡ್ತಾ ಇಲ್ಲ. ದ್ವಿಪದಾಂ ವರಂ, ಮನುಷ್ಯರೆಲ್ಲ ಶ್ರೇಷ್ಠನಾದವನು. ಯಾದರಿಂದ ಶ್ರೇಷ್ಠನಾದವನು? ಸಂಬುದ್ಧ. ಇವನ ತಿಳುವಳಿಕೆ ನಮ್ಮ ತಿಳುವಳಿಕೆ ಹಾಗಲ್ಲ. ಇವನ ತಿಳುವಳಿಕೆಯಲ್ಲಿ ಒಂದು ಸ್ವಾರಸ್ಯ ಉಂಟು. ಅದು ಏನು ಸ್ವಾರಸ್ಯ? ದೇಶ ಕಾಲ ವಸ್ತುಗಳ ಬಾಧೆ ಇಲ್ಲ. ನಮ್ಮ ತಿಳುವಳಿಕೆಗೆ ಇದು ಉಂಟು. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಈಗ ನೋಡ್ತಾ ಇದ್ದೀನಿ, ಈ ವಸ್ತುವನ್ನು ನೋಡ್ತಾ ಇದ್ದೀನಿ. ಸಂಬುದ್ಧನಿಗೆ ಈ ದೇಶ ಕಾಲ ಇಲ್ಲದೆ ಸರ್ವದಾ ಸರ್ವಥಾ ಸರ್ವಂಜಾನಾತಿ ಇತಿ ಸಮ್ಯಕ್ ಅಂತ ಉಪಸರ್ಗಕ್ಕೆ ಈ ಅರ್ಥ. ಯಾವಾಗಲೂ ಎಲ್ಲ ವಸ್ತುಗಳನ್ನು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ನೋಡ್ತಾ ಇರತಕ್ಕಂಥದ್ದು. ಇದು ಆಕಾಶ ಕಲ್ಪೇನ ಜ್ಞಾನೇನ ಅಂತನ್ನೋ ಮಾತಿನಿಂದ ಹೊರಡಿಸಿದ್ದಾರೆ. ಜ್ಞಾನೇನ ಆಕಾಶ ಕಲ್ಪೇನ ಅಂದ್ರೆ ಏನು, ಇಲ್ಲಿ ವಿಜ್ಞಾನವಾದಿಗಳ ಪ್ರಕ್ರಿಯೆಯಲ್ಲಿ ಈ ವಿಜ್ಞಾನ ಅಂತ ಅನ್ನೋದು ನಿರಾಲಂಬ, ಅದಕ್ಕೆ ಆಲಂಬನೆ ಅಂತ ಇಲ್ಲ. ಈ ನಾವು ನೋಡುವ ನಮ್ಮ ಜ್ಞಾನಕ್ಕೆಲ್ಲ ಸಾಲಂಬ ಸೋಪಲಂಬ ಅಂತಲೂ ಒಂದು ಪ್ರಕ್ರಿಯೆ ಇದೆ. ಯಾವುದಾದ್ರೂ ಒಂದು ವಸ್ತು ಇದ್ದು ಈ ವಸ್ತುವಿನ ಆಧಾರದ ಮೇಲೆ ನಮ್ಮ ತಿಳುವಳಿಕೆ ಇದ್ರೆ ಇದು ಸಾರಂಭ. ಇದು ಯಾವುದಾದ್ರೂ ಒಂದು ಸಾಧನೆಯಿಂದ ನಮಗೆ ಬಂದ ತಿಳುವಳಿಕೆ ಅಂದ್ರೆ ಸಾರಂಭವೇ. ಅದು ಯಾವುದಾದ್ರೂ ಪುಸ್ತಕವನ್ನು ಓದಿ ನಾವು ತಿಳ್ಕೊಂಡಿದ್ದು ಅಂದ್ರೆ ಸಾರಂಭವೇ. ಗುರುಗಳಿಂದ ನಾವು ಕಲಿತದ್ದು ಅಂದ್ರೆ ಸಾರಂಭವೇ. ಯಾವುದು ಕೇವಲ ಧ್ಯಾನದಿಂದ ಬರುತ್ತೋ ಅದು ನಿರಾರಂಭ ಅಂತ ಹೇಳ್ತಾರೆ. ಇದು ಯೋಗ ಪ್ರಕ್ರಿಯೆಯಲ್ಲಿ ಕೂಡ ಇದನ್ನ ಸಾರಂಭ ನಿರಾರಂಭ ಅಂತ ಹೀಗೆ ಅರ್ಥ ಮಾಡೋದವರು. ಇವಾಗ ಸಿದ್ಧಿಗಳು ಯಾವುದೋ ಸಾಧನೆಗೆ ಸೀಮಿತವಾಗಿ ಒಂದೊಂದು ಸಿದ್ಧಿ ಬರುತ್ತೆ, ಇವೆಲ್ಲ ಸಾರಂಭ. ಈ ಕೇವಲ ಧ್ಯಾನದಲ್ಲಿ ಯಾವುದು ದೃಗ್ಗೋಚರವಾಗುತ್ತೋ ಯಾವುದು ಗೋಚರವಾಗುತ್ತೋ ಇದನ್ನು ನಿರಾರಂಭ ಅಂತ ಕರೀತಾರೆ. ಹೀಗೆ ಜ್ಞಾನೇನ ಆಕಾಶಕಲ್ಪೇನ ಧರ್ಮಾನ್ ಗಗನೋಪಮಾನ್ ಯಹ ಸಂಬುದ್ಧ. ಇದು ಒಂದು ಸಾಧನೆ. ಇಂಥ ಜ್ಞಾನದಿಂದ ಅವರು ತಿಳ್ಕೊಂಡಿದ್ದು ಏನು? ಧರ್ಮಾನ್. ಈ ಧರ್ಮ ಅಂತ ಅನ್ನೋ ಮಾತಿಗೆ ಇದು ಧರ್ಮ ಅಂತ ಅನ್ನೋದು ಕೂಡ ಈ ಕಠೋಪನಿಷತ್ತಿನಲ್ಲಿ ಒಂದು ಕಡೆ ಬರುತ್ತೆ. ಏನು ಬರ್ಕೊಂಡಿಲ್ಲ ನಾನು. ಧರ್ಮಗಳನ್ನ ಬೇರೆ ಬೇರೆಯಾಗಿ ನೋಡಿ ಅದರ ಹಿಂದೆ ಹೋಗ್ತಾನವನು. ಯೋ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಅಂತ ನಾವು ಕಠೋಪನಿಷತ್ತಿನಲ್ಲಿ ಬರ್ತೀವಿ. ಧರ್ಮಾನ್ ಪೃಥಕ್ ಪಶ್ಯನ್, ಈ ಧರ್ಮಗಳನ್ನ ಬೇರೆ ಬೇರೆಯಾಗಿ ನೋಡಿ
ತಾನ್ಯೇವ ಅನುವಿಧಾವತಿ, ಅವುಗಳ ಬೆನ್ನು ಹತ್ತಿ ಹೋಗ್ತಾನೆ ಒಂದು ಮನುಷ್ಯ. ಅಂದ್ರೆ ಯಹ ಧರ್ಮಾನ್ ಪೃಥಕ್ ಪಶ್ಯನ್, ಬೇರೆ ಬೇರೆಯಾಗಿ ಧರ್ಮಗಳನ್ನು ನೋಡಿ. ಇಲ್ಲಿ ಧರ್ಮ ಅಂತ ಅನ್ನೋ ಮಾತಿಗೆ ಏನರ್ಥ? ಇದು ಒಂದೇ ಕಡೆ ಧರ್ಮ ಅಂತ ಅನ್ನೋ ಮಾತು ಈ ಅರ್ಥದಲ್ಲಿ ಬರೋದು ಉಪನಿಷತ್ತಿನಲ್ಲಿ. ಬೇರೆ ಎಲ್ಲಿಯೂ ಕೂಡ ಈ ಧರ್ಮ ಅಂತ ಅನ್ನೋ ಮಾತನ್ನು ಹೀಗೆ, ಇದು ಬೌದ್ಧ ಪ್ರಕ್ರಿಯೆ. ಧರ್ಮ ಅನ್ನೋದು ಬೌದ್ಧ ಪ್ರಕ್ರಿಯೆಯಲ್ಲಿ ಬರೋದು. ಈ ಧರ್ಮ ಅಂದ್ರೆ ಏನು? ಲಕ್ಷಣ ಧಾರಣ ಧರ್ಮ. ಯಾವ್ಯಾವ ಲಕ್ಷಣಗಳನ್ನ ಅದು ಧರಿಸಿರುತ್ತೋ ಅದು ಧರ್ಮ ಅಂತ ಅನ್ನೋ ಮಾತಿಗೆ ಧೃಂಗ್ ಧರಣೆ ಅಂತನ್ನೋದು. ಧೃಂಗ್ ಅಂತನೋ ಧಾತು. ಧೃ ಅಂದ್ರೆ ಯಾವ್ದು ಎತ್ತಿ ನಿಲ್ಲಿಸಿದೆಯೋ, ಯಾವ್ದು ಹಿಡ್ಕೊಂಡಿದೆಯೋ ಅದು ಧಾರಣ ಧರ್ಮ. ಅದು ಧರ್ಮ ಅಂದ್ರೆ ಸೋಷಿಯಲ್ ಕಾಂಟೆಕ್ಟ್. ಮನೋಧರ್ಮಶಾಸ್ತ್ರ, ಈ ಧರ್ಮಶಾಸ್ತ್ರಗಳಲ್ಲಿ ಇದಕ್ಕೆ ಒಂದು ಸೋಷಿಯಲ್ ಕಾನೋಟೇಷನ್ ಕೊಟ್ಟು ಧಾರಣ ಧರ್ಮ ಇತ್ಯಾದಿಯಾಗಿ ಹೇಳ್ತಾರೆ. ಮೂಲಭೂತವಾಗಿ ಈ ಕ್ಯಾಟಗರೀಸ್, ಇದಕ್ಕೆ ಧರ್ಮ ಅಂತ ಹೇಳೋದನ್ನ ಲಕ್ಷಣ ಧಾರಣಾತ್ ಧರ್ಮ ಆತ್ಮನಃ ಬಾಹ್ಯ ಧರ್ಮ. ತನಗಿಂತ ಬೇರೆಯಾದಂಥ ಧರ್ಮಗಳು ಯಾವ್ಯಾವುದಿದೆಯೋ ಅಂದ್ರೆ ಏನು? ತನಗಿಂತ ಬೇರೆಯಾದಂಥ ಪದಾರ್ಥಗಳು ಯಾವ್ಯಾವುದಿದೆಯೋ, ವಸ್ತುಗಳು ಯಾವ್ಯಾವುದಿದೆಯೋ ಅಂದ್ರೆ ಅದರ ಆಕೃತಿಗಳು. ಕಣ್ಣಿಗೆ ಒಂದು ರೀತಿಯಾಗಿ ಕಾಣುತ್ತೆ, ಕಿವಿಗೊಂದು ರೀತಿಯಾಗಿ ಕೇಳುತ್ತೆ, ಭೂಮಿಗೊಂದು ರೀತಿಯಾಗಿ ವಾಸನೆ ಬರುತ್ತೆ. ಇವೆಲ್ಲ ಧರ್ಮಗಳು. ಯಹ ಧರ್ಮಾನ್ ಮತ್ತೆ ಗಗನೋಪಮಾನ್. ಇಲ್ಲಿ ಈ ಗಗನ ಅಂತನ್ನೋ ಮಾತು ಗಮ್ ಅಂತನ್ನೋ ಧಾತುವಿನಿಂದ ಆದದ್ದು. ಗಮ್ ಅಂದ್ರೆ ಹೋಗೋದು ಅಂತ. ಯಾವುದು ಹೋಗೋದಕ್ಕೆ ಯಾವ ಅಡ್ಡಿಯನ್ನು ಉಂಟು ಮಾಡೋಲ್ವೋ ಅದು ಗಗನ. ಗಗನ ಅಂತಂದ್ರೆ ಇಟ್ ಡಸ್ ನಾಟ್ ಇಂಪೀಡ್ ದಿ ಪ್ರೋಗ್ರೆಸ್. ಅಂದ್ರೆ ಅಲ್ಲಿ ಶೂನ್ಯ ಅಂತನ್ನೋ ಮಾತ್ರದಲ್ಲಿ ಈ ಪ್ರತ್ಯಕ್ಷಕ್ಕೆ ಸೀಮಿತ ಮಾಡುವಂಥ ಪದಾರ್ಥಗಳಿಲ್ಲ. ಮತ್ತು ಇದು ಗಗನೋಪಮಾನ್. ಉಪಮಾ ಅಂತಂದ್ರೆ ಒಂದು ಸಿಮಿಲಾರಿಟಿ ಅಂತ, ಸಿಮಿಲಿಟಿವ್. ಉಪಮಾ ಹತ್ತಿರದಲ್ಲಿ ಬಂದು ಮೆಷರ್ ಮಾಡತಕ್ಕಂಥದ್ದು ಉಪಮಾ. ಗಗನ ಉಪಮಾನ್. ಈ ಗಗನದ ಹಾಗೆ ಇರತಕ್ಕಂಥ ಈ ಆಕಾಶ ಅಂತನ್ನೋ ಮಾತಿಗೆ ಧಾತ್ವರ್ಥದಲ್ಲಿ ಕಾಶ್ ಬೆಳಗೋದು ಅಂತ ಅರ್ಥ. ಈ ಗಗನ ಅಂತನ್ನೋ ಮಾತಿನಲ್ಲಿ ಸರ್ವಗತತ್ವ ಅಂತನ್ನೋ ಅರ್ಥ. ಎಲ್ಲ ಕಡೆಯೂ ಹೋಗುತ್ತೆ ಇದು. ಇದು ಹೋಗೋದಕ್ಕೆ ಏನು ಅಡ್ಡಿ ಇಲ್ಲ, ವ್ಯಾಪಕವಾಗಿ ಇದೆ. ಆದ್ರಿಂದ ಅಲ್ಲಿ ಆಕಾಶ ಅಂತಂದ್ರೆ ಈ ಪ್ರಕಾಶ ಅಂತಿರೋ ಹಾಗೆ ಆಕಾಶ ಬೆಳಗೋದು ಅಂತ ಅನ್ನೋ ಸ್ವಭಾವ. ಇಲ್ಲಿ ಸರ್ವಗತತ್ವ. ಸರ್ವಗತಾನ್ ಧರ್ಮಾನ್, ಎಲ್ಲ ಕಡೆಯಿಂದಲೂ ಇರತಕ್ಕಂಥ ಧರ್ಮಗಳನ್ನ ಗಗನೋಪಮಾನ್ ಧರ್ಮಾನ್. ಇನ್ನು ಎಲ್ಲಿ ಬರ್ತದು? ಆಕಾಶವತ್ ಸರ್ವಗತಶ್ಚ ನಿತ್ಯ. ಯಾವುದೋ ಉಪನಿಷತ್ತಿನಲ್ಲಿ ಬರುತ್ತೆ, ಎಲ್ಲಿ ನನಗೆ ಜ್ಞಾಪಕ ಇಲ್ಲ. ಆಕಾಶವತ್ ಸರ್ವಗತಶ್ಚ ನಿತ್ಯ. ಆಕಾಶದ ಹಾಗೆ ಸರ್ವಗತನಾಗಿ ನಿತ್ಯನಾಗಿ ಇರತಕ್ಕವನು. ಇದು ಆಕಾಶ. ಗಗನೋಪಮ ಅಂತನ್ನೋ ಮಾತ್ರ ಸರ್ವಗತ ಅಂತನ್ನೋ ಅರ್ಥವನ್ನು ಹೇಳಿದ್ದಾರೆ. ಧರ್ಮಾನ್ ಸರ್ವಗತಾನ್ ಮತ್ತು ಜ್ಞೇಯಾಭಿನ್ನೇನ. ಜ್ಞೇಯ ಅದರಿಂದ ವ್ಯತಿರಿಕ್ತವಾಗದೇ ಇರುವ ಹಾಗೆ, ಜ್ಞೇಯವಾದ ಸ್ವರೂಪ ಏನುಂಟೋ ಅದರಿಂದ ಬೇರೆಯಾಗದೇ ಇರೋ ಹಾಗೆ ಜ್ಞೇಯಾಭಿನ್ನೇನ ಸಂಬುದ್ಧ. ತಿಳ್ಕೊಂಡಿದ್ದೇನಂತ ಇವನ್ನು ಸರ್ವಾನ್ ಧರ್ಮಾನ್ ಗಗನೋಪಮಾನ್. ಇವ ನಮಗೆ ನಮ್ಮ ಜ್ಞಾನ ಎಲ್ಲ ಕಡೆಯೂ ಹೋಗಲಾರದು. ಇಂದ್ರಿಯಗಳಿಗೆ ಸೀಮಿತವಾದ ಜ್ಞಾನ ಅಂತ ಬರುತ್ತೆ ನಮಗೆ. ಆದ್ರೆ ಇವನಿಗೆ ಇಂದ್ರಿಯಗಳ ಕೂಡ ವಸ್ತು ಕಾಣುತ್ತವರಿಗೆ. ಹೊರಗಡೆ ಶ್ರೋತ್ರೇಂದ್ರಿಯಕ್ಕೆ ಸೀಮಿತವಾದ ಶಬ್ದ ಇಲ್ಲದೇ ಇದ್ರೂ ಕೂಡ ಅವರ ಶಬ್ದ ಶ್ರವಣ ಅಂತ ಉಂಟು. ಯೋಗದಲ್ಲಿ ಘಂಟಾರವ, ಕಿಂಕಿಣೀರವ ಇತ್ಯಾದಿಗಳು ಕೇಳುತ್ತವರಿಗೆ. ಕೇಳಿದಾಗ ಹೊರಗಡೆ ಆ ಶಬ್ದ ಇದೆ ಅಂತಲ್ಲ, ಇವರಿಗೆ ಆ ಶಬ್ದ ಕೇಳತ್ತೆ. ಅದೀಂದ್ರಿಯವಾದ ಪ್ರತ್ಯಕ್ಷ ಇದು. ಹೀಗೆ ಬುದ್ಧನಿಗೂ ಕೂಡ
ಅತೀಂದ್ರಿಯವಾಗಿ ಯಾವುದು ದೃಶ್ಯವೋ ಯಾವುದು ಶ್ರವ್ಯವೋ ಎಲ್ಲವೂ ಇವನ ತಿಳುವಳಿಕೆಗೆ ಬರುತ್ತೆ. ಸರ್ವಾನ್ ಧರ್ಮಾನ್. ಮತ್ತೆ ಹೇಗೆ ತಿಳ್ಕೊಂಡ ಅಂದ್ರೆ ಹೀಗಿಂಥ ಜ್ಞಾನದಿಂದ ಆಕಾಶಕಲ್ಪೇನ ಜ್ಞಾನೇನ. ಮತ್ತು ಈ ಜ್ಞಾನಕ್ಕೆ ಇನ್ನೊಂದು ವಿಶೇಷಣವನ್ನು ಈಗ ಹೇಳ್ತಾರೆ. ಆಕಾಶಕಲ್ಪೇನ ಜ್ಞಾನೇನ ಮತ್ತು ಜ್ಞೇಯ ಅಭಿನ್ನೇನ. ಇದರಲ್ಲಿ ವಾದ ವಿಧಿಯಲ್ಲಿ ಬರೋ ಪ್ರತ್ಯಕ್ಷ ಅನುಮಾನ ಅಂತ ಎರಡನ್ನೇ ಹೇಳಿದ್ರು. ಇಲ್ಲಿ ಮೇಲೆ ಪ್ರತ್ಯಕ್ಷ ನಮ್ಮ ಅನುಭವಕ್ಕೆ ಬರತಕ್ಕಂತಹದ್ದು, ಅನುಭವಕ್ಕೆ ಬರತಕ್ಕಂತಹದ್ದು ಆಕೃತಿ. ಆ ಭಾವ ಅಂತ ಅನ್ನೋದು ಅದರಿಂದ ಆಚೆ ಇರತಕ್ಕ ಭಾವ ಅಂತ ಅನ್ನೋ ಮಾತಿಗೆ ವಾಟ್ ಇಸ್ ಎಕ್ಸಿಸ್ಟಿಂಗ್ ಅಂತ ಅರ್ಥ. ಆಕೃತಿ ಅಂದ್ರೆ ವಾಟ್ ಇಸ್ ಅಪಿಯರಿಂಗ್ ಅಂತ ಅರ್ಥ. ಸೊ ಅಪಿಯರೆನ್ಸ್ ಆದ್ಮೇಲೆ ಸಮಥಿಂಗ್ ಮಸ್ಟ್ ಬಿ ಎಕ್ಸಿಸ್ಟಿಂಗ್. ವಾಟ್ ಎಕ್ಸಿಸ್ಟ್ ಈಸ್ ನಾಟ್ ಅವೈಲಬಲ್ ಟು ಡೈರೆಕ್ಟ್ ಪರ್ಸೆಪ್ಷನ್, ಬಟ್ ಅದು ಅನುಮೇಯವಾದದ್ದು ಅಂತ ಹೇಳ್ತಾರೆ. ಅದನ್ನು ಇನ್ಫರೆನ್ಷಿಯಲಿ ಇಟ್ ಮಸ್ಟ್ ಬಿ ನೋನ್. ಇವಾಗ ಮಳೆ ಬಂತೆ ಬಿಡತೆ ಅಂತನ್ನೋದು ನಾವು ಪ್ರತ್ಯಕ್ಷಕ್ಕೆ ಬರದೇ ಇದ್ದಾಗ ನೆಲ ನೋಡಿ ಮಳೆ ಬಂದಿರಬೇಕು ಅಂತ ನಾವು ಮಾಡೋದು ಅನುಮೇಯ ಆಯಿತು. ಇದು ನೇರವಾದ ಪ್ರತ್ಯಕ್ಷ ಅಲ್ಲ. ನಮಗೆ ಈ ಧರ್ಮಗಳು ಲಕ್ಷಣ ಅಂತ ಬರುತ್ತಲ್ಲ, ಈ ಲಕ್ಷಣಗಳೆಲ್ಲ ದ್ರವ್ಯ ಸೂಚಕ ಅಂತ ಹೇಳ್ತಾರೆ. ಇಲ್ಲೊಂದು ದ್ರವ್ಯ ಇದೆ ಅಂತ ತೋರಿಸೋದಕ್ಕಾಗಿ ಅದಕ್ಕೊಂದು ಆಕೃತಿ ಅಂತ ಬರುತ್ತೆ. ಇಲ್ಲೊಂದು ಶಬ್ದ ಇದೆ ಅಂತ ತೋರಿಸೋದಕ್ಕಾಗಿ ಅದರದ್ದು ಒಂದು 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 ಶ್ರವಣ ನಮಗೆ ಬರುತ್ತೆ. ಹೀಗೆ ಈ ಎಲ್ಲ ಧರ್ಮಗಳು ಲಕ್ಷಣಗಳು ಬಂದರೂ ಕೂಡ ಈ ಪ್ರತ್ಯಕ್ಷದಲ್ಲೇ ವ್ಯಾಪೃತವಾಗದೇನೆ ಅನುಮೇಯವಾದದ್ದು ಯಾವುದುಂಟೋ ಜ್ಞೇಯ, ಇದು ಈ ಬುದ್ಧನಿಗೆ ತಿಳಿಯೋದು ಹೇಗೆ? ಜ್ಞೇಯ ಅಭಿನ್ನೇನ. ನಮಗೆ ಸಾಮಾನ್ಯವಾಗಿ ತಿಳಿಯೋದು ವಸ್ತು ಹೇಗಿದೆಯೋ ನಮಗೆ ಗೊತ್ತಾಗೋದೇ ಇಲ್ಲ, ವಸ್ತುವಿನ ಆಕೃತಿ ಏನೋ ನಮಗೆ ಗೊತ್ತಾಗುತ್ತೆ. ಸೊ ದಿ ಅಪಿಯರೆನ್ಸ್ ಇಸ್ ವಾಟ್ ಇಸ್ ಪ್ರೆಸೆಂಟೆಡ್ ಟು ಅಸ್. ವಾಟ್ ದಿ ಆಬ್ಜೆಕ್ಟ್ ಇಸ್ ರಿಯಲಿ ಲೈಕ್ ವಿ ಹ್ಯಾವ್ ನೋ ಮೀನ್ಸ್ ಆಫ್ ನೋಯಿಂಗ್. ಅದು ಜ್ಞೇಯವಾಗಿಯೇ ಉಳಿಯಿತು. ನಮ್ಮ ಜ್ಞಾನ ಜ್ಞೇಯ ಎರಡು ಬೇರೆ ಬೇರೆ. ವಾಟ್ ವಿ ನೋ ಅಂಡ್ ವಾಟ್ ರಿಯಲಿ ಇಸ್ ದೇರ್, ದೇ ಆರ್ ನಾಟ್ ದಿ ಸೇಮ್. ದೇರ್ ಇಸ್ ನೋ ಕರೆಸ್ಪಾಂಡೆನ್ಸ್ ಬಿಟ್ವೀನ್. ಅದು ಬುದ್ಧನಿಗಾದರೂ ಅಥವಾ ನಾರಾಯಣನಿಗಾದರೂ ಜ್ಞೇಯ ಅಭಿನ್ನೇನ ಜ್ಞಾನೇನ. ಈ ಜ್ಞಾನಕ್ಕೂ ಜ್ಞೇಯಕ್ಕೂ ಭೇದವೇ ಇಲ್ಲ. ವಾಟ್ ಹಿ ನೋಸ್ ಇಸ್ ದಿ ಥಿಂಗ್ಸ್ ಆಸ್ ದೇ ಎಕ್ಸಿಸ್ಟ್. ಇದನ್ನೇ ಅವರು ಭೂತ ತಥದ ಅಂತ ಕರೆಯೋದು. ಇರೋದನ್ನ ಇರೋ ಹಾಗೆ ತಿಳ್ಕೊಳ್ತಕ್ಕಂಥದ್ದು ಯಥಾರ್ಥವತ್ವ. ಇದನ್ನ ಜ್ಞೇಯ ಅಭಿನ್ನೇನ, ಜ್ಞೇಯ ಸ್ವರೂಪ ಅವ್ಯತಿರೇಕೇನ. ಜ್ಞೇಯದ ಸ್ವರೂಪ ಏನುಂಟೋ ಇದನ್ನೇ ಛಾಂದೋಗ್ಯದಲ್ಲೂ ಕೂಡ ಅಹಮೇವೇದಂ ಸರ್ವಂ ಅಂತನ್ನೋ ತಿಳುವಳಿಕೆ. ಇದು ಜ್ಞೇಯ ಅಭಿನ್ನೇನ, ನಾನೇ ಇದೆಲ್ಲವೂ. ಅಹಮೇವೇದಂ ಸರ್ವಂ, ಇದು ಜ್ಞೇಯ ಅಭಿನ್ನೇನ. ಜ್ಞಾತೃ ಜ್ಞೇಯ ಎರಡಕ್ಕೆ ವ್ಯತ್ಯಾಸ ಇಲ್ಲದೆ ಇರತಕ್ಕಂಥ ಜ್ಞಾನ, ಇದು ಜ್ಞೇಯ ಅಭಿನ್ನ. ನಮ್ಮ ತಿಳುವಳಿಕೆ ಸಾಮಾನ್ಯವಾಗಿ ಏನು, ನಾನು ತಿಳ್ಕೊಳ್ತಾ ಇದ್ದೀನಿ ಜ್ಞಾತೃ, ಇದು ನನ್ನಿಂದ ತಿಳ್ಕೊಳ್ಳಲ್ಪಡ್ತಾ ಇದೆ, ಇದು ಜ್ಞೇಯ. ಈ ಜ್ಞಾತೃ ಜ್ಞೇಯ ಎರಡರ ಸಂಬಂಧ ಇರತಕ್ಕಂಥದ್ದು ಜ್ಞಾನ. ಅದು ಎರಡು ಬೇರೆ ಬೇರೆಯಾಗಿದ್ದರೆ ಸಂಬಂಧ, ಎರಡು ಒಂದೇ ಆಗಿದ್ರೆ ಸಂಬಂಧ ಇಲ್ಲ. ಸಂಬಂಧ ಅಂತ ಅನ್ನೋ ಮಾತ್ರದಲ್ಲಿ ಗ್ರಾಹ್ಯ ಬೇರೆ, ಗ್ರಾಹಕ ಬೇರೆ, ನೋಡೋನು ಬೇರೆ, ನೋಡ್ತಕ್ಕಂಥ ವಸ್ತು ಬೇರೆ. ಎರಡು ಬೇರೆಯಾಗಿದ್ರೆ ನೋಡೋದು ಅಂತ ಆಗೋದು. ಎರಡು ಒಬ್ಬನೇ ಆದ್ರೆ ತತ್ರ ಕೇನ ಕಂ ಪಶ್ಯೇತ್ ಕಂ ಶೃಣುಯಾತ್ ಕಹ ಕಂ ಶೃಣುಯಾತ್ ಉಪನಿಷತ್ತುಗಳು ಬರ್ತವೆ. ಎಲ್ಲವೂ ಆತ್ಮ ಅಂತ ಆದ್ಮೇಲೆ ಇವು ನೋಡೋದು ಏನನ್ನ, ಕೇಳೋದು ಏನು, ಯಾರು ಏನನ್ನು ನೋಡ್ತಾರೆ, ಯಾರು ಏನನ್ನು ಕೇಳ್ತಾರೆ, ಕೇನ ಕಂ ಪಶ್ಯೇತ್ ಇತ್ಯಾದಿಯಾಗಿ. ಇಲ್ಲಿ ಜ್ಞೇಯಾಭಿನ್ನ ಅಂತಂದ್ರೆ ಆ ಅರ್ಥ. ಸಾಮಾನ್ಯ ಮನುಷ್ಯರಿಗೆ ಗ್ರಾಹ್ಯ ಗ್ರಾಹಕ ಭೇದ ಇದೆ, ಜ್ಞಾನ ಅಂತ ಬರುತ್ತೆ. ಜ್ಞಾನ ಅಂತ ಬಂದಾಗ ಜ್ಞೇಯಕ್ಕೆ ಭಿನ್ನವಾದದ್ದು ಅದು. ನಮ್ಮ ಇಂದ್ರಿಯಗಳ ಸಾಮರ್ಥ್ಯ ಎಷ್ಟೋ ಅಷ್ಟು ಮಾತ್ರ ನಾವು ತಿಳ್ಕೊಳ್ತೀವಿ. ವಸ್ತುವಿನ ಸಾಕಲ್ಯದಿಂದ ತಿಳ್ಕೊಳ್ಳುವಂತಹ ಶಕ್ತಿ ಇಂದ್ರಿಯಗಳಿಗಿಲ್ಲ. ಅದು ಈ ಸಂಬುದ್ಧನಿಗಾದರೂ ಸಾಕಲ್ಯದಿಂದ ಜ್ಞೇಯ ಹೇಗಿದೆಯೋ ಹಾಗೆ, ಅಂದ್ರೆ ಏನು, ಪ್ರತ್ಯಕ್ಷ ಅನುಮಾನ ಎರಡನ್ನೂ ಏಕೀಕರಣ ಮಾಡಿ
ನೋಡ್ತಕ್ಕಂತಹ ಶಕ್ತಿ ಇವನಿಗಿದೆ. ಹೀಗೆ ಜ್ಞಾನೇನಾಕಾಶಕಲ್ಪೇನ ಧರ್ಮಾನ್ ಯೋಗಗರೋಪಮಾನ್ ಜ್ಞೇಯಾಭಿನ್ನೇನ ಸಂಬುದ್ಧಃ ತಂ ವಂದೇ ದ್ವಿಪದಾಂ ವರಂ. ಇದು ನಮಸ್ಕ್ರಿಯಾರೂಪವಾಗಿ ಒಂದು ಮಂಗಳ ಶ್ಲೋಕ. ಇಲ್ಲಿ ಆಚಾರ್ಯ ಪೂಜಾ ಹಿ ಅಭಿಪ್ರೇತಾರ್ಥ ಸಿದ್ಧ್ಯರ್ಥ ಇಷ್ಯತೆ ಶಾಸ್ತ್ರಾರಂಭೆ. ಇದು ಒಂದು ಶಾಸ್ತ್ರ ಪ್ರತ್ಯೇಕವಾಗಿ ಆರಂಭವಾಗ್ತಾ ಇದೆ ಅಂತ ಇವರೇ ಹೇಳ್ತಿರೋದು. ಶಂಕರಾಚಾರ್ಯರ ಭಾಷ್ಯ ಅಂತ ಇದೆಯಲ್ಲ, ಈ ಭಾಷ್ಯದ್ದೇ ಮಾತು ಇದು. ಶಾಸ್ತ್ರಾರಂಭೆ, ಶಾಸ್ತ್ರದ ಆರಂಭದಲ್ಲಿ ಅಂದ್ರೆ ಏನು, ಇದು ಒಂದೇ ಗ್ರಂಥ ಅಂತ ಆಗಿದ್ರೆ ಇಲ್ಲಿವರೆಗೆ ಶಾಸ್ತ್ರ ಹೇಳಲಿಲ್ಲ, ಬರೀ ಪುರಾಣ ಹೇಳಿದ್ರು. ಇನ್ನು ಮೇಲೆ ಶಾಸ್ತ್ರ ಅಂದ್ರೆ ಶಾಸ್ತ್ರಾರಂಭೆ ಅಂತ ನಾವು ಮಾತು ಉಪಯೋಗಿಸಿದ್ದಾರಲ್ಲಿ. ಶಾಸ್ತ್ರಾರಂಭೆ ಅದು ಅಂದ್ರೆ ಇಲ್ಲಿಂದ ಮುಂದೆ ಶಾಸ್ತ್ರ, ಇಲ್ಲಿವರೆಗೆ ಹೇಳಿದ ಶಾಸ್ತ್ರ ಅಂತಲ್ಲ. ಇದು ಪ್ರಕರಣ ಚತುಷ್ಟಯ. ಈ ಪ್ರಕರಣದಲ್ಲಿ ಬರತಕ್ಕಂತಹ ಶಾಸ್ತ್ರ ಹೀಗೆ ಆರಂಭವಾಗುತ್ತೆ. ಹಿಂದಿನ ಪ್ರಕರಣದಲ್ಲಿ ಬೇರೆ ಶಾಸ್ತ್ರ ಬಂತು. ವೈದ್ಯ ಪ್ರಕರಣದಲ್ಲಿ ಅದು ಬೇರೆ ಶಾಸ್ತ್ರ. ಇಲ್ಲಿ ಈ ಶಾಸ್ತ್ರಾರಂಭೆ ಅಭಿಪ್ರೇತಾರ್ಥ ಸಿದ್ಧ್ಯರ್ಥ. ಯಾವ ಉದ್ದೇಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಶಾಸ್ತ್ರಕಾರರು ಈ ಶಾಸ್ತ್ರವನ್ನ ಬರೆಯೋದಕ್ಕೆ ಆರಂಭ ಮಾಡಿದ್ದಾರೋ, ಅಭಿಪ್ರೇತ ಅರ್ಥ ಅಂದ್ರೆ ಉದ್ದೇಶ, ಅಭಿಪ್ರೇತ ಅಂದ್ರೆ ಮನಸ್ಸಿನಲ್ಲಿ ಮಾಡಿಕೊಂಡ ಸಿದ್ಧ್ಯರ್ಥಂ. ಇದು ಪೂರ್ಣವಾಗಬೇಕಾದರೆ ಆಚಾರ್ಯ ಪೂಜಾ ಹಿ, ಈ ಶಾಸ್ತ್ರ ಸಂಪ್ರದಾಯಕ್ಕೆ ಯಾರು ಪ್ರವರ್ತಕರೋ ಅವರನ್ನ ಸನ್ಮಾನ ಮಾಡಿ, ಅವರನ್ನ ವಂದನೆ ಮಾಡಿ ಆರಂಭ ಮಾಡಿದರೆ ಈ ಶಾಸ್ತ್ರ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗುತ್ತೆ. ಕಲ್ಯಾಣದ ಉದ್ದೇಶ, ಮಂಗಳಾಚರಣೆಯ ಉದ್ದೇಶ ಅದೇ ತಾನೆ. ಆದಿಮಂಗಳ, ಮಧ್ಯೆ ಮಂಗಳ, ಅಂತಮಂಗಳ ಅಂತಿರೋದು ಇದು ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಲಿ. ಆದ್ರಿಂದ ಆಚಾರ್ಯ ಪೂಜಾ ಈ ವಿಧೀಯತೆ. ಇಲ್ಲಿ ಆಚಾರ್ಯ ಪೂಜೆಯನ್ನ ಹೀಗೆ ಮಾಡ್ತಾರೆ. ನಾರಾಯಣ, ದ್ವಿಪದಾಂಬರ, ಪುರುಷೋತ್ತಮ ಇತ್ಯಾದಿ ಹೆಸರುಗಳಿಂದ ಮಾಡ್ತಾ ಇದ್ದಾರೆ. ಆದರೆ ಮಂಗಳದಲ್ಲಿಯೂ ಕೂಡ ಹೀಗೆ ನೇರವಾಗಿ ಗುರುವಿನ ಹೆಸರನ್ನೇ ಹಿಡಿದು ಗುರುವಿನ ವರ್ಣನೆಯನ್ನೇ ಮಾಡತಕ್ಕಂಥದ್ರ ಜೊತೆಗೆ ಶಾಸ್ತ್ರದಲ್ಲಿರತಕ್ಕಂತಹ ಪ್ರಕ್ರಿಯೆ ಏನು, ಮಂಗಳಾಚರಣೆ ಅಂತಂದ್ರೆ ವಿಷಯ ನಿರೂಪಣಾ ಹಿ ಮಂಗಳಾಚರಣಂ. ಇಲ್ಲಿ ವಿಷಯ ನಿರೂಪಣೆಯೇ ಮಂಗಳಾಚರಣ. ಇಲ್ಲಿ ಯಾರದೋ ಒಂದು ಮಂಗಳ ಅಂತ ಇರಬಹುದು, ಆದರೆ ವಿಷಯ ಏನಿದೆ ಇದನ್ನ ಗರ್ಭಿತವಾಗಿರತಕ್ಕಂಥದ್ದು ಮಂಗಳಾಚರಣ. ಏನೋ ನಾವು ಕೆಲಸ ಮಾಡ್ತಾ ಶ್ರೀ ಗಣೇಶಾಯ ನಮಃ ಅಂತ ಹೇಳಿದ್ರೆ ಅದು ಮಂಗಳ ಅಂತಂದ್ರೆ ಸಾಮಾನ್ಯ ಮಂಗಳ ಆಯಿತು ಅದು. ಆದರೆ ಇಲ್ಲಿ ಶಾಸ್ತ್ರದ ಮಂಗಳ ಅಂತಂದ್ರೆ ಶಾಸ್ತ್ರದಲ್ಲಿ ಯಾವ ವಿಷಯವನ್ನು ಹೇಳ್ತಾರೋ ಆ ವಿಷಯ ಈ ಮಂಗಳದಲ್ಲೇ ಸೇರಿರಬೇಕು. ಇದು ವಸ್ತು ನಿರ್ದೇಶ. ಆಶೀರ್ನಮಸ್ಕ್ರಿಯ ವಸ್ತು ನಿರ್ದೇಶೋ ವಾಪಿ ತನ್ಮುಖಂ. ಶಾಸ್ತ್ರದ ಮುಖ ಆಶೀಹಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಸರ್ವಸತ್ವ ಸುಖೋಹಿತ ಅದಾಶೀಹಿ ನಮಸ್ಕ್ರಿಯ ತಂ ಒಂದೇ ಅಂತ ಹೇಳ್ತಾರೆ. ಮತ್ತು ವಸ್ತು ನಿರ್ದೇಶ ಅಪಿ, ವಸ್ತು ನಿರ್ದೇಶ ಯಾವ ವಿಷಯವನ್ನು ನೀವು ಹೇಳೋದಕ್ಕೆ ಹೊರಟಿದ್ದೀರಿ ಇದನ್ನ ಮಂಗಳದಲ್ಲಿ ನೀವು ಹೇಳ್ತಕ್ಕದ್ದು. ಇದು ಆ ಸಂಬಂಧ, ಪ್ರಯೋಜನ, ವಿಷಯ, ಅಧಿಕಾರಿ ಅಂತನ್ನೋ ಸಂಬಂಧ ಚತುಷ್ಟಯ ಇದೆಯಲ್ಲ, ಈ ಸಂಬಂಧ ಚತುಷ್ಟಯವನ್ನು ಈ ಮಂಗಳ ಒಳಗೊಳ್ಳಬೇಕು. ಆದ್ರಿಂದ ಇಲ್ಲಿ ಇಡೀ ಅಲಾದ ಶಾಂತಿ ಪ್ರಕರಣದಲ್ಲಿ ಹೇಳ್ತಕ್ಕಂತಹದ್ದು ಜ್ಞೇಯಾಭಿನ್ನವಾದ ಜ್ಞಾನ, ಆಕಾಶಕಲ್ಪವಾದ ಜ್ಞಾನ, ಸರ್ವಗತವಾದ ಜ್ಞಾನ. ಇದನ್ನು ತಿಳ್ಕೊಂಡವನು ದ್ವಿಪದಾಂಬರ, ಮನುಷ್ಯರಲ್ಲಿ ಶ್ರೇಷ್ಠ ಅಂತನ್ನೋದನ್ನು ಹೇಳೋದಕ್ಕಾಗಿ ಮಂಗಳಾಚರಣೆಯನ್ನು ಮಾಡಿದರು. ಇಡೀ ಪ್ರಕರಣದ ಉದ್ದೇಶ ಇಷ್ಟೇ. ಜ್ಞಾನ ಎಂಥ ಜ್ಞಾನ ಆಗಿರಬೇಕು ಮತ್ತು ಆ ಜ್ಞಾನದ ಲಕ್ಷಣ ಏನು, ಆಕಾಶಕಲ್ಪ, ಗಗನೋಪಮ, ಜ್ಞೇಯಾಭಿನ್ನ, ಇದನ್ನ ಚೆನ್ನಾಗಿ ತಿಳ್ಕೊಂಡವನು ದ್ವಿಪದಾಂಬರ, ಮನುಷ್ಯರಲ್ಲಿ ಶ್ರೇಷ್ಠನಾದವನು. ಇದು ಮಂಗಳಾಚರಣೆ ಈ ಪ್ರಥಮ ಶ್ಲೋಕದ ಉದ್ದೇಶ ಅಂತ ಹೇಳ್ತಾರೆ. ಮುಂದೆ ಎರಡನೇರಲ್ಲೇನೆ
ಈ ಅಲಾತ ಅಂತನ್ನೋ ಪದ ಅಲಾದ ಶಾಂತಿ ಅಂತನ್ನೋದು ಶುರುವಾಗುತ್ತೆ. ರುಜುವಕ್ರಾಧಿಕಾಭಾಸಂ ಅಲಾತ ಸ್ಪಂದಿತಂ ಯಥಾ ಗ್ರಹಣಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ಅಲ್ಲಿ ಅಲಾತ ಅಂತನ್ನೋ ಪದಪ್ರಯೋಗ 47ನೇ ಶ್ಲೋಕದಿಂದ ಬರುತ್ತೆ, 47ನೇ ಕಾರಿಕೆಯಿಂದ ಬರುತ್ತೆ. ಇದು ಅಲಾದ ಶಾಂತಿ ಅಂತನ್ನೋದು ಈ ಪ್ರಕರಣಕ್ಕೆ ಇಟ್ಟ ಹೆಸರೋ ಅಥವಾ ಅದು ಅನಂತರದಲ್ಲಿ ಇಟ್ಟ ಹೆಸರೋ ಗೊತ್ತಿಲ್ಲ. ಅಂತೂ ಮೊದಲೆಲ್ಲ ಅಲಾತದ ಕಾನ್ಸೆಪ್ಟ್ ಬರೋಲ್ಲ. ಅಲ್ಲಿ 47ರಿಂದ ಮುಂದೆ ಈ ಅಲಾತ ಅಂತನ್ನೋದು ಕೂಡ ನಾಗಾರ್ಜುನನ ಪದ. ನಾಗಾರ್ಜುನನ ಮಾಧ್ಯಮಿಕ ಕಾರಿಕೆಯಲ್ಲಿ ಬರುವಂತಹದ್ದು ವಿಜ್ಞಾನ ಅಂತನ್ನೋದು ಅಲಾತದ ಹಾಗೆ ಬರುತ್ತೆ. ಗ್ರಹಣಗ್ರಾಹಕ, ಇವನೇ ಗ್ರಾಹಕನಾಗಿ ಗ್ರಾಹ್ಯವಾದದ್ದನ್ನು ಪಡ್ಕೊಳ್ತಾನೆ ಅಂತನ್ನೋ ಅರ್ಥದಲ್ಲಿ ಬರುತ್ತೆ. ಈ 4ನೇ ಪ್ರಕರಣ ಇದರಲ್ಲಿ ಸ್ವಲ್ಪ ಸ್ವಾರಸ್ಯ ಇದೆ. ಇನ್ನು ಮುಕ್ಕಾದ 3 ಪ್ರಕರಣಗಳಿಗೂ ಇದಕ್ಕೂ ಇರೋ ವ್ಯತ್ಯಾಸವನ್ನು ಹೋದ್ಸಾತಿ ಹೇಳಿದೆ ನಾನು. ಇದರಲ್ಲಿ ಮೊದಲಲ್ಲೇ ಒಂದು ದೇವತಾ ನಮಸ್ಕಾರ, ಗುರು ನಮಸ್ಕಾರ ಬರೋದು, ಕಡೆಯಲ್ಲಿ ಬರೋದು ಇತ್ಯಾದಿಯಾಗಿ ಇಲ್ಲಿ ಉಪಸಂಹಾರಗಳನ್ನು ನೋಡಿದರೆ ಇದು ದ್ವಿಪದಾಂಬರಂ ಅಂತ ಇಲ್ಲಿ ಬಂದ ಹಾಗೆ ಬುದ್ಧ ಅಂತ ಹೇಳಿ 3-4 ಕಡೆ ಬರ್ತದೆ. ಇದು ಬೌದ್ಧರ ಗ್ರಂಥ ಅಂತ ಅನ್ನೋದೇನೋ ಅದನ್ನ ತೆಗೆದು ಹಾಕೋ ಹಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಧರ್ಮ ಅಂತನ್ನೋ ಪದ, ಅಸ್ಪರ್ಶ ಯೋಗ ಅಂತನ್ನೋ ಪದ ನಮ್ಗೆ ಬೇರೆ ಎಲ್ಲೂ ಸಿಗೋಲ್ಲ ಇದು. ಮತ್ತು ಇಲ್ಲೇನೋ ಸಂಬುದ್ಧ ಅಂತ ಬರುತ್ತೆ. ಸಂಬುದ್ಧ, ಬುದ್ಧನನ್ನ ಒಂದೇ ದ್ವಿಪದಾಂಬರಂ. ಇಲ್ಲಿ ಸಂಬುದ್ಧ ಅಂದ್ರೆ ಜ್ಞಾತವಾನ್ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಆದ್ರೆ ಈ ಬುದ್ಧ ಅಂತ ನಾವು ಮತ್ತೆ ಬರುತ್ತೆ, ಆದಿ ಬುದ್ಧ ಅಂತ ಬರುತ್ತೆ. ಕಡೆ 42ನೇ ಶ್ಲೋಕದಲ್ಲಿ ಮುಂದೆ 97 ಆದಿ ಬುದ್ಧ ಪ್ರಕೃತಿಯೈವ ಸರ್ವೇ ಧರ್ಮ ಸುನಿಶ್ಚಿತ 92ರಲ್ಲಿ ಮತ್ತೆ ಅಲಬ್ಧಾ ವರ್ಣ ಸರ್ವೇ ಧರ್ಮ ಪ್ರಕೃತಿ ನಿರ್ಮಲಾ ಆದೌ ಬುದ್ಧಸ್ಥದಾ ಮುಕ್ತಾ ಬುದ್ಧ್ಯಂ ಇತಿ ನಾಯಕಾ 98ನೇದು. 99ರಲ್ಲಿ ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಜಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಇಲ್ಲಿ ಏನು ನಮ್ ಯಾವ ಸಂಶಯಕ್ಕೂ ಆಸ್ಪದ ಇರದೇ ಇರುವ ಹಾಗೆ ಬುದ್ಧನನ್ನ ಇವನು ಗುರು ಆಚಾರ್ಯ ಅಂತ ಪರಿಗ್ರಹ ಮಾಡಿದ ಹಾಗೆ ಕಾಣುತ್ತೆ ಇದು. ಮತ್ತು ಇದರಲ್ಲಿ ಬರೋ ಅಸ್ಪರ್ಶ ಯೋಗ ಯಾವ ಉಪನಿಷತ್ತಿನಲ್ಲೂ ನಮಗೆ ಕಾಣಿಸೋಲ್ಲ. ಭಗವದ್ಗೀತೆಯಲ್ಲೇನೋ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಒಂದು ಮಾತು ಬರುತ್ತೆ. ಯೇ ಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಏವತೆ. ಆದ್ರೆ ಅಸ್ಪರ್ಶವನ್ನ ಯೋಗ ಅಂತ ಕರೆದಿರೋದು, ಅಜಾತಿಯನ್ನ ವಾದ ಅಂತ ಕರೆದಿರೋದು, ಅಜಾತಿವಾದ, ಅಸ್ಪರ್ಶ ಯೋಗ, ಇದೆರಡು ಟಿಪಿಕಲಿ ಬುದ್ಧಿಸ್ಟ್. ಆದ್ರೆ ಇಲ್ಲಿ ಈ ವ್ಯಾಖ್ಯಾನ ಮಾಡಿದ್ರಲ್ಲ ಶಂಕರಾಚಾರ್ಯರು ಅಂತ, ಇವರು ಕಡೆ ಒಂದು ಮಾತು ಹೇಳ್ತಾರೆ. ಅದರ ವ್ಯಾಖ್ಯಾನವನ್ನೆಲ್ಲ ಮುಗಿಸಿ ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇರ್ವೇದ ನಾಮ್ನೋಂತರಸ್ಥಂ ಭೂತಾನ್ಯಾಲೋಕ್ಯಮಗ್ನಾನ್ಯವಿರತ ಜನನಗ್ರಹ ಘೋರೇ ಸಮುದ್ರೇ ಕಾರುಣ್ಯಾದುದ್ಧಧಾರಾಮೃತಮಿದಮರೈರ್ದುರ್ಲಭಂ ಭೂತಹೇತೋ ಯೈಸ್ತಂ ಪೂಜ್ಯಾಭಿಪೂಜ್ಯಂ ಪರಮಗುರು ಮಮಂ ಪಾದಪಾತೈರ್ನತೋಸ್ಮಿ. ಇದರರ್ಥ ಏನು? ನಾರಾಯಣ ಹೇಗೆ ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಹೊರಗೆ ತಂದನೋ ಹಾಗೆ ಇವರು ಈ ಗ್ರಂಥವನ್ನು ಬರೆದವರು ಗೌಡಪಾದರು ವೇದ ಅಂತನೋ ಸಮುದ್ರವನ್ನು ಕಡೆದು ಈ ವೇದಾಂತ ಅಂತನೋ ಅಮೃತವನ್ನು ಹೊರಗೆ ತಂದಿದ್ದಾರೆ. ಇದು ಸಂಪ್ರದಾಯದಲ್ಲಿ ನಾವು ಗೌಡಪಾದರಿ ಈ ಒಂದು ಕ್ರೆಡಿಬಿಲಿಟಿ ಕೊಡೋಲ್ಲ. ಬಾದರಾಯಣರು ಮಾಡಿದ ಕೆಲಸ ಇದು ವೇದಕ್ಕೆ ಒಂದು ವೇದಾಂತದ ಚೌಕಟ್ಟನ್ನು ಒದಗಿಸಿದವರು ಬಾದರಾಯಣರು. ಇಲ್ಲಿ ಇವರು ಗೌಡಪಾದರೇ ಈ ಕೆಲಸ ಮಾಡಿದ್ರು ಅಂತ ಇದೆ. ಇದೊಂದು ಸ್ವಲ್ಪ ಇದು ನಮ್ಗೆ ಗೊಂದಲಕ್ಕೆ ಕಾರಣ. ಇಲ್ಲಿ ಎಲ್ಲೂ ಕೂಡ ಬಾದರಾಯಣರ ಹೆಸರೇ ಹೇಳಿಲ್ಲ ಅವರು. ಗೌಡಪಾದರೇ ಇದನ್ನು ಬರೆದವರಾಗಿದ್ರೆ ಗೌಡಪಾದರು ಅಂತ ಹೆಸರು ಕೂಡ ವ್ಯಾಖ್ಯಾನಕಾರರು ಎಲ್ಲೂ ಬರೋದಿಲ್ಲ.
ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದನ್ನು ಉದ್ಧಾರ ಮಾಡುವಾಗ ಗೌಡಪಾದರು ಹೇಳಿದ್ದು ಅಂತ ಎಲ್ಲೇ ಹೇಳಿಲ್ಲ. ಗೌಡಪಾದರು ಅಂತ ನಾವು ಪದಪ್ರಯೋಗ ಅವ್ರು ಮಾಡಿಲ್ಲ. ಇದರಿಂದ ಈ ಮೊದಲನೇ ಮೂರು ಇದರಿಂದ ಆಗಮ ಪ್ರಕರಣದಿಂದ ಉದ್ಧಾರ ಮಾಡಿರೋದು ನಿಜ. ಎರಡು ಕೊಟೇಶನ್ಸ್ ಇದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಆದ್ರೆ ಅದನ್ನ ಗೌಡಪಾದರು ಮಾಡಿದ್ದು ಅಂತ ಏನಿಲ್ಲ. ಗೌಡಪಾದರು ತಮ್ಮ ಪರಮಗುರುಗಳು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅವರು. ಇಲ್ಲಿ ಇದು ಗೌಡಪಾದರೇ ಈ ಕೆಲಸ ಮಾಡಿದ್ರು ಅಂತ ಅನ್ನೋದ್ರಲ್ಲಿ ಒಂದು ಸ್ವಾರಸ್ಯ ಇದೆ. ಈ ಒಂದು 4ನೇ ಪ್ರಕರಣವನ್ನು ನೋಡಿದರೆ, ಇದು 4ನೇ ಪ್ರಕರಣ ಅಂತ ಅನ್ನೋದು ನಾನು ಮೊದಲು ಹೇಳಿದ ಹಾಗೆ ಈ ಆಚಾರ್ಯರು ಇದನ್ನು ಏನ್ ಕರೆದಿದ್ದಾರೆ, ಪ್ರಕರಣ ಚತುಷ್ಟಯ ಅಂತ ಕರೆದಿದ್ದಾರೆ. 4 ಪ್ರಕರಣ ಸೇರಿ ಒಂದು ಗ್ರಂಥ ಅಂತ ಅವ್ರು ಹೇಳಲಿಲ್ಲ. 4 ಬೇರೆ ಬೇರೆ ಪ್ರಕರಣಗಳು ಕೂಡಿದಂಥ ಒಂದು ಕಟ್ಟು ಇದು. ಅದು ಪ್ರಕರಣ ಚತುಷ್ಟಯ ಅಂದ್ರೆ ಅದೇ ಅರ್ಥ. ಈ ಪ್ರಕರಣ ಚತುಷ್ಟಯದಲ್ಲಿ ಈ ಕಡೆ ಒಂದು ಪ್ರಕರಣ ಇದೆಯಲ್ಲ, ಇದು ತುಂಬಾ ಸ್ವಾರಸ್ಯವಾದ ಭಾಗ. ಯಾಕೆ? ಇದರಲ್ಲಿ ಬೌದ್ಧ ಪ್ರಕ್ರಿಯೆಗಳಿಗೂ ವೇದಾಂತಕ್ಕೂ ವ್ಯತ್ಯಾಸ ಇಲ್ಲ ಅಂತ ತೋರಿಸೋದು. ಇವಾಗ ಬುದ್ಧ ತನ್ನ ಒಂದು ಪ್ರಕ್ರಿಯೆಯನ್ನ ಮಾಡಿದ. ಈ ಬೌದ್ಧ ಪ್ರಕ್ರಿಯೆ ಎಲ್ಲ ಉಪನಿಷತ್ತಿನ ಪ್ರಕ್ರಿಯೆಗಳೇ, ಹೊಸದಾಗಿ ಏನು ಬುದ್ಧ ಹೇಳಲಿಲ್ಲ. ಬುದ್ಧನೇ ಏಷಾ ವೇದೋಪನಿಷತ್ತು ಅಂತ ಹೇಳ್ಕೊಂಡಿದ್ದಾನೆ. ನಾನು ಹೇಳ್ತಿರೋದೆಲ್ಲ ವೇದೋಪನಿಷತ್ತು. ಏಷ ಧರ್ಮೋ ಸನಾತನೋ, ಇದು ಸನಾತನವಾದ ಧರ್ಮ ನಾನು ಹೇಳ್ತಾ ಇರೋದು. ಉಕ್ತೈಹಿ ಋಷಿಭಿಹಿ ಋಷಿ ಪ್ರವೇದಿತಂ ಧರ್ಮಂ. ಬುದ್ಧ ಯಾರು ಪೊಲಿಟಿಕಲ್ ಆಗಿ ಅವರು ಬೌದ್ಧರನ್ನ ಒಂದು ಬೇರೆ ನೆಲೆಯಲ್ಲಿ ಇಟ್ಟರೆ ವಿನಃ ನಮ್ಮ ಸಂಪ್ರದಾಯದ ಪ್ರಕಾರ ಬೌದ್ಧ ದರ್ಶನ ಅಂತ ಅನ್ನೋದು ಪ್ರತ್ಯೇಕ ದರ್ಶನವಲ್ಲ, ಉಪನಿಷತ್ತಿನ ಒಂದು ಕಂಟಿನ್ಯೂಯೇಷನ್. ಉಪನಿಷತ್ತು ಸಾಂಖ್ಯ ಎರಡನ್ನು ಸೇರಿಸಿ ಬೌದ್ಧ ದರ್ಶನ ಅಂತಾಯಿತು. ಬುದ್ಧನ ಇದರಲ್ಲೇನೆ ಬಹಳ ಕಡೆ ಋಷಿ ಪ್ರವೇದಿತಂ ಧರ್ಮಂ ಅಂತ ಬುದ್ಧ ಹೇಳ್ತಾರೆ. ಇದು ಋಷಿಗಳ ಹಿಂದೆ ಹೇಳಿದ ಧರ್ಮ ಇದು. ಮತ್ತು ಬುದ್ಧ ಅಂತನ್ನೋರು ಒಬ್ಬರಲ್ಲ, ಅತೀತಾಚಯೇ ಬುದ್ಧ, ಅನಾಗತಾಚಯೇ ಬುದ್ಧ, ವರ್ತಮಾನಾಶ್ಚಯೇ ಬುದ್ಧ, ಅಹಂ ವಂದಾಮಿ ಸರ್ವದಾ. ಅದು ಹಿಂದೆ ಎಷ್ಟೋ ಜನ ಬುದ್ಧರಾಗಿ ಹೋಗಿದ್ದಾರೆ, ಮುಂದೆ ಬುದ್ಧರು ಅನೇಕ ಜನ ಬರ್ತಾರೆ, ಈಗಲೂ ಅನೇಕ ಜನ ಬುದ್ಧರು ಇದ್ದಾರೆ, ಅವರಿಗೆಲ್ಲ ನನ್ನ ನಮಸ್ಕಾರ ಅದು ಬುದ್ಧನ ಬಾಯಲ್ಲೇ ಇರೋದನ್ನು ತ್ರಿಪಿಟಕದಲ್ಲಿ ಬರುತ್ತೆ. ಹೀಗೆ ಬೌದ್ಧ ದರ್ಶನ ಅಂತ ಅನ್ನೋದು ನಾಸ್ತಿಕವಾದ ಅಂತ ಯಾವ ಕಾಲದಲ್ಲಿ ಬಂತೋ ಗೊತ್ತಿಲ್ಲ. ಯಾಕಂದ್ರೆ ಬುದ್ಧ ಅವನ ನಾಸ್ತಿಕವಾದವನ್ನು ಏನು ಹೇಳಿದ ಹಾಗಿಲ್ಲ. ಒರಿಜಿನಲ್ ಟೆಕ್ಸ್ಟ್ ಇದೆಯಲ್ಲ, ಅದನ್ನ ಅನಾತ್ಮವಾದ ಅಂತ ಸಿಲೋನ್ನಲ್ಲಿ ಮಾಡಿದ್ರು. ನಮ್ಮಲ್ಲಿ ಬೌದ್ಧ ಧರ್ಮವನ್ನು ಅನಾತ್ಮವಾದ ಅಂತ ಎಲ್ಲಿ ಕರೆದಿಲ್ಲ. ಅವನ ನೈರಾತ್ಮ್ಯ ಅಂತ ಕರೆದಿರೋದು ಈ ಆತ್ಮಾಭಿಮಾನವನ್ನು ಕಳ್ಕೊಳ್ಳೋದು ನೈರಾತ್ಮ್ಯವೇನ, ಆತ್ಮನನ್ನು ತೆಗೆದುಹಾಕೋದು ಅಂತಲ್ಲ. ಹೀಗೆ ಈ ಬೌದ್ಧ ಧರ್ಮ ಉಪನಿಷತ್ ಧರ್ಮವೇ, ವೇದಾಂತವೇ ಅದಕ್ಕೆ ಒಂದು ಪ್ರಾಗ್ಮ್ಯಾಟಿಕ್ ಆಸ್ಪೆಕ್ಟ್ಸ್, ಅದಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟು ಈ ಕಾರುಣ್ಯ ಅಂತ ಬರುತ್ತೆ, ಸರ್ವ ಜೀವ ಹಿತ ಅಂತ ಬರುತ್ತೆ. ಇವೆಲ್ಲ ಬುದ್ಧ ಹೇಳಿದ ಮಾತು. ಇವಾಗ ಉಪನಿಷತ್ತನ್ನು ನಾವು ಕಾಣದೇ ಇರೋದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ ನೋಡಿ. ಅಸ್ಪರ್ಶ ಯೋಗೋ ವೈನಾಮ ಸರ್ವ ಸತ್ವ ಸುಖೋ ಹಿತ ಅವಿವಾದೋ ವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಇದು ಸುಖ ಹಿತ ಅಂತ ಎರಡೂ ಉಪಯೋಗಿಸಿದ್ದಾರೆ. ಸರ್ವಸತ್ವ ಎಲ್ಲಾ ಪ್ರಾಣಿಗಳ ಸುಖ ಹಿತ, ಇದು ಬುದ್ಧ ಹೇಳಿದ ಮಾತು. ಇವಾಗ ಗೌರ್ಮೆಂಟ್ನವ್ರು ಯಾತಕ್ಕೋ ಬಳಸ್ಕೊಂಡಿದ್ದಾರಲ್ಲ, ಬಹುಜನ ಹಿತಾಯ ಬಹುಜನ ಸುಖಾಯ, ಬುದ್ಧ ಹೇಳಿದ ಮಾತು. ಇಲ್ಲೂ ಸುಖ ಹಿತ ಅಂತಲೇ ಇದೆ. ಅಂದ್ರೆ ಸುಖವಾಗಿಯೂ ಇರಬೇಕು, ಹಿತವಾಗಿಯೂ ಇರಬೇಕು. ಎಷ್ಟೋ ಸುಖ ಹಿತವಾಗಿರೋಲ್ಲ, ಅಥವಾ ನಮಗೆ ಹಿತವಾದದ್ದು ಸುಖವಾಗಿರೋಲ್ಲ. ಆದ್ರೆ ಈ ಧರ್ಮ ಹೇಗಿದೆ ಅಂದ್ರೆ ಸುಖ ಹಿತ ಎರಡೂ ಇರಬೇಕು. ಸರ್ವಸತ್ವ ಸುಖೋ ಹಿತ, ಈ ದೃಷ್ಟಿ ಬುದ್ಧನಿಂದ ಬಂದದ್ದು. ಉಪನಿಷತ್ತುಗಳಲ್ಲಿ ಈ ದೃಷ್ಟಿ ಇಲ್ಲ. ಈ ಕಾರುಣ್ಯ ಬುದ್ಧ ಇದನ್ನು ಯಾತಕ್ಕೆ ಹೇಳಿದೆ ಇದು ಕಳೆಯದು ಅಂತಂದ್ರೆ, ಇದರಲ್ಲಿ ಈ ಒಂದು ಸ್ಟ್ರೆಸ್ ಕೊಟ್ಟಿದ್ದಾರೆ. ಭೂತಾನಿ ಆಲೋಕ್ಯ ಮಗ್ನಾನ್ ಅವಿರದ ಜನನಗ್ರಾಹ ಘೋರೇ ಸಮುದ್ರೇ. ಈಗ ಜನಗಳನ್ನ ನೋಡಿ ಈಗ ಒದ್ದಾಡ್ತಾ ಇದ್ದಾರಲ್ಲ, ದುಃಖ ಪಡ್ತಾ ಇದ್ದಾರಲ್ಲ ಅಂತ ಹೇಳಿ ಕಾರುಣ್ಯಾತ್ ಉದ್ದಧಾರ. ಈ ಕಾರುಣ್ಯ ಅಂತ ಅನ್ನೋದಿದೆಯಲ್ಲ, ಇವರು ಉಪನಿಷತ್ತಿನಲ್ಲಿ ಪ್ರಜ್ಞಾ ಅಂತ ಬಂತು, ಬುದ್ಧ ಕಾರುಣ್ಯ ಅಂತ ಹೇಳ್ದ. ಈ ಕಾರುಣ್ಯ ಪ್ರಜ್ಞಾ ಎರಡೂ ಸೇರಿ ಸುಖ ಹಿತ ಆಯಿತು. ಈ 4ನೇ ಪ್ರಕರಣದಲ್ಲಿ
ಬೌದ್ಧರು ಮಹಾಯಾನದವರು ಏನು ಹೇಳ್ತಾರೆ, ಅಗ್ರಯಾನ ಅಂತ ಇಲ್ಲೇ ಬರುತ್ತೆ, ಮುಂದೆ ಬರುತ್ತೆ. ಮಹಾಯಾನದಲ್ಲಿ ಯಾವ ದರ್ಶನ ಇದೆಯೋ ಅದು ವೇದಾಂತ ದರ್ಶನವೇ, ವೇದಾಂತ ದರ್ಶನಕ್ಕೆ ಬೇರೆ ಅಲ್ಲ ಅಂತ ತೋರಿಸೋದು ಈ ಪ್ರಕರಣದ ಉದ್ದೇಶ. ಅಗ್ರಯಾನ ಅಂತ ಬರುತ್ತೆ, ಇಲ್ಲಿ ಅಗ್ರಯಾನೇನ ಅಂತ ಬರುತ್ತೆ, ಎಲ್ಲೋ ಮುಂದೆ ಒಂದು ಬರುತ್ತೆ, ಇಲ್ಲ ಮಧ್ಯದಲ್ಲಿ ಬರುತ್ತೆ, ಅಗ್ರಯಾನ ಅಂತ ಬರುತ್ತೆ. ಅಗ್ರಯಾನ ಅಂದ್ರೆ ಇದು 90ನೇ ಶ್ಲೋಕ ನೋಡಿ. ಹೇಯ ಜ್ಞೇಯಾಪ್ಯವಕ್ವಾನಿ ವಿಜ್ಞಾಯಾನ್ಯಗ್ರಯಾನತಃ, ಮಹಾಯಾನದ ಪ್ರಕಾರ ಅಂತ ಅಗ್ರಯಾನತಃ. ಆಮೇಲೆ ಆದಿಬುದ್ಧ ಇತ್ಯ ಮತ್ತೆ ಬಂದೇ ಬರುತ್ತೆ. ಇದು ಬೌದ್ಧ ಪ್ರಕ್ರಿಯೆಗಳು ಮತ್ತು ಬೌದ್ಧ ಪ್ರಕ್ರಿಯೆಗಳನ್ನೇ ಉಪಯೋಗಿಸಿ ಅಜಾತಿವಾದ, ಸ್ಪರ್ಶ ಯೋಗ, ಇದೆಲ್ಲ ಟಿಪಿಕಲಿ ಬುದ್ಧಿಸ್ಟ್ ಕಾನ್ಸೆಪ್ಟ್ಸ್. ಇದು ವೇದಾಂತಕ್ಕೆ ವಿರೋಧವಾದದ್ದಲ್ಲ ಅಂತ ಸಾಮರಸ್ಯ, ಕಾಂಪ್ರಮೈಸಿಂಗ್. ಅದರಿಂದ ಅವಿರೋಧ ಅಂತ ಮೊದಲಲ್ಲೇ ಹೇಳ್ತಾರೆ. ನಮಗೆ ಏನು ವಿರೋಧ ಇಲ್ಲ, ಯಾವ ದರ್ಶನದಲ್ಲಿಯೂ ನಮಗೆ ವಿರೋಧ ಇಲ್ಲ. ಇದು ಈ ಗ್ರಂಥದ ಸ್ವಾರಸ್ಯ. ಯಾವುದೋ ಕಾಲದಲ್ಲಿ ಆಚಾರ್ಯರಿಗೆ ಭಾಷ್ಯ ಬರೆದರು ಅಂತ ಹೇಳಿ ಅದನ್ನ ವೇದಾಂತ ದೇಶಿಕರು ಶಂಕರಾಚಾರ್ಯರನ್ನ ಪ್ರಚ್ಛನ್ನ ಬೌದ್ಧ ಅಂತ ಕರೆದರು. ಅವರ ಶತದೂಷಣಿಯಲ್ಲಿ ಶಂಕರಾಚಾರ್ಯರ ಮೇಲೆ ಮಾಡಿರುವ ಅಪವಾದ ಏನು, ಬೌದ್ಧ ದರ್ಶನಗಳನ್ನೆಲ್ಲ ತಗೊಂಡ್ರು ಅದನ್ನು ವೇದಾಂತಕ್ಕೆ ತಿರುಗಿಸಿ ಹೇಳಿಬಿಟ್ರು. ಬೌದ್ಧರೇ ಅವರು ಪ್ರಚ್ಛನ್ನ ಬೌದ್ಧ, ಕ್ರಿಪ್ಟೋ, ಅದ್ರ ಬೌದ್ಧರು ತಾವು ಅಂತ ಹೇಳಿಕೊಳ್ಳಿಲ್ಲ, ಆದ್ರೆ ಬೌದ್ಧರ ಪ್ರಕ್ರಿಯೆಗಳನ್ನೆಲ್ಲ ಸೇರಿಸ್ಬಿಟ್ರು ಕೂಡ ವೇದಾಂತಕ್ಕೂ ಅದಕ್ಕೂ ವಿರೋಧ ಇಲ್ಲ ಅಂತ ತೋರಿಸೋದು ಈ ಪ್ರಕರಣದ ಉದ್ದೇಶ. ಈ ಬೌದ್ಧ ಅಂತ ಆದ ಮಾತ್ರಕ್ಕೆ ಒಂದು ದೂರ ಇಡಬೇಕು ಅಂತ ಏನಿಲ್ಲವಲ್ಲ. ಬೌದ್ಧರು ಹೇಳಿದ್ದು ಯಾರು ಹೇಳಿದ್ರು ಬಾಲ ಆದಪಿ ಶುಕ ಆದಪಿ ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಅಂತನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ವೇದಾಂತ, ಬೌದ್ಧ, ಸಾಂಖ್ಯ, ನ್ಯಾಯವೈಶೇಷಿಕ ಇಷ್ಟೂ ದರ್ಶನಗಳ ಒಂದು ಕಾಂಪ್ರಮೈಸ್, ಒಂದು ಸಿಂಥೆಸಿಸ್ ಇಲ್ಲಿ ನಮಗೆ ಕಾಣುತ್ತೆ. ಇದು ಈ ಪ್ರಕರಣದ ಸ್ವಾರಸ್ಯ. ಇದು ಮೊದಲನೆಯದನ್ನ ಹೇಳಿ ಆಯ್ತು ನಾವು. ಸಂಬುದ್ಧ ತಂ ವಂದೇ ದ್ವಿಪದಾಂ ವರಂ, ಮನುಷ್ಯರಲ್ಲಿ ಶ್ರೇಷ್ಠನಾದ ಬುದ್ಧನಿಗೆ ನಮ್ಮ ನಮಸ್ಕಾರ ಅಂತ ಮೊದಲನೇ ಶ್ಲೋಕ. ಎರಡನೇದು ಅದು ಕಂಟಿನ್ಯೂ ಆಗುತ್ತೆ. ಅಸ್ಪರ್ಶಯೋಗೋ ವೈ ನಾಮ ಸರ್ವ ಸತ್ವ ಸುಖೋಹಿತ ಅವಿವಾದೋ ವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಅಸ್ಪರ್ಶಯೋಗ ವೈ ನಾಮ ಸರ್ವ ಸತ್ವ ಸುಖ ಹಿತ ಅವಿವಾದ ಅವಿರುದ್ಧ ಚ ದೇಶಿತ ತಂ ನಮಾಮ್ಯಹಂ. ಇದು ಯಾವುದೋ ಕಾಲದಲ್ಲಿ ವೇದಾಂತದ ಒಂದು ಛಲ ಅಂತ ಬಂತು. ಅಂದ್ರೆ ವೇದಾಂತ ಅಂತ ಅನ್ನೋದು ಬೇರೆ ದರ್ಶನಗಳಿಗಿಂತ ಎಲ್ಲ ಮೇಲೆ. ಇವಾಗ ಸರ್ವದರ್ಶನ ಸಂಗ್ರಹ ಬರೆದವರು ಎಲ್ಲಾ ದರ್ಶನಗಳನ್ನು ಬರೆದ ಮೇಲೆ ಅದ್ವೈತ ದರ್ಶನ ಹೇಳುವಾಗ ಸಕಲ ದರ್ಶನ ಮೌಳಿಭೂತಂ ಅಂತ ಇದೊಂದು ಒಗ್ಗರಣೆ. ಅಲ್ಲಿ ಎಲ್ಲಾ ದರ್ಶನಗಳನ್ನು ಹೇಳಿ ಸುಬ್ರೇ ಬಿಟ್ಬಿಟ್ಟಿದ್ರೆ ಪರವಾಗಿಲ್ಲ. ಸಕಲ ದರ್ಶನ ಮೌಳಿಭೂತಂ, ಎಲ್ಲಾದ್ರೂ ತಲೆಯ ಮೇಲೆ ಇರತಕ್ಕಂಥ ಅದ್ವೈತ, ಈ ಒಂದು ಛಲ ಇದೆಯಲ್ಲ, ಇದು ಯಾವ ಕಾಲದಲ್ಲಿ ಬಂತು. ಆ ಬಂದ ಮೇಲೆ ಈ ಒಂದು ಕಾಂಪ್ರಮೈಸ್ ಹಿಡಿಸ್ತಿಲ್ಲ ಅವರಿಗೆ. ಈ ಕಾಂಪ್ರಮೈಸ್ ಹಿಡಿದು ಇಲ್ಲಿರೋದೆಲ್ಲ ಬೇರೆ ದರ್ಶನಗಳನ್ನು ವಿರೋಧ ಮಾಡೋದಕ್ಕೆ ಈ ಪ್ರಕರಣ ಇರೋದು. ರಾಮಕೃಷ್ಣ ಆಶ್ರಮದ ಪುಸ್ತಕದಲ್ಲಿ ಹಾಗೆ ಬರ್ಕೊಂಡಿದ್ದಾರೆ. ಈ ಪ್ರಕರಣ ಇರೋದೇ ಬೇರೆ ದರ್ಶನಗಳನ್ನ ಜೊಳ್ಳು ಒಂದು ತೋರಿಸೋದು, ಖಂಡನೆ ಮಾಡೋದಕ್ಕಾಗಿ. ಇದು ಖಂಡನೆ ಮಾಡೋ ಪ್ರಮೇಯ ಇಲ್ಲಿ ಇಲ್ಲವೇ ಇಲ್ಲ. ಅವಿವಾದ ಅವಿರುದ್ಧ ಚ ದೇಶಿತ. ಆದ್ರಿಂದ ಇಲ್ಲಿ ಬರುವ ಮಾತುಗಳಿಗೆಲ್ಲ ವೇದಾಂತದವರು ಈ ಒಂದು ಬೌದ್ಧ ದರ್ಶನಕ್ಕೆ ವಿರೋಧವಾಗಿ ಆ ವೇದಾಂತಕ್ಕೆ ಸೀಮಿತವಾಗುವ ಹಾಗೆ ಅರ್ಥಗಳನ್ನು ಮಾಡ್ಕೊಂಡು, ಸಂಬುದ್ಧ ಅಂದ್ರೆ ಜ್ಞಾತವಾನ್, ಬುದ್ಧ ಅಂದ್ರೆ ಪಂಡಿತ, ಹೀಗೆ ಈ ಬುದ್ಧ ಅಂದ್ರೆ ಪಂಡಿತ, ಆದಿಬುದ್ಧ ಅಂದ್ರೆ ಏನ್ ಹೇಳ್ತೀರಿ, ಆದಿಪಂಡಿತ ಅಥವಾ ಬೈತಾರೆ. ಈಗ ಆದಿಬುದ್ಧ ಅಂತ ಮಾತು ಬರುತ್ತೆ. ಎಲ್ಲೋ ಒಂದ್ ಕಡೆ ಬುದ್ಧ ಅಂತಂದ್ರೆ ನೀವು ಪಂಡಿತ ಅಂತ ಹೇಳ್ಬಹುದು, ಸಂಬುದ್ಧ ಅಂದ್ರೆ ಜ್ಞಾತವಾನ್ ಅಂತ ಹೇಳ್ಬೋದು. ಆದಿಬುದ್ಧ ಅಂದ್ರೆ ಏನ್ ಹೇಳ್ತೀರಿ, ಬುದ್ಧ ಅಂತಂದ್ರೆ ಏನ್ ಹೇಳ್ತೀರಿ. ಇದು ಸುಮ್ಮನೆ ಒಂದೇನೋ ಒಂದು ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಕತೆ ಹೇಳ್ತಾ ಇದ್ರು. ಕತೆ ನನಗೆ ಹೇಳಿದ್ರು.
ಅದು ನಾನು ಮಾಧ್ವ ಅಂತೇಳಿ ಮಾಧ್ವರ ತಿವಿಯೋದು ಒಂದು ಸ್ವಲ್ಪ ಅವ್ರ ಸ್ವಭಾವ. ಪಂಡಿತರು ಒಬ್ಬರು ಮನೆಯ ಕೃಷ್ಣಾಚಾರ್ಯ ಅಂತ ಒಬ್ರು ಇದ್ದರಂತೆ. ಇಲ್ಲಿಗೆ ಆ ಕಾಲದಲ್ಲಿ ಅಭೇದಾನಂದ ಅಂತ ಒಬ್ಬರು ಬಂದರಂತೆ, ರಾಮಕೃಷ್ಣಾಶ್ರಮದ ಸ್ವಾಮಿಗಳು. ಅಭೇದಾನಂದ ಅಂತ ಫೇಮ್. ಅವರಿಗೆ ಇಲ್ಲೊಂದು ಪಬ್ಲಿಕ್ ರಿಸೆಪ್ಷನ್ ಆಯ್ತಂತೆ. ಅದಕ್ಕೆ ಇವ್ರನ್ನ ಕೃಷ್ಣಾಚಾರ್ಯನ ಮಾತಾಡಿ ಅಂತಂದ್ರಂತೆ. ಇದು ಅಭೇದ ಅಂದ್ರೆ ಅದ್ವೈತವೇ ಆಯ್ತಲ್ಲ, ಅಭೇದಾನಂದ ಅದ್ವೈತದಲ್ಲಿ ಆನಂದ ಅವನಿಗೆ ನಾನು ಹೇಗೆ ಇವ್ರಿಗೆ ಹೇಳೋದು ಅಂತ ಹೇಳಿ, ಅಭೇದಾನಂದ ಅಂದ್ರೆ ಏನು ಗೊತ್ತೋ ನಿಮಗೆ? ಭಾ ಅಂದ್ರೆ ಬೆಳಕು, ಅಭಾ ಅಂದ್ರೆ ಬೆಳಕಲ್ಲದ್ದು ಕತ್ತಲೆ. ಅಭೇ ಕತ್ತಲೆಯಲ್ಲಿ ದಾನಂ ದದಾತಿ, ದಾನವನ್ನು ಕೊಡ್ತಾನೆ. ಯಾರು? ಬೆಳಕು. ಬೆಳಕು ಕತ್ತಲೆಯಲ್ಲಿ ಬೆಳಕನ್ನು ಕೊಡ್ತಕ್ಕಂಥ ಅವನು, ಅದರಲ್ಲಿ ಇವರಿಗೆ ಆನಂದ ಅಂತ ಅಷ್ಟೇ. ಅಭೇದ ಅಂದ್ರೆ ಅದ್ವೈತ ಅಲ್ಲ. ಹೀಗೆ ತಮಗೆ ಬೇಕಾದ ಹಾಗೆ ತಿರುಚಿಕೊಳ್ಳೋದು ಇದು ಅದು ಕಾಣುತ್ತೆ ಇಲ್ಲಿ ಉದ್ದಕ್ಕೆ. ಆ ಬೌದ್ಧ ಪ್ರಕ್ರಿಯೆಗಳನ್ನೆಲ್ಲ ಇವರು ವೇದಾಂತ ಪ್ರಕ್ರಿಯೆ ಧರ್ಮ ಅನ್ನಂತೆ. ಧರ್ಮ ಅನ್ನಂದ್ರೆ ಜೀವ ಅನ್ನಂತ. ಈ ಧರ್ಮ ಅಂದ್ರೆ ಜೀವ ಅಂತ ಯಾವ ಉಪನಿಷತ್ತಿನಲ್ಲಿ ಬರುತ್ತೆ, ಯಾವ ಶಾಸ್ತ್ರದಲ್ಲಿ ಇದೆ? ಇಲ್ಲಿ ಧರ್ಮ ಅಂತ ಮಾತಿಗೆ ಜೀವ ಆತ್ಮ ಅಂತ ಅರ್ಥ ಮಾಡಿದ್ದಾರೆ. ಇದು ಹೀಗೊಂದು ಸ್ವಲ್ಪ ಸರ್ಕಸ್ ಮಾಡಿ ತಿರುಚಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿ ಈ ಅಸ್ಪರ್ಶ ಯೋಗ ವೈ ನಾಮ ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಯಾರು ಅಸ್ಪರ್ಶ ಯೋಗವನ್ನು ಹೇಳಿದ್ದಾರೋ ತಂ ನಮಾಮಿ ಅಹಂ, ಅವನನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ 2ನೇ ಶ್ಲೋಕ ಇರೋದು. ಇಲ್ಲಿ ವ್ಯಾಖ್ಯಾನದವರು ಏನು ಹೇಳಿದ್ದಾರೆ, ಯಾವ ವ್ಯಕ್ತಿಯನ್ನು ಕುರಿತು ಹೇಳ್ತಾ ಇಲ್ಲ, ಯಾವ ದರ್ಶನ ಇದೆಯೋ ದರ್ಶನಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತನೋ ಅರ್ಥ ಇದಕ್ಕೆ ಅಂತ ಅವ್ರು ವ್ಯಾಖ್ಯಾನದಲ್ಲಿ ಮಾಡಿದ್ರು. ಅಸ್ಪರ್ಶ ಯೋಗ ಅಂದ್ರೆ ಬರ್ತೀನಿ. ಇಲ್ಲಿ ಅಸ್ಪರ್ಶ ಯೋಗ ಸರ್ವಸತ್ವ ಸುಖಾವಹ, ಎಲ್ಲಾ ಪ್ರಾಣಿಗಳಿಗೂ ಸುಖವನ್ನು ಉಂಟು ಮಾಡತಕ್ಕದ್ದು ಅಸ್ಪರ್ಶ ಯೋಗ. ಇದು ಅವಿವಾದವಾದದ್ದು, ಅವಿರುದ್ಧವಾದದ್ದು. ತಂ ನಮಾಮಿ ಅಹಂ, ಅದನ್ನ ನಾನು ನಮಸ್ಕಾರ ಮಾಡ್ತೀನಿ. ಇದು ಯಾವ ಸಂಪ್ರದಾಯದಲ್ಲಿದೆ? ಇದು ಒಂದು ದರ್ಶನಕ್ಕೆ ನಮಸ್ಕಾರ ಮಾಡೋದು ಏನಾದರೂ ಸಂಪ್ರದಾಯ ಉಂಟೆ? ಗುರುವಿಗೆ ನಮಸ್ಕಾರ ಮಾಡ್ತಾರೆ, ದೇವತಾ ಪ್ರಾರ್ಥನೆ ಅಂತ ಮಾಡ್ತಾರೆ. ಒಂದು ಮೀಮಾಂಸಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಯಾರು ಹೊರಡ್ತಾರೆ? ವೇದಾಂತಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಯಾವ್ದಾದ್ರು ಗ್ರಂಥದಲ್ಲಿ ಇದೆಯೇ? ಇಲ್ಲಿ ವ್ಯಾಖ್ಯಾನಕಾರ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ದರ್ಶನ ಇದು ಅಸ್ಪರ್ಶ ಯೋಗ ಇತ್ಯೇವಂ ಪ್ರಸಿದ್ಧ. ಅದಕ್ಕೆ ಈದೃಶೋ ಯೋಗ ಉಪದಿಷ್ಟ ತಂ ನಮಾಮಿ ಪ್ರಣಮಾಮಿ ಅಂದ್ರೆ ಶಾಸ್ತ್ರವನ್ನು ನಮಸ್ಕಾರ ಮಾಡ್ತೀನಿ, ದರ್ಶನವನ್ನು ನಮಸ್ಕಾರ ಮಾಡ್ತೀನಿ. ಇದು ತಮ್ಮ ಅಂತ ಹಿಂದಕ್ಕೆ ಸೇರಿಸಬೇಕು. ಏನು ಯಾವ ಬುದ್ಧನಿಂದ ಇದು ದೇಶಿತ ಉಪದಿಷ್ಟ, ಯಾವ ಬುದ್ಧ ಈ ಅಸ್ಪರ್ಶ ಯೋಗವನ್ನ ಎಲ್ಲ ಪ್ರಾಣಿಗಳಿಗೂ ಹಿತ ಸುಖವಾಗುವ ಹಾಗೆ ಮಾಡಿ ಹೇಳಿದನೋ ಅವನನ್ನ ನಾನು ನಮಸ್ಕಾರ ಮಾಡ್ತೀನಿ. 2ನೇ ಶ್ಲೋಕವೂ ಕೂಡ ತಂ ನಮಾಮಿ ಅಹಂ. ತಂ ಅಂದ್ರೆ ಅವನನ್ನು, ಪುಲ್ಲಿಂಗವನ್ನೇ ಹೇಳಿದ್ದಾರೆ. ಇದು ಧರ್ಮವನ್ನು ಅಂತಾಗಿದ್ರೆ ನಪುಂಸಕಲಿಂಗ ಹೇಳಬೇಕಾಗಿತ್ತು, ದರ್ಶನವನ್ನ ಅಂತಂದ್ರೆ. ಇಲ್ಲಿ ತಂ ನಮಾಮಿ ಅಹಂ ಅಂದ್ರೆ ಬುದ್ಧನನ್ನ ಸೇರಿಸ್ಕೊಳ್ಬೇಕಿಲ್ಲಿ. ಹಿಂದಿನ ಶ್ಲೋಕದಲ್ಲಿ ಇರತಕ್ಕಂಥ ಸಂಬುದ್ಧ ತಂ ವಂದೇ ದ್ವಿಪದಾಂ ವರಂ ತಂ ನಮಾಮಿ ಅಹಂ. ಇಲ್ಲಿ ಅಸ್ಪರ್ಶ ಯೋಗ ದೇಶಿತ. ಇವನು ಬುದ್ಧ ಮಾಡಿದ ಕೆಲಸ ಏನು? ಅಸ್ಪರ್ಶ ಯೋಗವನ್ನು ಹೇಳಿದ. ಈ ಅಸ್ಪರ್ಶ ಯೋಗ ಅಂತನ್ನೋದು ಸ್ಪೃಶ ಧಾತುವಿನಿಂದ ಸ್ಪರ್ಶ ಅಂತ ಆಗಿದೆ. ಸ್ಪೃಶ ಅಂತನ್ನೋ ಧಾತುವಿಗೆ ಗ್ರಹಣೆ, ಶ್ಲೇಷೆ ಅಂತ ಅರ್ಥವನ್ನು ಹೇಳಿದ್ದಾರೆ. ಸೇರಿಕೊಳ್ಳೋದು ಮತ್ತೆ ಹಿಡಿಕೊಳ್ಳೋದು ಅಂತ ಅರ್ಥ ಸ್ಪರ್ಶ ಅಂತಂದ್ರೆ. ಅಸ್ಪರ್ಶ ಅಂದ್ರೆ ಹಿಡ್ಕೊಳ್ಳದೇ ಇರತಕ್ಕಂಥದ್ದು ಅಂತ ಅರ್ಥ. ಈ ಸ್ಪರ್ಶ ಅಂತನ್ನೋ ಮಾತು ಭಗವದ್ಗೀತೆಯಲ್ಲಿ ಅದೇ ಮಾತ್ರ ಸ್ಪರ್ಶ ಕೌಂತೆಯ ಅಂತನ್ನೋ ಮಾತು ಬರುತ್ತೆ. ಯೇ ಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಏವತೆ. ಇಲ್ಲಿ ಸ್ಪರ್ಶ ಅಂದ್ರೆ ಏನು? ವಿಷಯಗಳಿಂದ ಇಂದ್ರಿಯಗಳು ಯಾವಾಗ ಸ್ಪರ್ಶ ಅದರ ಗ್ರಹಣವನ್ನ ಮಾಡುತ್ತೋ ಅದು ಸ್ಪರ್ಶ. ಇಂದ್ರಿಯ ಸ್ಪರ್ಶ, ವಿಷಯ ಸ್ಪರ್ಶ. ವಿಷಯಗಳಿಂದ ವಿಷಯಗಳ ಸ್ಪರ್ಶ ಅಂದ್ರೆ ಕಾಂಟ್ಯಾಕ್ಟ್ ಅಂತ. ಈ ಕಾಂಟ್ಯಾಕ್ಟ್ ಆಫ್ ದಿ ಸೆನ್ಸ್ ಆರ್ಗನ್ ವಿತ್ ದಿ ಆಬ್ಜೆಕ್ಟ್ ಇದು ದುಃಖಕ್ಕೆಲ್ಲ ಕಾರಣವಾದದ್ದು. ಈ ಕಾಂಟ್ಯಾಕ್ಟ್ ಬಿಟ್ರೆ ಅದು ಸುಖ. ಅಸ್ಪರ್ಶ ಅಂದ್ರೆ ಸ್ಪರ್ಶಕ್ಕೆ ವಿರುದ್ಧವಾದದ್ದು.
ಸ್ಪರ್ಶ ಅಂದರೆ ಹೊರಗಡೆ ಇರತಕ್ಕಂಥ ವ್ಯಾಪಾರ, ಚಿತ್ತವೃತ್ತಿಯಲ್ಲಿ ಬಹಿರ್ಮುಖ ವೃತ್ತಿ, ಇದನ್ನು ಸ್ಪರ್ಶ ಅಂತ ಕರೆದಿದ್ದಾರೆ. ಇದು ಅಲ್ಲದೆ ಇದ್ದದ್ದು ಅದರ ಅಂತರ್ಮುಖ ದೃಷ್ಟಿ ಅಸ್ಪರ್ಶ ಅಂತ ಕರೆದಿದ್ದಾರೆ. ವಿಡ್ರಾಯಲ್ ಆಫ್ ದಿ ಕಾಂಟ್ಯಾಕ್ಟ್ ಫ್ರಾಮ್ ದಿ ಸೆನ್ಸ್. ಈ ಅಸ್ಪರ್ಶ ಯೋಗ ಅಂತನ್ನೋದು ಯಾವ ಉಪನಿಷತ್ತಿನಲ್ಲಿಯೂ ನಮಗೆ ಕಾಣಿಸೋಲ್ಲ. ಅಸ್ಪರ್ಶ ಯೋಗ ಅಂತನ್ನೋದು ವೇದಾಂತದ ಪ್ರಕ್ರಿಯೆ ಅಲ್ಲವೇ ಅಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇಲ್ಲ, ಉಪನಿಷತ್ತುಗಳಲ್ಲಿ ಇಲ್ಲ, ವೇದಗಳಲ್ಲಿ ಈ ಮಾತು ಬರೋಲ್ಲ. ಇಲ್ಲಿ ಅಸ್ಪರ್ಶ ಯೋಗ ಅಂತನ್ನೋದು ಒಂದು ಮಹಾಯಾನದ ಪ್ರಕ್ರಿಯೆಯೇ. ನಾಗಾರ್ಜುನನ ಮಾಧ್ಯಮಿಕ ಕಾರಿಕೆಯಲ್ಲಿ ಬರುತ್ತಿದ್ದು ಅಸ್ಪರ್ಶ ಯೋಗ ಅಂತ ಮಾತು ಮಾಧ್ಯಮಿಕ ಕಾರಿಕೆಯಲ್ಲೇ ಬರತಕ್ಕದ್ದು. ಅಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ, ಈ ಆಲಯ ವಿಜ್ಞಾನ ಅಂತ ಒಂದಿದೆ. ಆಲಯ ವಿಜ್ಞಾನ ಅಂತನ್ನೋದು ನಮ್ಮ ಆತ್ಮ ಇದ್ದ ಹಾಗೆ ನಿರ್ಗುಣವಾಗಿ ಯಾವ ಒಂದು ಚಿತ್ತವೃತ್ತಿಯೂ ಇಲ್ಲದೇನೆ ಇವ ಪ್ರಜ್ಞಾನ ಘನ ಅಂತ ಏನು ಕರೀತಾರೆ ನಾವು, ಅದನ್ನು ಅವರ ಆಲಯ ವಿಜ್ಞಾನ ಅಂತ ಕರೀತಾರೆ. ಎರಡೂ ಒಂದೇ. ಈ ವೇದಾಂತದಲ್ಲಿ ಪ್ರಜ್ಞಾನ ಘನ ಅಂತ ಕರೆಯೋದು ಒಂದೇ, ಅವ್ರ ಬೌದ್ಧರ ಆಲಯ ವಿಜ್ಞಾನ ಅಂತ ಕರೆಯೋದು ಒಂದೇ. ಅದಕ್ಕೇನು ತಾತ್ವಿಕವಾಗಿ ಏನು ವ್ಯತ್ಯಾಸ ಇಲ್ಲ. ಈ ಎಲ್ಲಿ ವಿಜ್ಞಾನದಲ್ಲಿ ಗ್ರಾಹ್ಯಗ್ರಾಹಕ ಭೇದ ಹೋಗಿ ಆ ಸಮಂತಾತ್ ಲೀಯತೆ, ಎಲ್ಲಿ ತನ್ನಲ್ಲಿ ತಾನು ಅಡಗುತ್ತೋ ಅದು ಆ ಲಯ ವಿಜ್ಞಾನ. ಆಲಯ ಅಂದ್ರೆ ಮನೆ ಅಂತನ್ನೋ ಮಾತು ಆಮೇಲೆ ಬಂತು. ಈ ಆಲಯ ಅಂತನ್ನೋ ಮಾತಿಗೆ ಧಾತ್ವರ್ಥ ಲೀ ಧಾತುವಿನಿಂದ, ಲೀ ಅಂದ್ರೆ ಲಯವನ್ನು ಹೊಂದುವುದು, ಆ ಅದರ ಸಮಂತ. ಎಲ್ಲಾ ಕಡೆಯಿಂದಲೂ ಚಿತ್ತವೃತ್ತಿಗಳನ್ನ ಹಿಂದಿರುಗಿಸಿ ತನ್ನಲ್ಲಿ ನಿಲ್ಲಿಸಿಕೊಳ್ಳೋದು ಆಲಯ ವಿಜ್ಞಾನ. ಈ ಆಲಯ ವಿಜ್ಞಾನದಲ್ಲಿ ಈ ಹೊರಗಡೆ ಪ್ರವೃತ್ತಿಗಳು ಏನೂ ಇಲ್ಲ, ಅಲ್ಲಿ ಔನ್ಮುಖ್ಯ ಅಂತನ್ನೋದು ಇಲ್ಲ. ಈ ವೇದಾಂತದಲ್ಲೂ ಪ್ರಜ್ಞಾನಘನ ಯತ್ರ ನಾಣ್ಯಂ ಪಶ್ಯತಿ, ಬೇರೆಯದನ್ನು ನೋಡಲ್ವೋ ಬೇರೆಯದನ್ನು ಕೇಳಲ್ವೋ, ಅಥವಾ ಯತ್ರ ಸರ್ವೇ ಎಲ್ಲವೂ ಕೂಡ ಒಟ್ಟಿಗೆ ಸೇರುತ್ತೋ ಅಂತನ್ನೋ ಮಾತುಗಳು ಬರುತ್ತಲ್ಲ ಪ್ರಜ್ಞಾನಘನ. ಇದನ್ನೇ ಅವರ ಆಲಯ ವಿಜ್ಞಾನ ಅಂತ ಕರೀತಾರೆ. ಈ ಆಲಯ ವಿಜ್ಞಾನ ಅದು ಭ್ರಷ್ಟವಾದಾಗ, ಭ್ರಷ್ಟ ಆದ ಡಿಸ್ಟರ್ಬ್, ವೆನ್ ಇಟ್ ಈಸ್ ಡಿಸ್ಟರ್ಬ್, ಅದು ಆಯತನ ವೀಥಿ ಅಂತ ಒಂದು ಆಗುತ್ತೆ. ಆಯತನ ವೀಥಿ ಒಂದು ದಾರಿಯನ್ನು ಹಿಡ್ಕೊಳ್ಳುತ್ತೆ. ಅದು ನಾವು ಅದನ್ನು ವೃತ್ತಿ ಅಂತ ಚಿತ್ತವೃತ್ತಿ ಅಂತ ಕರಿತೀವಿ. ನಾವು ಯೋಗಶಾಸ್ತ್ರದಲ್ಲಿ ಕೂಡ ಚಿತ್ತವೃತ್ತಿ ನಿರೋಧ ಅಂತ ಚಿತ್ತವೃತ್ತಿಗಳು ಅಂತ ಉಂಟಾಗುತ್ತೆ. ಚಿತ್ತವೃತ್ತಿಗಳಿಗೆ ಷಡಾಯತನ ಅಂತನ್ನೋ ಮಾತು ಒಂದಿದೆ. ಇದು ಒಂದರಿಂದ ಒಂದು ಬರೋದನ್ನ ಪ್ರತೀತ್ಯ ಸಮುತ್ಪಾದ ಅಂತ ಕರೀತಾರೆ. ಒಂದಿದೆ, ಅದರಿಂದ ಇನ್ನೊಂದು ಬರುತ್ತೆ, ಅದಿರೋ ಹೊತ್ತಿಗೆ ಇನ್ನೊಂದು ಬರುತ್ತೆ, ಇದು ಇದ್ರೆ ಇನ್ನೊಂದು ಬರುತ್ತೆ. ಇದನ್ನು ಪ್ರತೀತ್ಯ ಸಮುತ್ಪಾದ ಅಂತ ಕರೀತಾರೆ. ಮೊದಲಲ್ಲಿ ಅವಿದ್ಯಾ ಅಂತ ಒಂದಿದೆ. ಇದು ವೇದಾಂತಗಳು ಹೇಳುವ ಹಾಗೆ ಅಲ್ಲಿ ಬೌದ್ಧರಲ್ಲಿಯೂ ಕೂಡ ಅವಿದ್ಯಾ ಅಂತ ಒಂದು ಮೂಲಭೂತವಾಗಿ ಇದೆ. ಅವಿದ್ಯೆಯಿಂದ ಸಂಖಾರ ಸಂಸ್ಕಾರಗಳು ಅಂತ ಉಂಟಾಗುತ್ತೆ. ಈ ಬುದ್ಧಿಯ ಒಂದು ವಿಶೇಷ ಪ್ರತಿಭಾನದಿಂದ ಕೆಲವು ರಾಜಸಿಕ ಪ್ರವೃತ್ತಿಗಳು ಬಂದು ಸಂಸ್ಕಾರಗಳು ಅಂತ ಆಗುತ್ತೆ. ಸಂಸ್ಕಾರಗಳಿಂದ ವಿಜ್ಞಾನ ಅಂತ ಒಂದು ಹೊರಡುತ್ತೆ. ಅಂದ್ರೆ ಏನು? ಪರ್ಸನಲೈಸ್ಡ್ ಕಾನ್ಶಿಯಸ್ನೆಸ್. ಯಾವುದನ್ನು ಸಾಂಖ್ಯ ಪ್ರಕ್ರಿಯೆಯಲ್ಲಿ ಅಹಂಕಾರ ಅಂತ ಕರೀತಾರೆಯೋ, ಅಂದ್ರೆ ನಾನು ಇದು ಅಂತ ವ್ಯತ್ಯಾಸ ಎಲ್ಲಿ ತೋರುತ್ತೋ ಅದು ವಿಶಿಷ್ಟವಾದ ಜ್ಞಾನ ವಿಜ್ಞಾನ. ವಿಜ್ಞಾನ ಅಂತನ್ನೋ ಮಾತಿಗೆ ವಿಶಿಷ್ಟವಾದ ಜ್ಞಾನ, ಅಂದ್ರೆ ಸ್ಪೆಸಿಫಿಕ್ ನಾಲೆಡ್ಜ್, ಸ್ಪೆಸಿಫೈಡ್ ಕಾನ್ಶಿಯಸ್ನೆಸ್. ಇದನ್ನು ಇಲ್ಲಿ ಸಂಸ್ಕಾರಗಳಾದ ಮೇಲೆ, ಇಲ್ಲಿ ಸಂಸ್ಕಾರ ಅಂತನ್ನೋದು ಬುದ್ಧಿಗೆ ಪರ್ಯಾಯ. ಆನಂತರದಲ್ಲಿ ವಿಜ್ಞಾನ ಅಂತನ್ನೋದು ನಮ್ಮ ಇದು ಸಾಂಖ್ಯದ ಅಹಂಕಾರಕ್ಕೆ. ಇದಾದ ಮೇಲೆ ನಾಮರೂಪ ವ್ಯಾಕರಣ, ಅದನ್ನು ಆಚಾರ್ಯರು ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ನಾಮರೂಪ ವ್ಯಾಕರಣವನ್ನು ಹೇಳ್ತಾರೆ. ಬೌದ್ಧರು ಅದನ್ನೇ ಹೇಳ್ತಾರೆ, ನಾಮರೂಪ ವ್ಯಾಕರಣ. ಇಡೀ ಜಗತ್ತಿನಲ್ಲಿ ಒಂದು ಹೆಸರುಗಳನ್ನು ಇಡೋದು, ವಸ್ತುಗಳನ್ನು ನೋಡೋದು, ವಸ್ತುವಿಗೊಂದು ರೂಪ, ನೇಮ್ಸ್ ಅಂಡ್ ಫಾರ್ಮ್ಸ್. ಇಡೀ ಜಗತ್ತಿನಲ್ಲಿ ಒಂದು ಬೈಫರ್ಕೇಶನ್ ಆಫ್ ದಿ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಥಾಟ್ಸ್ ಅಂಡ್ ಆಬ್ಜೆಕ್ಟ್ಸ್. ನಾಮರೂಪ ವ್ಯಾಕರಣ ವಸ್ತು. ಈ ನಾಮರೂಪ ವ್ಯಾಕರಣ ಅಂತ ಇದ್ದ ಮೇಲೆ ಷಡಾಯತನ ಅಂತ ಒಂದು ಬರುತ್ತೆ. ಆಯತನ ಅಂದ್ರೆ ಇಂದ್ರಿಯಗಳು. ಈ ಹೊರಗಿನ ಪ್ರಪಂಚದಲ್ಲಿ
ನಾಮರೂಪ ವ್ಯಾಕರಣ ಅಂತ ಒಂದಾದ ಮೇಲೆ ಒಂದೊಂದು ಇಂದ್ರಿಯ ಒಂದೊಂದು ವಿಷಯವನ್ನು ಗ್ರಹಣ ಮಾಡತಕ್ಕಂಥದ್ದು. ಚಕ್ಷುರಿಂದ್ರಿಯ ರೂಪವನ್ನ, ಶ್ರೋತ್ರೇಂದ್ರಿಯ ಶಬ್ದವನ್ನ, ನಾಸ ಘ್ರಾಣೇಂದ್ರಿಯ ಹೀಗೆ ಒಂದೊಂದು ಇಂದ್ರಿಯ ಈ ಜಗತ್ತಿನ ಒಂದೊಂದು ವಿಶೇಷವನ್ನ ಪ್ರಕಾರವನ್ನ ಗ್ರಹಣ ಮಾಡುವಂತಹ 5 ಇಂದ್ರಿಯಗಳು. ಮತ್ತು ಇಂದ್ರಿಯಗಳು ಮನಸ್ಸಿಲ್ಲದೆ ಕೆಲಸ ಮಾಡೋಲ್ಲ. ಮತ್ತು ಮನಸ್ಸು ಇಂದ್ರಿಯಗಳಿಗೆ ಮೀರಿ ಗ್ರಹಣ ಮಾಡುವಂತಹ ಶಕ್ತಿ ಅದಕ್ಕಿದೆ. ಇವಾಗ ಜುಗುಪ್ಸೆ ಅಂತ ಅಂತೀವಿ, ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸುಖ ಅಂತ ಅಂತೀವಿ, ಇಂದ್ರಿಯಗಳ ಸುಖ ಅಲ್ಲದೇನೆ ಮನಸ್ಸಿನ ಸುಖ ಅಂತಲೇ ಒಂದಿದೆ. ಮತ್ತು ಮನಸ್ಸನ್ನ ನೋ ಇಂದ್ರಿಯ ಅಥವಾ ಅಂತರಿಂದ್ರಿಯ ಅಂದ್ರೆ ಸೆಮಿ ಇಂದ್ರಿಯ ಅಂತ ಕರೀತಾರೆ. ನಮ್ಮಲ್ಲೂ ಕರೀತಾರೆ, ಸಾಂಖ್ಯದಲ್ಲಿ ಉಂಟು, ನ್ಯಾಯದಲ್ಲಿ ಉಂಟು, ವೇದಾಂತದಲ್ಲಿ ಉಂಟು. ಯಾಕೆಂದ್ರೆ ಈ ಮಿಕ್ಕಾದ ಇಂದ್ರಿಯಗಳಿಗೆ ಒಂದು ಸ್ಥಾನ ಅಂತಿದೆ, ಒಂದು ವೃತ್ತಿ ಅಂತಿದೆ, ಒಂದು ಲೊಕೇಶನ್ ಇದೆ, ಒಂದು ಪ್ರಾಸೆಸ್ ಇದೆ, ಫಂಕ್ಷನ್ ಇದೆ. ಕಣ್ಣು ಅಂತಿದೆ, ಕಣ್ಣಿನಲ್ಲಿ ಒಂದು ನೋಟ ಅಂತಿದೆ, ಕಿವಿ ಅಂತಿದೆ, ಕಿವಿಯಲ್ಲಿ ಶಬ್ದಗ್ರಹಣ ಅಂತಿದೆ. ಒಂದೊಂದು ಇಂದ್ರಿಯಕ್ಕೂ ಕೂಡ ಒಂದು ಸ್ಥಾನ ಇದೆ, ಒಂದು ವೃತ್ತಿ ಇದೆ. ಮನಸ್ಸಿಗೆ ಸ್ಥಾನ ಇಲ್ಲ, ವೃತ್ತಿ ಇದೆ. ಯಾವ್ಯಾವ ಇಂದ್ರಿಯಗಳಿಗೆ ಇಂದ್ರಿಯಗಳ ವ್ಯಾಪಾರ ಇದ್ರೂ ಮನಸ್ಸಿರಬೇಕು. ಆದ್ರಿಂದ ಸ್ಥಾನ ಇಲ್ಲದೆ ವೃತ್ತಿ ಮಾತ್ರ ಇರೋದ್ರಿಂದ ಸೆಮಿ ಇಂದ್ರಿಯ, ಅದನ್ನ ನೋ ಇಂದ್ರಿಯ ಅಂತ ಕರೀತಾರೆ. ಇಂದ್ರಿಯವೂ ಹೌದು, ಇಂದ್ರಿಯವೂ ಅಲ್ಲ. ಹೌದು ಅಲ್ಲ, ಯಾಕೆ ಅಂದ್ರೆ ವೃತ್ತಿಯಿಂದ ಇಂದ್ರಿಯವೇ ಅದು, ಸ್ಥಾನದಿಂದ ಇಂದ್ರಿಯ ಅಲ್ಲ. ಆದ್ರಿಂದ ಅಂತರಿಂದ್ರಿಯ ಒಳಗಡೆ, ಮಿಕ್ಕಾದೆಲ್ಲ ಬಹಿರಿಂದ್ರಿಯ ಒಳಗಡೆ. ಹೀಗೆ ಮನಸ್ಸನ್ನು ಒಂದು ಇಂದ್ರಿಯ ಅಂತ ಸೇರಿಸ್ಕೊಂಡ್ರೆ ಷಡ್ ಆಯತನ, 6 ಆರ್ಗನ್ಸ್ ಆಫ್ ಸೆನ್ಸ್, 5 ಇದು ಬಹಿರಿಂದ್ರಿಯಗಳು, ಒಂದು ಅಂತರಿಂದ್ರಿಯ ಷಡಾಯತನ. ಈ ಷಡಾಯತನ ಅಂತ ಮನುಷ್ಯನಿಗೆ ಸಿದ್ಧವಾದ ಮೇಲೆ ಸ್ಪರ್ಶ ಅಂತ ಒಂದು ಬರುತ್ತೆ, ಕಾಂಟ್ಯಾಕ್ಟ್ ವಿತ್ ದಿ ವರ್ಲ್ಡ್. ಅಲ್ಲಿಯವರೆಗೆ ಈ ಕಾಂಟ್ಯಾಕ್ಟ್ ಇಲ್ಲ. ಇಂಡಿವಿಜುವಲ್ ಗೆಟ್ಸ್ ಇನ್ವಾಲ್ವ್ಡ್ ಇನ್ ದಿ ವರ್ಲ್ಡ್ ಓನ್ಲಿ as the result of sensory apprehensions, mental processes. ಇದು ಸ್ಪರ್ಶ ಅಂತ ಅನ್ನೋದನ್ನ ಬೌದ್ಧರ ಪ್ರಕ್ರಿಯೆಯಲ್ಲಿ ಇಲ್ಲಿಟ್ಟಿದ್ದಾರೆ. ಸ್ಪರ್ಶ ಇಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಇಂಡಿವಿಜುವಲ್ ಅಂಡ್ ದಿ ವರ್ಲ್ಡ್. ಹೊರಗಡೆ ಜಗತ್ತು, ಇವನು ವ್ಯಕ್ತಿ, ಪುದ್ಗಲ ಅಂತ ಕರೀತಾರೆ, ಪುರುಷ ಅಂತ ಕರೀತಾರೆ. ಇದಕ್ಕೂ ಅದಕ್ಕೂ ಸಂಬಂಧ ಎಲ್ಲಿ ಉಂಟಾಗುತ್ತೋ, ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇದನ್ನು ಸ್ಪರ್ಶ ಅಂತ ಕರೀತಾರೆ. ಈ ಸ್ಪರ್ಶವನ್ನ ಅವಲಂಬನೆ ಮಾಡಿಕೊಂಡು ವೇದನಾ ಅಂತ ಇದೆ. ದೇರ್ ಇಸ್ ಅನ್ ಇನ್ಪುಟ್ ಇನ್ ಟು ದಿ ಇಂಡಿವಿಜುವಲ್ ಫ್ರಾಮ್ ದಿ ಔಟರ್ ವರ್ಲ್ಡ್. ನಾಮರೂಪ ಪ್ರಪಂಚದಿಂದ ಇವನಿಗೆ ವೇದನೆಗಳು ಉಂಟ. ವೇದನಾ ಅಂತಂದ್ರೆ ಕನ್ನಡದ ವೇದನಾ ದುಃಖ ಅಂತಲ್ಲ, ತಿಳ್ಕೊಳ್ಳೋದು ಅಂತ ಸೆನ್ಸೇಷನ್ಸ್. ಈ ಸೆನ್ಸೇಷನ್ಸ್ ಬೇಸ್ಡ್ ಆನ್ ದಿ ಸೆನ್ಸೇಷನ್ಸ್ ತೃಷ್ಣ ಅಂತ ಒಂದು ಬರುತ್ತೆ, ಡಿಸೈರ್, ದಿ ಫಂಡಮೆಂಟಲ್ ಡಿಸೈರ್. ಅದನ್ನ ಆಚಾರ್ಯರು ಕಾಮಕರ್ಮ ಅಂತ ಕರೀತಾರೆ. ಕಾಮ ಅಂತ ಮೂಲಭೂತವಾಗಿ ಬರುತ್ತೆ. ಅಥವಾ ವೇದದಲ್ಲಿಯೂ ಕೂಡ ಕಾಮಸ್ತದಗ್ರೇ ಸಮವರ್ತತಾಧಿ ಮನಸೋ ರೇತಃ ಪ್ರಥಮಂ ಯದಾಸಿ. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ನ್ಯೂಟ್ರಲ್. ಇದು ಹೊರಗಡೆ ವಸ್ತುವಿನ ಸ್ಥಿತಿ. ಇದು ಬಂದ ಮೇಲೆ ಮನುಷ್ಯನಲ್ಲಿ ಇದು ನನಗೆ ಬೇಕು, ಇದು ನನಗೆ ಬೇಡ ಅಂತನ್ನೋ ಪ್ರವೃತ್ತಿ, ಸ್ವರಸತೆಯೇವ ಪ್ರವೃತ್ತಿ, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ, ಇದು ತೃಷ್ಣ ಅಂತ ಕರೆದಿದ್ದಾರೆ. ಬೌದ್ಧರಲ್ಲಿ ತೃಷ್ಣ ಅಂತ ಕರೀತಾರೆ, ವೇದಾಂತದವರು ಕಾಮ ಅಂತ ಕರೀತಾರೆ. ಇಷ್ಟೇ ಪದಗಳಲ್ಲಿ ವ್ಯತ್ಯಾಸ ಅಷ್ಟೇ ವಿನಃ ದಿ ಕಂಟೆಂಟ್ ಆಫ್ ದಿ ವರ್ಡ್ಸ್ ಇಸ್ ಸೇಮ್. ಇವರು ತೃಷ್ಣ ಅಂತ ಕರೆದ ಮೇಲೆ, ಈ ತೃಷ್ಣ ಬಂದ ಮೇಲೆ ಉಪಾದಾನ ಅಂದ್ರೆ ಹ್ಯಾಂಗಿಂಗ್ ಆನ್ ಟು ದಿ ಆಬ್ಜೆಕ್ಟ್. ಜಗತ್ತಿನ ಮೇಲೆ ನಮ್ಮ ಡಿಪೆಂಡೆನ್ಸ್ ಅಂತ ಶುರುವಾಗುತ್ತೆ. ವಿ ಡಿಪೆಂಡ್ ಆನ್ ದಿ ಆಬ್ಜೆಕ್ಟ್ಸ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ಸ್. ನಮ್ಮ ಪರ್ಸನಲ್ ನೀಡ್ಸ್ ಇದ್ದ ಮೇಲೆ ವಿ ಡಿಪೆಂಡ್ ಆನ್ ದಿ ಔಟ್ಸೈಡ್ ವರ್ಲ್ಡ್, ಆನ್ ದಿ ಸೆನ್ಸೇಷನ್ಸ್, ಆನ್ ದಿ ಆಬ್ಜೆಕ್ಟ್ಸ್, ಆನ್ ಪೀಪಲ್ ಅರೌಂಡ್. ಇದನ್ನೆಲ್ಲ ಉಪಾದಾನ ಅಂತ ಕರೆದಿದ್ದಾರೆ. ಆದಾನ, ನಾವು ಅದನ್ನು ತಗೊಳ್ಳೋದು, ಅದರ ಹತ್ರ ಹೋಗಿ ಅದನ್ನು ಹಿಡ್ಕೊಳ್ಳೋದು ಉಪಾದಾನ. ಅಭಿನಿವೇಶ, ಯೋಗದವರು ಹೇಳೋ ಅಭಿನಿವೇಶ. ಪಾತಂಜಲಿ ಯೋಗ ಸೂತ್ರದಲ್ಲಿ ಅಭಿನಿವೇಶ ಅಂತ ಹೇಳ್ತಾರಲ್ಲ, ಅದನ್ನೇ ಇವರು ಉಪಾದಾನ ಅಂತ ಕರೆದಿದ್ದಾರೆ. ಈ ಉಪಾದಾನ ಅಂತ ಅನ್ನೋದು ಬಂದ ಮೇಲೆ ಭವ ಅಂತ ಒಂದಾಗುತ್ತೆ. ಭವ
ಇಫ್ ದಿ ಇಂಡಿವಿಜುವಲ್ ಕಂಟಿನ್ಯೂಸ್ಲಿ ಬಿಕಮ್ಸ್, ಹೇಗೆ ಹೇಗೆ ಅನುಭವಗಳು ಬರುತ್ತೋ ಅದಕ್ಕನುಗುಣವಾಗಿ ಇವನಲ್ಲಿ ಒಂದು ಮಾರ್ಪಾಡು ವಿಕಾರಗಳು ಆಗ್ತಾ ಇರುತ್ತೆ. ಇದು ಭವ ಅಂತ ಕರೀತಾರೆ. ಭೂ ಅಂತ ಅನ್ನೋ ಧಾತು, ಭೂ ಅಂದ್ರೆ ಉಂಟಾಗೋದು. ಭವ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಬಿಕಮಿಂಗ್. ಇಂಡಿವಿಜುವಲ್ ಅಂತ ಒಂದಿಲ್ಲ, ಇಂಡಿವಿಜುವಲ್ ಕಾಂಟ್ಯಾಕ್ಟ್ಸ್ ಅದು ಹೇಗೆ ಹೇಗೆ ಬರುತ್ತೋ ಇಂಡಿವಿಜುವಲ್ ಗೋಸ್ ಆನ್ ಚೇಂಜಿಂಗ್. ದೀಪ ಶಿಖಾ ಇವ, ಈ ದೀಪದ ಒಂದು ಬೆಳಕು ಹೇಗೆ, ಆ ಜ್ವಾಲೆ ಹೇಗೆ ಕಂಟಿನ್ಯೂಸ್ ಆಗಿ ಬದಲಾಯಿಸ್ತಾ ಇರುತ್ತೋ ಹಾಗೆ ದಿ ಇಂಡಿವಿಜುವಲ್ ಇಸ್ ಕಾನ್ಸ್ಟೆಂಟ್ಲಿ ಅಂಡರ್ ಗೋಯಿಂಗ್ ಎ ಚೇಂಜ್. ಒಂದು ವಿಷಯವನ್ನ ಅನುಭವ ಮಾಡಿದ ಹಾಗೆಲ್ಲ ಅವನು ಬದಲಾಯಿಸ್ತಾ ಇರ್ತಾರೆ. ಈ ಭವ ಅಂತನ್ನೋದು ಜಾತಿ ಅಂತನ್ನೋದಕ್ಕೆ ಬರುತ್ತೆ. ಜಾತಿ ಅಂತಂದ್ರೆ ಜನಿ, ಉಂಟಾಗೋದು, ಬಿಕಮಿಂಗ್ ಅಂತನೋ ಅರ್ಥ. ಈ ಒಂದೊಂದು ಅನುಭವಕ್ಕೆ ಅನುಗುಣವಾಗಿ ಇವನು ಉಂಟಾಗ್ತಾ ಇದ್ದಾನೆ. ಈಸ್ ಬಿಕಮಿಂಗ್, ಈಸ್ ಟೇಕಿಂಗ್ ಎ ನ್ಯೂ ಬರ್ತ್. ಇದನ್ನ ಜಾತಿ ಅಂತ ಕರೆದಿದ್ದಾರೆ. ಇವರು ಇಂಡಿವಿಜುವಲ್ ಲೈಫ್ನಲ್ಲೂ ಹೀಗೆ ಬರುತ್ತೆ. ಲೈಫ್ನಿಂದ ಲೈಫ್ಗೆ ಸಂಕ್ರಮಣ ಆಗುವಾಗ ಕೂಡ ಇದರಿಂದ ಇನ್ನೊಂದು, ಈ ದೇಹದಿಂದ ಇನ್ನೊಂದು ದೇಹ, ಈ ಜನ್ಮದಿಂದ ಇನ್ನೊಂದು, ಇದನ್ನು ಜಾತಿ ಅಂತ ಕರೀತಾರೆ. ಈ ಜಾತಿ ಅಂತ ಅನ್ನೋದು ಎರಡು ಅರ್ಥದಲ್ಲೂ ಕರೀತಾರೆ. ಬರ್ತ್ ಅಂತ ಒಂದು ಅರ್ಥದಲ್ಲಿ, ಎ ನ್ಯೂ ಬಿಕಮಿಂಗ್ ಅಂತ ಇನ್ನೊಂದು ಅರ್ಥದಲ್ಲಿ. ಈ ಜಾತಿ ಅಂತ ಅನ್ನೋದು ಪುದ್ಗಲಾಭಿನಿವಿಷ್ಟ ಜಾತಿ ಮತ್ತು ಈ ಜನ್ಮದಿಂದ ಜನ್ಮಕ್ಕೆ ಹೋಗತಕ್ಕಂತಹದ್ದು ಜನ್ಮಾನುಸಂಕ್ರಮಣ ಜಾತಿ. ಒಂದರದು ಒಂದು ಜನ್ಮ. ಈ ಜಾತಿ ಅಂತ ಒಂದು ಇದ್ದ ಮೇಲೆ ಜರ, ಮರಣ, ಶೋಕ, ಪರಿದೇವ, ದುಃಖ, ದೌರ್ಮನಸ್ಯಾದಿ, ಇಲ್ಲಿಂದ ದುಃಖ ಸಮುದಾಯ ಅಂತ ಒಂದು ಉಂಟಾಗುತ್ತೆ. ಈ ಒಂದು ಜಾತಿ ಅಂತ ಇದ್ದ ಮೇಲೆ ಜರ ಕೈದಪ್ಪಿ ಹೋಗುತ್ತೆ, ಅದು ಹೋಯ್ತಲ್ಲ ಅಂತ ನಾವು ದುಃಖ ಒಂದು ಉಂಟಾಗುತ್ತೆ. ಹೀಗೆ ಜರ ಇತ್ಯಾದಿಯಾಗಿ ಈತಿ ಬಾಧೆಗಳು, ಶೋಕಗಳೆಲ್ಲ ಹೋಗಿ ಇದು ಶೋಕ ಸಮುದಾಯ. ಇಲ್ಲಿ ಈ ಸ್ಪರ್ಶ ಅಂತ ಅನ್ನೋದಕ್ಕೂ ಒಂದು ರೆಲೆವೆನ್ಸ್ ಇದೆ, ಜಾತಿ ಅಂತ ಅನ್ನೋದಕ್ಕೂ ಒಂದು ರೆಲೆವೆನ್ಸ್ ಇದೆ. ಈ ಜಾತಿ ಅಂತ ಅನ್ನೋದು ಬಿಕಮಿಂಗ್, ದಿ ಇಂಡಿವಿಜುವಲ್ ಬಿಕಮ್ಸ್ ಎ ನ್ಯೂ ಥಿಂಗ್. ವಿಕಾರ ಅಂತ ಒಂದೊಂದು ಅನುಭವಕ್ಕೆ ಬಂದ ಹಾಗೆ ಒಂದೊಂದು ವಿಕಾರಗಳನ್ನು ಹೊಂದೋದು. ಅದಕ್ಕೆ ಮೂಲಭೂತವಾಗಿ ಒಂದು ಕಾಂಟ್ಯಾಕ್ಟ್ ಅಂತ ಇದೆ. ಈ ಅಸ್ಪರ್ಶ ಯೋಗ, ಅಜಾತಿವಾದ ಅಂತ ಎರಡನ್ನ ಈ ಎರಡು ದ್ವಾದಶ ಪ್ರತೀತಿ ಸಮುತ್ಪಾದ ಅಂತ 12 ಇದೆಯಲ್ಲ, ಇದು ಈ 12 ಅವಿದ್ಯೆಯಿಂದ ಆರಂಭ ಮಾಡಿಕೊಂಡು ದುಃಖದವರೆಗೆ 12 ಲಿಂಕ್ಸ್ ಇನ್ ಎ ಚೈನ್. ಇದರಿಂದ ಇದು, ಇದರಿಂದ ಇದು, ಇದರಿಂದ ಇದು, ಇದರಿಂದ ಪ್ರತೀತಿ ಸಮುತ್ಪಾದ. ಮೊದಲನೇ ಅವಿದ್ಯ. ಈ ಅವಿದ್ಯೆಯಿಂದ ದುಃಖದವರೆಗೆ ಇದನ್ನು ದುಃಖ ಸಮುದಾಯ ಅಂತ ಕರೀತಾರೆ. ದುಃಖ ಉಂಟಾಗತಕ್ಕಂತಹ ರೀತಿ ಇದನ್ನು ಬುದ್ಧ ಹೇಳಿದ್ದು ಅವನ ಆರ್ಯ ಸತ್ಯಗಳಲ್ಲಿ. ದುಃಖ ಅಂತ ಅನ್ನೋದು ಒಂದು ಇದೆ. ದುಃಖ ತಾನೇ ತಾನಾಗಿ ಬಂದದ್ದಲ್ಲ, ದುಃಖ ಯಾತ್ರಿಂದಲೋ ಉಂಟಾಗಿದೆ. ದುಃಖ ಸಮುದಾಯ ಅಂತ ಕರೆದ. ದುಃಖಕ್ಕೆ ಕಾರಣಗಳುಂಟು. ಕಾರಣ ಏನು? ಉಪಾದಾನ. ಉಪಾದಾನಕ್ಕೆ ಕಾರಣ ಏನು? ತೃಷ್ಣ, ನಮ್ಮ ಆಶೆಗಳ ಕಾರಣ. ತೃಷ್ಣಾಗೆ ಕಾರಣ ಏನು? ನಮ್ಮ ವೇದನೆಗಳು. ವೇದನೆಗಳಿಗೆ ಕಾರಣ ಏನು? ಸ್ಪರ್ಶ, ಈ ಕಾಂಟ್ಯಾಕ್ಟ್. ಹೀಗೆ ದುಃಖಕ್ಕೆ ಮೂಲಭೂತವಾಗಿ ಸ್ಪರ್ಶ ಅಂತ ಒಂದಿದೆ. ಈ ದುಃಖ ಇದು ಎರಡನೇ ಸತ್ಯ. 4 ಆರ್ಯ ಚತ್ವಾರಿ ಆರ್ಯ ಸತ್ಯಾರಿ, ಬುದ್ಧ ಹೇಳಿದ ಆ 4 ಆರ್ಯ ಸತ್ಯಗಳಲ್ಲಿ ದುಃಖ ಅಂತ ಅನ್ನೋದು ಎಕ್ಸ್ಪೀರಿಯನ್ಷಿಯಲ್ ಫೆನಾಮಿನಲ್. ನಾವು ನೋಡ್ತಾ ಇರತಕ್ಕಂಥದ್ದು, ಅನುಭವಿಸ್ತಾ ಇರತಕ್ಕಂಥದ್ದು ದುಃಖ. ಇದು ತಾನೇ ತಾನಾಗಿ ಬಂದದ್ದಲ್ಲ, ಇದಕ್ಕೊಂದು ಕಾರಣ ಇದೆ. ದರ್ ದ ಕಾಸೇಷನ್. ಇದು ಏನು ಕಾರಣ ಅಂತ ಅನ್ನೋದು ಎರಡನೇದಾಯಿತು. ಆಮೇಲೆ ಇದು ದಿಸ್ ಇಸ್ ನಾಟ್ ಅನ್ಅವಾಯ್ಡಬಲ್. ದುಃಖ ಅಂತ ಇದೆಯಲ್ಲ, ದುಃಖಕ್ಕೊಂದು ಕಾರಣ ಇದೆಯಲ್ಲ, ದುಃಖವನ್ನು ನಾವು ಪರಿಹಾರ ಮಾಡ್ಕೊಳ್ಳೋದೇ ಬೇಡ, ಪರಿಹಾರ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತಲ್ಲ.